ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ, ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಸರ್ಕಾರ ಈ 2 ವರ್ಷಗಳಿಂದ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿದೆ. ಅದರ ಪ್ರಕಾರ ಸರ್ಕಾರದ ಆದೇಶದಂತೆ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಸರ್ಕಾರದ ವೇಳಾಪಟ್ಟಿಯಂತೆ ನಿಮ್ಮ ಶಾಲೆಯಲ್ಲೂ ಸಹ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಏನು ಮಾರ್ಗಸೂಚಿ ಹೇಳ್ತದೆ ಅದರ ಪ್ರಕಾರ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಸಮಗ್ರ ಶಿಕ್ಷಣ ಅಂದರೆ ಏನು? ತರಗತಿಗಳಲ್ಲಿ ಪಠ್ಯಪುಸ್ತಕಗಳಲ್ಲಿ ಶಿಕ್ಷಕರು ತರಗತಿಗಳಲ್ಲಿ ಪಾಠ ಪ್ರವಚನಗಳೇ ಮಕ್ಕಳಿಗೆ ಶಿಕ್ಷಣ ಅಲ್ಲ. ಪಠ್ಯ ಪುಸ್ತಕಗಳ ಶಿಕ್ಷಣದ ಜೊತೆಗೆ ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳಿರ್ಬೋದು, ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳಿರ್ಬೋದು, ವೃತ್ತಿ ಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳಿರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಒಳಗೊಂಡಿರ್ತಕ್ಕಂಥ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸ್ತಕ್ಕಂಥ ಕಲಿಕೆಗಳಿರ್ಬೋದು. ಆಮೇಲೆ ಇತ್ತೀಚಿನ ಡಿಜಿಟಲ್ ಮಾಧ್ಯಮಗಳ ಮೂಲಕ ಅನೇಕ ರೀತಿಯಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣದ ಕಲಿಕೆಗಳಿರ್ಬೋದು, ಇವೆಲ್ಲವೂ ಸೇರಿ ಸಮಗ್ರ ಶಿಕ್ಷಣ ವ್ಯಾಪ್ತಿಗೆ ಒಳಪಡುತ್ತವೆ. ಎಲ್ಲವೂ ಸಹ ಒಂದು ಶಾಲಾ ಹಂತದಲ್ಲಿ ಈ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಮಕ್ಕಳಿಗೆ ಕಲಿಕೆ ಆಗಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಪ್ರಮುಖವಾಗಿರ್ತಕ್ಕಂಥ ಅಂಶ. ಹಾಗಾಗಿ ಸರ್ಕಾರ 2018-19ರಿಂದ ಈ ಯೋಜನೆಯನ್ನು ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಅನುಷ್ಠಾನಕ್ಕೆ ತಂದಿದೆ. ಅದರ ಪ್ರಕಾರ ಸರ್ಕಾರ ತಿಳಿಸಿರ್ತಕ್ಕಂಥ ಈ ಯೋಜನೆಯನ್ನು ತಿಳಿಸಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಅಳವಡಿಸಿಕೊಂಡು ಹೇಗೆ ನಿರ್ವಹಣೆ ಮಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ. ಅದೇ ರೀತಿ ಶಿಕ್ಷಣ ಇಲಾಖೆಯ ಮೇಲ್ಮಟ್ಟದಲ್ಲಿ ಶಿಕ್ಷಣದ ಎಲ್ಲ ನಿಯಮಗಳನ್ನು, ರೂಪುರೇಷೆಗಳನ್ನು ತಯಾರು ಮಾಡ್ತಕ್ಕಂಥ ಶಿಕ್ಷಣ ತಜ್ಞರಿಗೆ ಗೊತ್ತಾಗಬೇಕಾಗಿದೆ ಯಾವ ರೀತಿ ಶಾಲೆ ಈ ಯೋಜನೆಯ ಎಲ್ಲ ಅಂಶಗಳನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದೆ ಅಂತಕ್ಕಂಥದ್ದು ಸರ್ಕಾರ ಬಂದು ಎಲ್ಲ ಶಾಲೆಗಳಲ್ಲಿ ನೇರವಾಗಿ ನೋಡಲಿಕ್ಕಾಗೋದಿಲ್ಲ. ಅದೇ ರೀತಿ ಮೇಲ್ಮಟ್ಟದಲ್ಲಿ ಶಿಕ್ಷಣದ ತಜ್ಞರು ಬಂದು ಶಿಕ್ಷಣದ ನಿಯಮಗಳನ್ನು, ರೂಪುರೇಷೆಗಳನ್ನು ತಯಾರು ಮಾಡ್ತಕ್ಕಂಥ ಶಿಕ್ಷಣ ತಜ್ಞರು ಬಂದು ಅವರು ಬಂದು ಎಲ್ಲ ಶಾಲೆಗಳನ್ನು ನೋಡಲಿಕ್ಕಾಗೋದಿಲ್ಲ ಹೇಗೆ ಶಿಕ್ಷಣ ನೀಡ್ತಾ ಇದೆ ಅಂತಕ್ಕಂಥದ್ದು ಈ ಯೋಜನೆ ಪ್ರಕಾರ. ಹಾಗಾಗಿ ಈ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿ ಅದರ ಮೂಲಕ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿ ಅಲ್ಲಿ ನೈಜವಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಅದರ ಮೂಲಕ ವರದಿಯನ್ನು ತರಿಸಿಕೊಂಡು ಮುಂದಿನ ದಿನಗಳಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು, ಮಾರ್ಪಾಡುಗಳನ್ನು, ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಇನ್ನೂ ಏನೇನು ಯೋಜನೆಗಳನ್ನು ಹಾಕ್ಕೊಳ್ಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ಈ ಸಾಮಾಜಿಕ ಪರಿಶೋಧನೆಯನ್ನು ಸರ್ಕಾರ ಜಾರಿಗೆ ತಂದಿರತಕ್ಕಂಥದ್ದು. ಹಾಗೆ ಈ ಯೋಜನೆಯ ಮಾರ್ಗಸೂಚಿ ಪ್ರಕಾರ, ಯೋಜನೆಯ ಏನು ಸರ್ಕಾರದ ವೇಳಾಪಟ್ಟಿ ಪ್ರಕಾರ ನಾವು ಈಗ ನಿಮ್ಮ ಶಾಲೆಯಲ್ಲಿ ಕಳೆದ 2 ದಿನಗಳಿಂದ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಅದರಲ್ಲಿ 134 ಅಂಶಗಳನ್ನು ನಾವು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಬೇಕು. ಅದರಲ್ಲಿ ಏನೇನು ಅಂಶಗಳು ಕಂಡುಬಂದಿದೆ ಅಂತಕ್ಕಂಥದ್ದನ್ನು ನಾನು ಈ ಸಭೆ ಮುಂದೆ ಮಂಡಿಸ್ತಾ ಇದ್ದೇನೆ. 2023-24ರಿಂದ ಇಲ್ಲಿಯವರೆಗೆ ಈ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಅದರಲ್ಲಿ 23-24ನೇ ಸಾಲಿನಲ್ಲಿ ಒಟ್ಟು ಇಲ್ಲಿ 43 ವಿದ್ಯಾರ್ಥಿಗಳು ಕಲಿಕೆಯನ್ನು ನಡೆಸ್ತಾ ಇದ್ವಿ ಈ ಶಾಲೆಯಲ್ಲಿ. ಅದರಲ್ಲಿ 12 ವಿದ್ಯಾರ್ಥಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಂದ, ಇತರ ವಿದ್ಯಾರ್ಥಿಗಳು 31, ಒಟ್ಟು 43 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ದರು. 24-25ನೇ ಸಾಲಿನಲ್ಲಿ 39 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ವಿ ಈ ಶಾಲೆಯಲ್ಲಿ. ಆನಂತರ ಈಗ ಪ್ರಸ್ತುತ 25-26ನೇ ಸಾಲಿನಲ್ಲಿ 34 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ನಾವು ಇಲ್ಲೇನು ಗಮನಿಸಬೇಕು ಅಂತಂದರೆ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು. ಅದು ಏಕೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅದನ್ನು ಗಮನಿಸಬೇಕಾಗಿದೆ. ಯಾಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು. ಅದೇ ರೀತಿ ಶಾಲೆ ನಿರ್ವಹಣೆಗೆ ಕೆಲವೊಂದು ಅನುದಾನವನ್ನು ಸರ್ಕಾರ ನೀಡ್ತದೆ. ಒಂದು ಶೈಕ್ಷಣಿಕ ವರ್ಷದಲ್ಲಿ ಅನುದಾನ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಯಾವ್ಯಾವ ವಿಭಾಗಕ್ಕೆ ಅನುದಾನವನ್ನು ನೀಡಿದೆ, ಅದನ್ನು ಹೇಗೆ ಶಾಲೆ ಬಳಸ್ಕೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ನಿರ್ವಹಣೆ ಮಾಡಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬೇಕು. 23-24ನೇ ಸಾಲಿನಲ್ಲಿ ಒಟ್ಟು ಶಾಲಾ ಅನುದಾನ 31,250 ರೂಪಾಯಿ ನೀಡಿದೆ ಈ ಯೋಜನೆಯಿಂದ. ಆಮೇಲೆ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ 10,511 ರೂಪಾಯಿ ಬಂದಿದೆ. ಆಮೇಲೆ ಸೂ ಮತ್ತು ಸಾಕ್ಸ್ ಅನುದಾನ 11,725 ರೂಪಾಯಿ ಬಂದಿದೆ. ವಿಶೇಷ ಚೇತನ ಮಕ್ಕಳಿಗೆ
18,800 ರೂಪಾಯಿ ಬಂದಿದೆ. ಆಮೇಲೆ ಸಾರಿಗೆ ಭತ್ಯೆ 31,200 ರೂಪಾಯಿ ಬಂದಿದೆ. ಶಿಕ್ಷಕರ CG STMC ಅನುದಾನ, ವಿದ್ಯಾಂಜಲಿ ಅನುದಾನ 2,352 ರೂಪಾಯಿ ಬಂದಿದೆ. ಆ ಒಂದು 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 1,08,112 ರೂಪಾಯಿ ಅನುದಾನ ಬಂದಿದೆ. ಅದನ್ನು ಹೇಗೆ ಯಾವ ರೀತಿ ಬಳಕೆ ಮಾಡಿಕೊಂಡಿದ್ದಾರೆ, ಖರ್ಚು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಬೇಕು. ಶಾಲಾ ಅನುದಾನವನ್ನು 12,500 ರೂಪಾಯಿ ಖರ್ಚು ವೆಚ್ಚವನ್ನು ನಿರ್ವಹಣೆ ಮಾಡಿದ್ದಾರೆ. ಕೆಲವೊಂದು ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಭೌತಿಕವಾಗಿರ್ತಕ್ಕಂಥ ನಿರ್ವಹಣೆಗೆ. ಆಮೇಲೆ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಅದಕ್ಕೆ 6,149 ರೂಪಾಯಿ ಖರ್ಚು ಮಾಡಿದ್ದಾರೆ. ಸೂ ಮತ್ತು ಸಾಕ್ಸ್ ಕೊಡ್ತಕ್ಕಂಥ ಯೋಜನೆಗೆ 11,725 ರೂಪಾಯಿ ಖರ್ಚು ಮಾಡಿದ್ದಾರೆ. ವಿಶೇಷಚೇತನ ಮಕ್ಕಳಿಗೆ 10,800 ರೂಪಾಯಿ ಅವರಿಗೆ ಖರ್ಚು ಮಾಡಿದ್ದಾರೆ. ಆಮೇಲೆ ಸಾರಿಗೆ ಭತ್ಯೆ ನೀಡತಕ್ಕಂಥದ್ದು 15,600 ರೂಪಾಯಿ ಖರ್ಚು ವೆಚ್ಚ ನಿರ್ವಹಣೆ ಆಗಿದೆ. ಆಮೇಲೆ ಶಿಕ್ಷಕರ CG STMC ವಿದ್ಯಾಂಜಲಿ 1,352 ರೂಪಾಯಿ ಖರ್ಚು ವೆಚ್ಚ ನಿರ್ವಹಣೆ ಆಗಿದೆ. ಅದಕ್ಕೆ ತಕ್ಕಂತೆ ಏನು ನಿರ್ವಹಣೆ ಆಗಿದ್ದಾರೆ, ಯಾವ್ಯಾವ ಕಾರ್ಯಚಟುವಟಿಕೆಗಳು ನಿರ್ವಹಣೆ ಆಗಿದೆ ಅಂತಕ್ಕಂಥದ್ದು ಖರ್ಚು ವೆಚ್ಚಕ್ಕೆ ತಕ್ಕಂತೆ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಅದಕ್ಕೆ ತಕ್ಕಾಗಿರ್ತಕ್ಕಂಥ ಖರೀದಿ ವೋಚರ್ಗಳನ್ನು ನಿರ್ವಹಣೆ ಮಾಡಬೇಕು ಶಾಲೆ, ಅದನ್ನು ಸಹ ಪರಿಶೀಲನೆ ಮಾಡಿದ್ದೀವಿ. ಈ ಖರ್ಚು ವೆಚ್ಚಗಳಿರ್ತಕ್ಕಂತೆ ಖರೀದಿ ವೋಚರನ್ನು ನಿರ್ವಹಿಸಿದ್ದಾರೆ ಮತ್ತು ಕೆಲವೊಂದು ಕಾಮಗಾರಿಗಳನ್ನು ಮಾಡಿದ್ದಾರೆ, ಅದನ್ನು ಪರಿಶೀಲನೆ ಮಾಡಿದ್ದೀವಿ. ಆ ಒಂದು ಸಾಲಿನಲ್ಲಿ ಒಟ್ಟು ಜಮಾ ಆಗಿರ್ತಕ್ಕಂಥ ಅನುದಾನ 1,08,112 ರೂಪಾಯಿ, ಖರ್ಚು 58,126 ರೂಪಾಯಿ. ಮುಂದಿನ ಸಾಲಿಗೆ 24-25ನೇ ಸಾಲಿಗೆ 49,986 ರೂಪಾಯಿ ಉಳಿತಾಯ ಆಗಿದೆ. ಆನಂತರದ ಆವತ್ತು ಶೈಕ್ಷಣಿಕ ವರ್ಷಕ್ಕೆ ಮತ್ತೇನು ಸರ್ಕಾರ ಅನುದಾನ ನೀಡುತ್ತದೆ, ಇದ್ರ ಜೊತೆಗೆ ಮತ್ತೆ ಶಾಲೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದರ ಜೊತೆಗೆ 134 ಅಂಶಗಳನ್ನು ಪರಿಶೀಲನೆಗೆ ನಾವು ಒಳಪಡಿಸಬೇಕು. ಏನೇನು ಅಂಶಗಳನ್ನು ಪರಿಶೀಲನೆ ಒಳಪಡಿಸಬೇಕು ಅಂತಕ್ಕಂಥದ್ದು, ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ನೀಡಿದ್ದಾರೆ ಶಾಲೆ. ಅದರ ಪ್ರಕಾರ 23-24ರಲ್ಲಿ ಎಲ್ಲ ಪಠ್ಯಪುಸ್ತಕಗಳನ್ನು ಮಕ್ಕಳಿಗೆ ನೀಡಿದ್ದಾರೆ. ಅದರ ದಾಖಲಾತಿ ನಿರ್ವಹಣೆ ಆಗಿದೆ. 24-25 ನಿರ್ವಹಣೆ ಆಗಿದೆ. 25-26ರಲ್ಲಿ ಈಗಾಗಲೇ ಶಾಲೆ ಪ್ರಾರಂಭ ಆಗಿ ಒಂದು ತಿಂಗಳು 10-12 ದಿನ ಆಯಿತು ಅಲ್ವಾ. ಅದು ಶಾಲೆ ಪ್ರಾರಂಭ ಆಗಬೇಕಾದ್ರೆ ಮೊದಲೇ ಮಗು ಎಷ್ಟು ಸಂಖ್ಯೆ ಇದೆ ಅಂತಕ್ಕಂಥದ್ದನ್ನು ಪ್ರಸ್ತಾವನೆ ತಗೊಂಡು ಸರ್ಕಾರ ಏನು ಮಾಡಬೇಕಾಗ್ತದೆ, ಎಲ್ಲ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ಹೊಂದಿರ್ತಕ್ಕಂಥದ್ದು. ಅದರ ಪ್ರಕಾರ ಶಾಲೆ ಪ್ರಾರಂಭ ಆದ ದಿನದಿಂದ 1 ವಾರದೊಳಗಡೆ ಪಠ್ಯಪುಸ್ತಕವನ್ನು ಮಗುವಿಗೆ ತಲುಪಿಸಬೇಕಾಗ್ತದೆ. ಇಲ್ಲಿ ಇನ್ನೂ ಕೆಲವೊಂದು ಮಕ್ಕಳಿಗೆ ಪಠ್ಯಪುಸ್ತಕ ಬಂದಿಲ್ಲ. 6ನೇ ತರಗತಿಯ ಗಣಿತ ಭಾಗ 1 5 ಮಕ್ಕಳಿಗೆ ಬಂದಿಲ್ಲ. 5ನೇ ತರಗತಿಯ ಕನ್ನಡ ಭಾಗ 1 ಮತ್ತು 2 4 ಮಕ್ಕಳಿಗೆ ಬಂದಿಲ್ಲ. 2ನೇ ತರಗತಿ ಕನ್ನಡ ಭಾಗ 1, 2, 3 ಮಕ್ಕಳಿಗೆ ಬಂದಿಲ್ಲ. ಗಣಿತ ಭಾಗ 1, 2, 3 ಮಕ್ಕಳಿಗೆ ಬಂದಿಲ್ಲ. 3ನೇ ತರಗತಿ ಗಣಿತ ಭಾಗ 1 ಮಕ್ಕಳಿಗೆ ಬಂದಿಲ್ಲ. ಯಾಕೆಂತಂದರೆ ಬೇರೆ ಮಕ್ಕಳಿಗೆ ಪಠ್ಯಪುಸ್ತಕ ಬಂದು ಆ ಮಗುವಿಗೆ ಏನಾದರೂ ಬಂದಿಲ್ಲ ಅಂತ ಹೇಳಿದ್ರೆ ಆ ಮಗುವಿಗೆ ನನಗೂ ಸಹ ಹೊಸ ಪುಸ್ತಕ ಸಿಕ್ಕಿಲ್ಲ ಅಂತಕ್ಕಂಥ ಮನೋಭಾವನೆ ಬರ್ತದೆ. ಆಗ ಅದು ಏನಾಗ್ತದೆ, ಕಲಿಕೆಯಲ್ಲಿ ಹಿಂದೆ ಬೀಳ್ತದೆ. ಹಾಗಾಗಿ ಯಾರಿಗೂ ತಾರತಮ್ಯವಿಲ್ಲದೆ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಮತ್ತು ಶಾಲೆ ಎಲ್ಲರಿಗೂ ನೀಡ್ತಕ್ಕಂಥ ಪಠ್ಯಪುಸ್ತಕ ನೀಡಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಅದರ ಪ್ರಕಾರ ಇಲ್ಲಿ ನೀಡಿಲ್ಲ. ಮಕ್ಕಳಿಗೆ ಸಮವಸ್ತ್ರವನ್ನು ಪಡೆದಿದ್ದಾರೆ, ಸಮವಸ್ತ್ರ ಬಂದಿದೆ ಅಂತಕ್ಕಂಥದ್ದನ್ನು ನಾವು ದಾಖಲೆಗಳನ್ನು ನಿರ್ವಹಣೆ ಮಾಡಬೇಕು ಮತ್ತು ಮಕ್ಕಳನ್ನು ವಿಚಾರ ಮಾಡಬೇಕು. 23-24-25ರಲ್ಲಿ ಸಮವಸ್ತ್ರ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ. ಒಂದು ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದರಲ್ಲಿ 23-24ರಲ್ಲಿ SC STಗೆ 4 ಮಕ್ಕಳಿಗೆ ಬಂದಿದೆ. ಆಮೇಲೆ ಇತರೆ 1 ಮಗುವಿಗೆ ಬಂದಿದೆ. ಇತರೆ ಇನ್ನು ಇತ್ತೀಚೆಗೆ ಯಾವುದೇ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಂದಿಲ್ಲ. ಶಿಕ್ಷಕರು ಹೇಳಿದರು, ಮಕ್ಕಳು ಸಹ ಹೇಳಿದರು. ಆಮೇಲೆ ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆಯೇ? ಇದು ಒಂದು ಶಿಕ್ಷಣ ಇಲಾಖೆ ನಿಯಮ ಇದೆ. ಬಹಳ ದೂರದಿಂದ ಕಚ್ಚಾ ದಾರಿಯಲ್ಲಿ ಬಳೆಹಳ್ಳಗಳನ್ನು ದಾಟಿ ಕಾಲಸಂಖ್ಯೆಗಳನ್ನು ದಾಟಿ ಬರತಕ್ಕಂಥ ಮಕ್ಕಳಿಗೆ ವರ್ಷಕ್ಕೆ 6,000 ರೂಪಾಯಿ ಸಾರಿಗೆ ವೆಚ್ಚವನ್ನು ಕೊಡ್ತಕ್ಕಂಥ ಒಂದು ನಿಯಮ ಇದೆ. ಅದರ ಪ್ರಕಾರ ಶಾಲೆ ಪ್ರಸ್ತಾವನೆ ಕಳಿಸಿದರೆ ಯಾವ ಮಗು ಅಂತೇಳಿ ಗುರುತು ಮಾಡಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಅದರಲ್ಲಿ 3 ಮಕ್ಕಳಿಗೆ ಈಗಾಗಲೇ ಈ ಶಾಲೆಯಲ್ಲಿ ಕಲಿತು ಅವರು ಮುಂದಿನ ಹಂತಕ್ಕೆ ಹೋಗಿದ್ದಾರೆ. ಅವರು ಅದರಲ್ಲಿ ದೀಕ್ಷಾ
ಶರತ್ತು ನವ್ಯ ಅಂತಕ್ಕಂಥದ್ದು ಅವರಿಗಾಗಿ ಪ್ರೌಢಶಾಲಾ ಹಂತದಲ್ಲಿದ್ದಾರೆ, ಅವರಿಗೆ ಬಂದಿದೆ 23-24ರಲ್ಲಿ. ಇಲ್ಲಿ ನಾವು ನೋಡಿದಾಗ 5 ಮಕ್ಕಳಿಗೆ ಸಾರಿಗೆ ಭತ್ಯೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಇದು ಮಕ್ಕಳು ಹೇಳಿದ್ದಾರೆ, ಶಿಕ್ಷಕರು ಹೇಳಿದ್ದಾರೆ. ಅದನ್ನು ನಾವು ವರದಿಯಲ್ಲಿ ಸೇರಿಸಿ ಕಳಿಸ್ತೇವೆ, ಯಾವ್ಯಾವ ಮಗು ಅಂತಕ್ಕಂಥದ್ದನ್ನು ಅವರ ಹೆಸರನ್ನು ಸೇರಿಸಿ ಕಳಿಸ್ತೇವೆ. ಸಾಕಷ್ಟು ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆ. ಆಮೇಲೆ ಕನಿಷ್ಠ ಪಕ್ಷ 3 ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆ. ಇದು ಶಿಕ್ಷಣ ಇಲಾಖೆ ನಿಯಮ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ 30 ಮಕ್ಕಳಿಗೆ ಒಬ್ಬ ಶಿಕ್ಷಕರು ಅಂತಕ್ಕಂಥ ಶಿಕ್ಷಣ ಇಲಾಖೆ ನಿಯಮ ಇದೆ. ಅದರ ಪ್ರಕಾರ ನಾವೇನು ನೋಡಿದಾಗ ಇಲಾಖಾ ನಿಯಮದ ಪ್ರಕಾರ 4 ಶಿಕ್ಷಕರಿದ್ದಾರೆ. ಇಲ್ಲಿ 24 ಮಕ್ಕಳಿದ್ದಾರೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಅವರೆಲ್ಲರೂ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರು. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಾವುದೇ ಶಿಕ್ಷಕರಿಲ್ಲ, ಇಲ್ಲಿ 11 ಮಕ್ಕಳು ಇದ್ದಾರೆ. ಅದಕ್ಕೆ ಇತ್ತೀಚಿನ ನಿಯಮ ಇದೆ, ಪದವೀಧರ ಶಿಕ್ಷಕರನ್ನು ನೇಮಕ ಮಾಡ್ತಕ್ಕಂಥದ್ದು, ವಿಷಯವಾರ ಶಿಕ್ಷಕರನ್ನು ನೇಮಕ ಮಾಡ್ತಕ್ಕಂಥದ್ದು. ಆ ರೀತಿಯ ಕೃತ್ಯಕೃತ ನಿಯಮಕ್ಕೆ ಅನುಗುಣವಾಗಿರ್ತಕ್ಕಂಥ ಯಾವುದೇ ಶಿಕ್ಷಕರು ಈ ಶಾಲೆಯಲ್ಲಿ ಇಲ್ಲ. ಆಮೇಲೆ ಕಲಾ ಶಿಕ್ಷಣಕ್ಕೆ ಶಿಕ್ಷಕರು, ಆರೋಗ್ಯ ಶಿಕ್ಷಣಕ್ಕೆ, ದೈಹಿಕ ಶಿಕ್ಷಣಕ್ಕೆ, ವೃತ್ತಿ ಶಿಕ್ಷಣಕ್ಕೆ ಶಿಕ್ಷಕರಿದ್ದಾರೆ. ಯಾವುದೇ ಶಿಕ್ಷಕರು ಈ ಶಾಲೆಯಲ್ಲಿ ಇಲ್ಲ, ಇರಬೇಕು ಅಂತಕ್ಕಂಥದ್ದು ಈ ಯೋಜನೆಯ ನಿಯಮ. ಆಮೇಲೆ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಶಾಲೆ ಹೊಂದಿದೆಯೇ? ಆ ರೀತಿಯಾಗಿರ್ತಕ್ಕಂಥ ಮುಖ್ಯ ಶಿಕ್ಷಕರು ಇಲ್ಲ. ಕಿರಿಯ ಪ್ರಾಥಮಿಕ ಶಾಲೆ ಒಂದು ಶೈಕ್ಷಣಿಕ ವರ್ಷದಲ್ಲಿ 200 ಕೆಲಸ ದಿನಗಳನ್ನು ನಿರ್ವಹಣೆ ಮಾಡಬೇಕು. ಹಿರಿಯ ಪ್ರಾಥಮಿಕ ಶಾಲೆ ಕನಿಷ್ಠ 220 ಕೆಲಸ ದಿನಗಳನ್ನು ನಿರ್ವಹಣೆ ಮಾಡಬೇಕು. ಇದು ಯೋಜನೆಯ ಒಂದು ನಿಯಮ. ಅದರ ಪ್ರಕಾರ ಶಾಲೆ ಎಷ್ಟು ಕೆಲಸ ದಿನಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ದಾಖಲಾತಿಗಳನ್ನು ನಾವು ನೋಡಬೇಕಾಗುತ್ತೆ. ಅದರ ಪ್ರಕಾರ 23-24ರಲ್ಲಿ 240 ದಿನಗಳು, 24-25ರಲ್ಲಿ 229 ದಿನಗಳನ್ನು ನಿರ್ವಹಣೆ ಮಾಡಿದೆ ಶಾಲೆ. ಸದರಿ ಶಾಲೆಯ ಹಿಂದಿನ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80 ಮತ್ತು ಅದಕ್ಕಿಂತ ಹೆಚ್ಚಿದೆಯೇ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ. ಹಾಜರಾತಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ಏಕೆ ಅಂತಂದರೆ ಮಗು 80ಕ್ಕಿಂತ ಹೆಚ್ಚು ಹಾಜರಾತಿ ಇದ್ದರೆ ಮಗು ಗುಣಮಟ್ಟದ ಶಿಕ್ಷಣವನ್ನು, ಉತ್ತಮ ಶಿಕ್ಷಣವನ್ನು ಕಲಿಯಲಿಕ್ಕೆ ಅವಕಾಶ ಆಗ್ತದೆ. ಮಗು ಏನಾರ ಹಾಜರಾತಿ ಕಡಿಮೆ ಇದ್ದರೆ ಮಗು ಕಲಿಕೆಯನ್ನು ಮಾಡೋದಿಲ್ಲ, ಕೆಳಮಟ್ಟದಲ್ಲಿರ್ತದೆ ಅಂತಕ್ಕಂಥದ್ದು ಯೋಜನೆಯ ಉದ್ದೇಶ. ಅದಕ್ಕೆ ನಾವು ನೋಡಿದಾಗ ದಾಖಲಾತಿ ನೋಡಿದಾಗ ಎಲ್ಲ ಮಕ್ಕಳ ಹಾಜರಾತಿ 80ಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು ಶಾಲೆಯಲ್ಲಿ ಕಂಡುಬಂತು. ಶಾಲೆಗೆ ಬರುವ ಮಾರ್ಗವೂ ಸುರಕ್ಷಿತವಾಗಿದೆ. ಮಕ್ಕಳ ಶಾಲೆಗೆ ಬರ್ತಕ್ಕಂಥ ಮಾರ್ಗ ಸುರಕ್ಷಿತವಾಗಿದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಬೇಕು. ಇಲ್ಲಿ ನಾವು ನೋಡಿದಾಗ ಶಿಕ್ಷಕರು, ಆಮೇಲೆ ಮಕ್ಕಳು, ಆಮೇಲೆ ಅವರ ಪೋಷಕರು ಹೇಳಿದರು. ಧನ್ಯಾಸಿ 1ನೇ ತರಗತಿ, ಖುಷಿ 5ನೇ ತರಗತಿ, ಸನ್ನಿಧಿ 5ನೇ ತರಗತಿ, ಜೀವಿತ 6ನೇ ತರಗತಿ, ಸಂಜನಾ 6ನೇ ತರಗತಿ. ಇವರು ಬಹಳ ದೂರದಿಂದ 4-5 ಕಿಲೋಮೀಟರ್ ದೂರದಿಂದ ಬರಬೇಕು. ಶಾಲೆಗೆ ಬರುವ ಮಾರ್ಗ ಸುರಕ್ಷಿತವಾಗಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಅದೇ ರೀತಿ ನಾವು ವರದಿಯಲ್ಲಿ ಅವರನ್ನು ಸೇರಿಸಿ ಕಳಿಸ್ತೇವೆ. ಆಮೇಲೆ ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸರ್ಕಾರ ತಿಳಿಸಿರ್ತಕ್ಕಂಥ 5 ವರ್ಷ, 6 ತಿಂಗಳು, 8 ತಿಂಗಳು, 6 ವರ್ಷಗಳು, ಆ ರೀತಿಯಾಗಿರ್ತಕ್ಕಂಥ ಒಂದು ನಿಯಮದ ಪ್ರಕಾರವೇ ಶಾಲೆ ದಾಖಲಾತಿ ಮಾಡ್ಕೊಳ್ಬೇಕಾಗ್ತದೆ. ಅದೇ ರೀತಿ ದಾಖಲಾತಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ಏನಾದರೂ ಮಗು ವಯಸ್ಸಿಗೆ ಮೀರಿ 7 ವರ್ಷ, 8 ವರ್ಷದ ಮಗು ಏನಾದರೂ ದಾಖಲಾತಿ ಬಂತು ಅಂತ ಹೇಳಿದರೆ ಆ ವಯಸ್ಸಿನ ಅನುಗುಣವಾಗಿಯೇ ಶಾಲೆ ದಾಖಲಾತಿ ಮಾಡ್ಕೊಳ್ಬೇಕಾಗ್ತದೆ. ಈಗ 8 ವರ್ಷದ ಮಗು ಬಂತು ಅಂದರೆ 1ನೇ ತರಗತಿ ದಾಖಲಾತಿ ಮಾಡ್ಕೊಳ್ಳೋದಿಲ್ಲ, 3ನೇ ತರಗತಿಗೆ ದಾಖಲಾತಿ ಮಾಡ್ಕೊಳ್ಬೇಕಾಗ್ತದೆ. ನಿಯಮವನ್ನು ಶಾಲೆ ಪಾಲನೆ ಮಾಡಬೇಕಾಗುತ್ತೆ. ಮಕ್ಕಳು ತಡವಾಗಿ ಶಾಲೆಗೆ ದಾಖಲಾದರೂ ಅವರಿಗೆ ತರಬೇತಿಯಲ್ಲಿ ಆರೈಕೆಯಾಗಿರ್ತಕ್ಕಂಥ ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಯಾವುದೇ ಒಂದು ಮಗು ಬಂತು, ಯಾವುದೇ ದಾಖಲೆ ಇಲ್ಲ, ಸರ್ಕಾರಿ ಶಾಲೆಗೆ ಬಂದಾಗ ದಾಖಲಾತಿ ಮಾಡ್ಕೊಳ್ಬೇಕು ಅಂದಾಗ ಆ ಮಗುವನ್ನು ನಿರಾಕರಿಸುವಂತಿಲ್ಲ. ಕನಿಷ್ಠ ಒಂದು ದಾಖಲಾತಿಯನ್ನಾದರೂ ಪಡ್ಕೊಂಡು ಶಾಲೆ ದಾಖಲಾತಿಯನ್ನು ಮಾಡ್ಕೊಳ್ಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಮಗು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಒಂದು. ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆ. ಯಾವುದಾರ ಮಗು ಕಲಿಕೆಯಿಂದ ಹೊರಗಿದೆಯಾ? ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ವಯಸ್ಸು ಮೀರಿ ಕಲಿಕೆಯಿಂದ ಯಾವುದಾದ್ರು ಈ ಶಿಕ್ಷಣ ವ್ಯವಸ್ಥೆಯಿಂದ ಹೊರಗಿದೆಯಾ? ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಮಗು ಇಲ್ಲ ಅಂತಕ್ಕಂಥದ್ದು. ಶಾಲೆಗೆ ದಾಖಲಾಗಿ ನಂತರ ಹೊರಗುಳಿದ ಮಕ್ಕಳದು ಏನಾದರೂ ಇದ್ದಾರಾ ಅಂತಕ್ಕಂಥದ್ದು. ಶಾಲೆಗೆ ದಾಖಲಾಗಿದ್ದಾರೆ, ಇನ್ನು ಶಾಲೆಗೆ ಬರ್ತಾ ಇಲ್ಲ ಅಂತಕ್ಕಂಥದ್ದು, ಗೈರು ಹಾಜರಾಗಿರ್ತಕ್ಕಂಥ ಮಗು ಯಾವುದಾದ್ರು ಇದೆಯಾ? ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಮಗು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂತು. ಮಕ್ಕಳನ್ನು ಹೊರಹಾಕಿರುವ ಸಂಖ್ಯೆ, ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯವನ್ನು ಮಾಡಲಾಗ್ತಿದೆಯೇ? ಆಮೇಲೆ ಮಕ್ಕಳಿಗೆ ದೈಹಿಕ ಶಿಕ್ಷಣ ನೀಡಲಾಗ್ತಿದೆಯೇ? ಶಾಲೆಯಲ್ಲಿ ಮಕ್ಕಳಿಗೆ ಯಾವುದಾದ್ರು ತಾರತಮ್ಯದಿಂದ ಏನಾದರೂ ಶಿಕ್ಷಕರ
ಮಾಡ್ತಾ ಇದ್ದಾರೆ ತರಗತಿ ಪಾಠ ಪ್ರವಚನದಲ್ಲಿ. ಆಮೇಲೆ ದೈಹಿಕ ಶಿಕ್ಷೆಯನ್ನು ನೀಡಲಾಗ್ತಿದೆ, ಇದು ಒಂದು ನಿಯಮ. ದೈಹಿಕ ಶಿಕ್ಷೆಯನ್ನು ನೀಡುವಂತಿಲ್ಲ. ಮಕ್ಕಳ ಮನವೊಲಿಸಿ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಅದರ ಪ್ರಕಾರ ದೈಹಿಕ ಶಿಕ್ಷೆಯನ್ನು ನೀಡುವಂತಿಲ್ಲ. ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದು ಮಾಡೋದಿಲ್ಲ ಅಂತಕ್ಕಂಥದ್ದು ಮಕ್ಕಳು ಸಹ ಹೇಳಿದರು. ಮಕ್ಕಳನ್ನು ನಾವು ಕೇಳಿದ್ವಿ. ಪೋಷಕರು ಏನಾರಿದ್ರೆ ಹೇಳಬಹುದು. ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗಿದೆ, ಆ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳು ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ನಿಮ್ಮ ಶಾಲೆಯಲ್ಲಿ ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದೇ ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಬಂತು. ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗಿದೆ, ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳು ಆಗಿರ್ತಕ್ಕಂಥದ್ದು ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ಶಾಲೆಗಳಲ್ಲಿ ಕೇಳಿದ್ದೇವೆ. ನಾವು ಮಾಧ್ಯಮಗಳಲ್ಲಿ ಪತ್ರಿಕೆಗಳ ಮೂಲಕ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಪ್ರಕರಣ ಈ ಶಾಲೆಯಲ್ಲಿ ಆಗಿದೆಯೇ, ಶಾಲೆಯಲ್ಲಿರ್ಬೋದು ಅಥವಾ ಶಿಕ್ಷಕರಿಂದಿರ್ಬೋದು ಅಥವಾ ಮಗು ಶಾಲೆಗೆ ಬರ್ತಾ ಇರ್ತಕ್ಕಂಥ ಯಾವುದೇ ಪರಿಸರದಲ್ಲಿರ್ಬೋದು, ಆ ರೀತಿಯಾಗಿರ್ತಕ್ಕಂಥದ್ದು ಏನಾದರೂ ಇದೆಯೇ ಅಂತಕ್ಕಂಥದ್ದು ಅದಕ್ಕೆ ನಾವೆಲ್ಲ ಕೇಳಿದ್ವಿ. ಅದು ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ವಿ. ಆಮೇಲೆ ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣಾ ಪ್ರಮಾಣ ಪತ್ರವನ್ನು ನೀಡಲಾಗಿದೆ, TC ಕೊಡ್ತಕ್ಕಂಥದ್ದು. ಕೇಳಿದರೆ ನಾವು ಬೇರೆ ಯಾವುದೋ ಶಾಲೆಗೆ ಹೋಗ್ತೇವೆ ಅಂತಕ್ಕಂಥದ್ದು ಕೇಳಿದರೆ ಶಾಲೆ ನೀಡಬೇಕಾಗುತ್ತೆ, ಆ ರೀತಿಯಾಗಿರ್ತಕ್ಕಂಥ ನೀಡಿದ್ದೇವೆ ಅಂತಕ್ಕಂಥ ಹೇಳಿದರು. ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು ಅಂದರೆ ಬುದ್ಧಿಮಾಂದ್ಯ ಇರ್ಬೋದು, ಕಣ್ಣು, ಕಿವಿ, ಮೂಗು, ಇತರೆ ವ್ಯತ್ಯಾಸಗಳಿರ್ತಕ್ಕಂಥದ್ದು, ದೇಹದ ಭಾಗಗಳಲ್ಲಿ ಅಂಗಾಂಗಗಳಲ್ಲಿ ಯಾವುದಾದ್ರು ವ್ಯತ್ಯಾಸಗಳಿರ್ತಕ್ಕಂಥ ಮಗುವನ್ನು ವಿಶೇಷ ಚೇತನ ಮಗು ಅಂತೇಳಿ ಗುರುತು ಮಾಡ್ತಾರೆ. ಅದರಲ್ಲಿ ನವೀತಿರ್ತಕ್ಕಂಥದ್ದು 4ನೇ ತರಗತಿ ವಿದ್ಯಾರ್ಥಿ, ಬುದ್ಧಿಮಾಂದ್ಯ ಸ್ವಲ್ಪ ಅಂತಕ್ಕಂಥದ್ದು. ಇದಕ್ಕೆ ಈ ಮಗುವಿಗೆ ಥೆರಪಟಿಕ್ ಸೇವೆ ಆಗಲೇ ಆರೋಗ್ಯ ಇಲಾಖೆಯಿಂದ ಬಂದು ಶಾಲೆಗಳಲ್ಲಿ ಆರೋಗ್ಯ ಸೇವೆಯನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಥೆರಪಟಿಕ್ ಸೇವೆಯನ್ನು IERTಯಿಂದ ನೀಡಲಾಗ್ತದೆ ಅಂತಕ್ಕಂಥದ್ದನ್ನು ಹೇಳಿದರು. ಫಿಸಿಯೋಥೆರಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಕರಗಳನ್ನು ಆ ಮಗುವಿಗೆ ನೀಡಿದೆ ಅಂತಕ್ಕಂಥದ್ದು. ಅವರ ಪೋಷಕರು ಯಾರು ಬಂದಿದೆಯಾ ಅಂತಕ್ಕಂಥದ್ದನ್ನು ತಿಳಿಸ್ಬೇಕಾಗುತ್ತೆ. ಬಂದಿದೆಯಾ ಥೆರಪಟಿಕ್ ಸೇವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಕೊಟ್ಟಿದ್ದಾರೆ? ಹೌದಾ? ಆಮೇಲೆ ಅನುದಾನ ಬಂದಿದೆ, 3,500 ರೂಪಾಯಿ ಅನುದಾನ. ಅದು ಸಿಕ್ಕಿದೆಯಾ? ಈ ವರ್ಷ ಅದೇ ಹೋದ ವರ್ಷ ಅವನಿಗೆ ಮಂತ್ಲಿ ಬರುತ್ತೆ, ಮಂತ್ಲಿ 1,200 ರೂಪಾಯಿ ಅವನ ಅಕೌಂಟಿಗೆ ಬರುತ್ತೆ. ಇದು ದಾಖಲಾತಿ ನಿರ್ವಹಣೆ ಆಗಿದೆ, 3,500 ರೂಪಾಯಿ ಅವರಿಗೆ ನೀಡಿದೆ ಅಂತ. ನಿಮಗೆ ಏನಾದ್ರು ಬಂದಿದೆಯಾ? ಬರಲಿಲ್ಲ ಸರ್, ಅವರು ನಾವು ಮಾಡಿಸಿದೀವಲ್ಲ ಅದು ಬರ್ತಾ ಇದೆ. ಇದು ಯಾವುದು ಬಂದಿಲ್ಲ? ಇದು ಯಾವುದು? 25ರಲ್ಲಿ ಆಗಲಿ. ಹೋದ ವರ್ಷ ಬಂದಿಲ್ಲ ಸರ್, ಕೊಟ್ಟಿಲ್ಲ. ಮಾರ್ಚ್ 30ಕ್ಕೆ ಹಾಕಿದ್ದು ಸರ್, ಹಂಗಾಗಿ ಕೊಟ್ಟಿಲ್ಲ. ಅವರಿಗೆ ಮತ್ತೆ ಪೂರ್ಣಿಮಾ ಇವರಿಗೆ ಸಭೆಯಲ್ಲಿ ತಿಳಿಸಿದ್ದೀವಿ. ಮೊನ್ನೆ ಮಾರ್ಚ್ ಎಂಡಿಂಗ್ ಹಾಕಿದ್ದೀವಿ. ನಮಗೆ ರೆಸಲ್ಯೂಷನ್ ಆಗಬೇಕು, ಮೀಟಿಂಗಲ್ಲಿ ಅದು ಪ್ರಸ್ತಾವನೆ ಆಗಬೇಕು. ಆಮೇಲೆ ಅಕೌಂಟಿಗೆ ಬಂದಿದೆಯೋ ಇಲ್ಲೋ ನನಗೆ ಚೆಕ್ ಆಗ್ಬೇಕಲ್ಲ, ಆಫೀಸಿಂದ ಹೇಳ್ತಾರೆ. ಅವ್ರ ಮಕ್ಕಳಿಗೆ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿ ನಾನು ಮೆಸೇಜ್ ಬಂದಿದ್ದು. ಆಮೇಲೆ ಇಲ್ಲ ಹಾಕಿದ್ದೀವಿ ಈಗ ನಿಮಗೆ ಅಂತ ಹೇಳಿ ಮೊನ್ನೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ, ಹಣ ಚೆಕ್ ಮಾಡಿಸ್ಬೇಡಿ 2 ಮಕ್ಕಳಿಗೆ ಬಂದಿದ್ದು ಅಂತ. ಆಮೇಲೆ ಮೀಟಿಂಗ್ ಅಲ್ಲಿ ಅಟೆಂಡ್ ಆಗಿದೆ. ಸೌಜನ್ಯ 7ನೇ ತರಗತಿ ಶ್ರವಣ ದೋಷ ಇರ್ತಕ್ಕಂಥ ಮಗು ಇದು. ಈ ಮಗುವಿಗೂ 4,000 ರೂಪಾಯಿ ಅನುದಾನ ಈಗಾಗಲೇ ಬಂದಿದೆ. ಶಾಲೆಯನ್ನು ಆ ಮಗುವಿಗೆ ಇನ್ನೂ ನೀಡಿಲ್ಲ ಅಂತಕ್ಕಂಥದ್ದನ್ನು ಮುಖ್ಯ ಶಿಕ್ಷಕರು ಅಭಿಪ್ರಾಯವನ್ನು ಹೇಳಿದ್ದಾರೆ. ಅದರ ಗಮನದಲ್ಲಿದೆ ಪೋಷಕರಿಗೆ. ಮುಂದಿನ ದಿನಗಳಲ್ಲಿ ಅದನ್ನು ತಿಳ್ಕೊಂಡು ಮಕ್ಕಳ ಕಲಿಕೆ ಅದನ್ನು ಉಪಯೋಗಿಸ್ಕೊಂಡು ಅಂತಕ್ಕಂಥದ್ದು. ಇದಕ್ಕೆ ಈ ಮಗುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಧನ ಸಲಕರಣೆ ಕನ್ನಡಕವನ್ನು ನೀಡಿದ್ದಾರೆ. ಆ ಮಗುವಿನ ಕನ್ನಡಕ ಕೊಟ್ಟಿದ್ದಾರೆ. ಸೌಜನ್ಯ ತಗೊಂಡಿದ್ದೀರಾ? ಆಮೇಲೆ ವಿಶೇಷ ಅಗತ್ಯವುಳ್ಳ ಮಕ್ಕಳು ಯಾವುದೇ ಅಡೆತಡೆಗಳಿಲ್ಲದೆ ಶಾಲೆಗೆ ಹಾಜರಾಗ್ತಾರೆ ಅಂತ ಶಾಲೆಗೆ ಬರ್ತಾ ಇದ್ದಾರೆ. ಆಮೇಲೆ ವಿಶೇಷ ಅಗತ್ಯವುಳ್ಳ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ, ಆ ರೀತಿಯಾಗಿರ್ತಕ್ಕಂಥದ್ದು ಬಂದಿಲ್ಲ. ಆಮೇಲೆ ಶಾಲೆಗೆ ಬರದೇ ಇರತಕ್ಕಂಥ ಮಗು, ಅಂಗವಿಕಲ ಮಗುವಿಗೆ ಮನೆಯಲ್ಲೇ ಶಿಕ್ಷಣ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಶಿಕ್ಷಕರು ಅಲ್ಲಿಗೆ ಹೋಗಿ ಪಾಠ ಪ್ರವಚನ ಮಾಡ್ತಕ್ಕಂಥದ್ದು, ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದೇ ಮಗು ನಿಮ್ಮ ಶಾಲೆಗಳಲ್ಲಿ ಇಲ್ಲ. ಆಮೇಲೆ ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆಯೇ?
ಮಕ್ಕಳಿಗೆ ಈ ಯೋಜನೆಯ ಪ್ರಕಾರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಶಾಲೆಯಲ್ಲಿ ದೊರೆಯಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ವಾತಾವರಣ ಎದುರಿಸುವಂಥದ್ದು. ಅಂದರೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಕಟ್ಟಡಗಳಿರಬೇಕು, ಉತ್ತಮವಾಗಿರ್ತಕ್ಕಂಥ ಶಾಲಾ ಕೊಠಡಿಗಳಿರಬೇಕು, ಅಲ್ಲಿ ಪಾಠೋಪಕರಣಗಳು ಪೀಠೋಪಕರಣಗಳು ಇರಬೇಕು. ಆಗ ಮಾತ್ರ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಕಲೀಲಿಕ್ಕೆ ಆಗ್ತದೆ ಮಕ್ಕಳಿಗೆ ಅಂತಕ್ಕಂಥದ್ದು ಈ ಯೋಜನೆಯ ಪ್ರಮುಖವಾಗಿರ್ತಕ್ಕಂಥ ಅಂಶ. ಅದರ ಪ್ರಕಾರ ಯೋಜನೆಯ ಪ್ರಕಾರ ಹಾಗಿರ್ಬೇಕಾ, ಈ ಶಾಲೆ ಆಗಿದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕು. ಅದರ ಪ್ರಕಾರ 4 ತರಗತಿ ಕೊಠಡಿಗಳಿದೆ. ಅದರಲ್ಲಿ 2 ನಲಿಕಲಿ ಕೊಠಡಿ ಮತ್ತು 6ನೇ ತರಗತಿ ಕೊಠಡಿ ಸೋರಿಕೆ ಇದೆ. ಈ ಕೊಠಡಿ ಸೋರಿಕೆ ಇದೆ ಅಂತಕ್ಕಂಥದ್ದು ಹೇಳಿದ್ರು, ನಾವು ನೋಡಿದ್ವಿ. ಸೋರಿಕೆ ಕಂಡು ಬರ್ತಾ ಇದೆ, ದುರಸ್ತಿ ಅಗತ್ಯವಿದೆ ಅಂತಕ್ಕಂಥದ್ದು ಅಭಿಪ್ರಾಯ ಬಂತು. ಆಮೇಲೆ 1 ಅಡಿಗೆ ಕೊಠಡಿ ಇದೆ, ಮೇಲ್ಚಾವಣಿ ದುರಸ್ತಿ ಅಗತ್ಯವಿದೆ ಮತ್ತು ನೆಲಹಾಸು ಅದು ಸಹ ದುರಸ್ತಿಯಲ್ಲಿ ಅಗತ್ಯವಿದೆ. ಈ ಅಡಿಗೆ ಕೊಠಡಿ ಭಾರಿ ಶುಚಿಯಾಗಿಲ್ಲ, ಅಲ್ಲಿ ಶುಚಿ ಇರಬೇಕಾಗ್ತದೆ. ಯಾಕೆಂದರೆ ಮಕ್ಕಳಿಗೆ ಆಹಾರವನ್ನು ತಯಾರಿಕೆ ಮಾಡ್ತಕ್ಕಂಥ ಒಂದು ಕೊಠಡಿ ಅದು, ಶುಚಿತ್ವವನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ದಾಸ್ತಾನು ಕೊಠಡಿ ಒಂದಿದೆ, ಅದು ಉತ್ತಮವಾಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಈ ಪ್ರಕಾರ ಏನು ಶಾಲಾ ಕಟ್ಟಡಗಳು ಹೇಗಿದೆಯಾ, ವ್ಯವಸ್ಥೆ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ವರದಿಯಲ್ಲಿ ಸೇರಿಸಿ ಕಳಿಸ್ತೀವಿ ನಾವು. ಆಮೇಲೆ ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ, ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ, ಬಾಲಕರ ಮತ್ತು ಬಾಲಕಿಯರ ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇದೆಯೇ ಮತ್ತು ಬಳಕೆಗೆ ಯೋಗ್ಯವಾಗಿದೆಯೇ ಅಂತಕ್ಕಂಥದ್ದು ಇದು ಈ ಯೋಜನೆಯ ಒಂದು ಪ್ರಮುಖ ಅಂಶ. ಏಕೆಂತಂದರೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಆ ಮಗುವಿಗೆ ಸಿಗಬೇಕಾದ್ರೆ ಆ ಶಾಲೆಯಲ್ಲಿ ಒಂದು ಶೌಚಾಲಯದ ಉತ್ತಮವಾಗಿರ್ತಕ್ಕಂಥ ಬಳಕೆಗೆ ಯೋಗ್ಯವಾದ ನೀರಿನ ವ್ಯವಸ್ಥೆ ಇರತಕ್ಕಂಥ ಶೌಚಾಲಯ ಇರಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಪ್ರಮುಖ ಅಂಶ. ಯಾಕೆ ಅಂತಂದರೆ ಶೌಚಾಲಯ ಏನಾದರೂ ಅಲ್ಲಿ ಉತ್ತಮ ಇಲ್ಲದೇ ಇದ್ದರೆ, ಮಕ್ಕಳ ಬಳಕೆಗೆ ಯೋಗ್ಯಕರವಾಗಿಲ್ಲದೇ ಇದ್ದರೆ ಮಗು ಏನು ಮಾಡ್ತದೆ, ಆ ಶೌಚಾಲಯವನ್ನು ಬಳಸೋದಿಲ್ಲ. ಆಮೇಲೆ ಬಯಲು ಶೌಚಾಲಯಕ್ಕೆ ಹೋಗ್ತದೆ. ಬಯಲು ಶೌಚಾಲಯ ನಿಷೇಧ, ಹೋಗುವಾಗಿಲ್ಲ ನಿಯಮದ ಪ್ರಕಾರ. ಹಾಗಾಗಿ ಈ ಉತ್ತಮವಾಗಿರ್ತಕ್ಕಂಥ ಒಂದು ಶೌಚಾಲಯ ಇರಬೇಕಾಗ್ತದೆ. ಅಕಸ್ಮಾತ್ ಶೌಚಾಲಯ ಇಲ್ಲ ಅಂತ ಹೇಳಿದ್ರೆ ಮಗು ಏನಾಗ್ತದೆ, ಶೌಚವನ್ನು ಕಟ್ಕೊಳ್ತದೆ. ಶೌಚವನ್ನು ಕಟ್ಕೊಂಡು ತರಗತಿ ಕೊಠಡಿಯಲ್ಲಿ ಬರ್ತದೆ, ಶಿಕ್ಷಕರ ಪಾಠ ಪ್ರವಚನದಲ್ಲಿ ಅದು ಪಾಲ್ಗೊಳ್ಳೋದಿಲ್ಲ. ಹಾಗಾಗಿ ಏನಾಗ್ತದೆ, ಶೌಚವನ್ನು ಕಟ್ಕೊಳ್ತದೆ, ಅದು ಪಾಠ ಪ್ರವಚನಗಳೇ ಗಮನ ಕೊಡೋದಿಲ್ಲ. ಹಾಗಾಗಿ ಅದು ಕಲಿಕೆಯಲ್ಲಿ ಹಿಂದೆ ಬೀಳ್ತದೆ ಅಂತಕ್ಕಂಥದ್ದು. ಅದಲ್ಲದೆ ಶೌಚವನ್ನು ಕಟ್ಕೊಂಡ್ರೆ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ ಅಂತಕ್ಕಂಥದ್ದು. ಹಾಗಾಗಿ ಒಂದು ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಒಂದು ಯೋಜನೆಯ ನಿಯಮ. ನಿಮ್ಮ ಶಾಲೆಯಲ್ಲಿ ನೋಡಿದಾಗ ಶೌಚಾಲಯ ಇದೆ, ಆ ಶೌಚಾಲಯ ಆ ಕಡೆಯಿಂದ ಮಕ್ಕಳು ಹೋಗಬೇಕು. ಶೌಚಾಲಯ ಅಷ್ಟೇನು ವ್ಯವಸ್ಥಿತವಾಗಿರ್ತಕ್ಕಂಥ ಶೌಚಾಲಯ ಇಲ್ಲ. ಆಮೇಲೆ ನೀರಿನ ವ್ಯವಸ್ಥೆ ಇರಲಿಲ್ಲ ಅಲ್ಲಿ. ಈಗಾಗಲೇ ನಿನ್ನೆ ಮನೆಯಿಂದ ಅದು ನೀರಿನ ವ್ಯವಸ್ಥೆ ಅಂತಂದರೆ ನಲ್ಲಿಯ ಮೂಲಕ, ಟ್ಯಾಪ್ಗಳ ಮೂಲಕ ಅಲ್ಲಿ ಮಕ್ಕಳಿಗೆ ಲಭ್ಯವಾಗುವಂತೆ ನೀರಿನ ವ್ಯವಸ್ಥೆ ಇರಬೇಕು ಅಂತಕ್ಕಂಥ ನಿಯಮ ಅದು. ಅದರ ಪ್ರಕಾರ ಆಗಾಗಲೇ ನಿನ್ನೆ ಬಂದು ಓಡಿಸಿದ್ದಾರೆ. ಇನ್ನೂ ಸಹ ಉತ್ತಮವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಬಳಕೆಗೆ ಯೋಗ್ಯವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ ಇರತಕ್ಕಂಥ ಒಂದು ಶೌಚಾಲಯದ ಅಗತ್ಯ ಇದೆ. ಮಕ್ಕಳ ಗುಣಮಟ್ಟದ ಕಲಿಕೆ ಆಗಬೇಕಾದ್ರೆ ಶೌಚಾಲಯವು ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು ಶಾಲೆಗಳಲ್ಲಿ. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳು ಬಳಸುವಂಥ ಶೌಚಾಲಯ ಇದೆಯೇ, ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಶೌಚಾಲಯ ಇಲ್ಲ. ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯ ಇದೆಯೇ, ಏಕೆಂತಂದರೆ ಮಧ್ಯಾಹ್ನದ ಬಿಸಿ ಊಟ ತಯಾರಿಕೆ ಇದೆ ಇಲ್ಲಿ. ಆಮೇಲೆ ಮಕ್ಕಳಿಗೆ ಕುಡಿಯುವುದಕ್ಕೆ ಶಾಲೆಗಳಲ್ಲಿ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರದಂತೆ ಶುದ್ಧ ಕುಡಿಯುವ ನೀರನ್ನು ಉಳಿಸಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಆ RO ಪ್ಲಾಂಟ್ಗಳ ಮೂಲಕ ಶುದ್ಧೀಕರಿಸಿದ ನೀರು ಅಥವಾ ಕೃತಕ ವಾಟರ್ ಫಿಲ್ಟರ್ಗಳ ಮೂಲಕ ಶುದ್ಧೀಕರಿಸಿದ ನೀರನ್ನೇ ಮಕ್ಕಳಿಗೆ ಕುಡಿಲಿಕ್ಕೆ ಕೊಡಬೇಕು ಅಂತಕ್ಕಂಥದ್ದು ನಿಯಮ. ಅದರ ಪ್ರಕಾರ ಶಾಲೆ ಏನಾದರೂ ಆ ರೀತಿ ಆಗಿರ್ತಕ್ಕಂಥದ್ದು ಮಾಡ್ತಾ ಇದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕು. ಅದರ ಪ್ರಕಾರ ನಾವು ಇಲ್ಲಿ ನೋಡಿದಾಗ ನೀರನ್ನು ನದಿಯ ಮೂಲಕ, ಇದು ಗ್ರಾಮ ಪಂಚಾಯತ್ ನದಿಯ ಮೂಲಕ ನೀರು ಬರ್ತಾ ಇದೆ, ಅದನ್ನೇ ನಾವು ಅಡುಗೆಗೆ ಬಳಸ್ತೇವೆ ಅಂತಕ್ಕಂಥದ್ದು ಹೇಳಿದರು. ಆಮೇಲೆ ನೀರನ್ನು ವಾಟರ್ ಫಿಲ್ಟರ್ಗಳ ಮೂಲಕ ನಾವು ಮಕ್ಕಳಿಗೆ ಕೊಡ್ತೀವಿ ಅಂತಕ್ಕಂಥದ್ದು, ಮನೆಯಿಂದಲೂ ತರ್ತಾರೆ ಮಕ್ಕಳು ಅಂತಕ್ಕಂಥದ್ದನ್ನು, ಶುದ್ಧ ನೀರನ್ನು ತಂದು ಉಪಯೋಗಿಸ್ತಾರೆ. ಇದುವರೆಗೆ ಯಾವುದೇ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಿಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂತು. ಆಮೇಲೆ ಕುಡಿಯೋ ನೀರಿನ ಗುಣಮಟ್ಟ ಉತ್ತಮವಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕು, ಆ ನೀರಿನ ಇದನ್ನು ನೋಡಬೇಕು. ಆಮೇಲೆ ಅದನ್ನು ನಾವು ನೋಡಿದ್ದೇವೆ.
ಪ್ರತಿ 6 ತಿಂಗಳಿಗೊಮ್ಮೆ ಶಾಲೆ ಅಡಿಗೆಗೆ ಉಪಯೋಗಿಸ್ತಕ್ಕಂಥ ಮತ್ತು ಮಕ್ಕಳು ಕುಡಿಯುವ ನೀರನ್ನು ಉಪಯೋಗಿಸ್ತಕ್ಕಂಥ ನೀರನ್ನು ಪ್ರತಿ 6 ತಿಂಗಳಿಗೊಮ್ಮೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಹಂತದಲ್ಲಿ ಒಂದು ಇಲಾಖೆ ಇದೆ, ಅದರಲ್ಲಿ ಪರೀಕ್ಷೆಗೆ ಒಳಪಡಿಸಬೇಕು. ಅದು ಅಡಿಗೆಗೆ ಯೋಗ್ಯವಾಗಿದೆ, ಮಕ್ಕಳಿಗೆ ಕುಡಿಯುವುದಕ್ಕೆ ಯೋಗ್ಯವಾಗಿದೆ ಅಂತಕ್ಕಂಥದ್ದು ಪರೀಕ್ಷೆ ಒಳಪಡಿಸಿ ಅದರ ಒಂದು ದೃಢೀಕರಣವನ್ನು ಶಾಲೆ ನಿರ್ವಹಣೆ ಮಾಡಬೇಕಾಗ್ತದೆ. ಇಲ್ಲಿ 31/8/2023ರಲ್ಲಿ ಒಂದು ನೀರನ್ನು ಪರೀಕ್ಷೆ ಮಾಡಿದ್ದಾರೆ, ಅದರ ದೃಢೀಕರಣವನ್ನು ಮಾಡಿದ್ದಾರೆ. ಈ ನಿಯಮದ ಪ್ರಕಾರ ಪ್ರತಿ 6 ತಿಂಗಳಿಗೊಮ್ಮೆ ಶಾಲೆ ಅದನ್ನು ಮಾಡಬೇಕಾಗುತ್ತೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದೆಯೇ? ತರಗತಿ ಕೊಠಡಿಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕಲಿಕೆ ಆಗಬೇಕಾದ್ರೆ ತರಗತಿಗಳಲ್ಲಿ ಸ್ವಾಭಾವಿಕ ಬೆಳಕಿನ ಜೊತೆಗೆ ಕೃತಕವಾಗಿರ್ತಕ್ಕಂಥ ಬೆಳಕು ಇರಬೇಕು ಅಂತಕ್ಕಂಥದ್ದು. ಆಮೇಲೆ 6 ಮತ್ತು 7ನೇ ತರಗತಿಯ ವಿಜ್ಞಾನ ಪಾಠ ಪ್ರವಚನ ಪ್ರಯೋಗದಲ್ಲಿ ಕರೆಂಟ್ ಈ ವಿದ್ಯುತ್ತಿನ ಅವಶ್ಯಕತೆ ಇರ್ತದೆ. ಹಾಗಾಗಿ ಒಂದು ಶಾಲೆ ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಈ ಬೆಳಕಿನ ವ್ಯವಸ್ಥೆ ಇರಬೇಕು ಅಂತಕ್ಕಂಥದ್ದು. ಅದು ಎಲ್ಲ ತರಗತಿ ಕೊಠಡಿಗಳಲ್ಲಿ ಇದೆ, ನಾವು ನೋಡಿದ್ದೇವೆ. ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸ್ತಾ ಇದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆಯೇ? ಏಕೆ ಅಂತಂದರೆ ಮಕ್ಕಳ ಕಲಿಕೆ ತರಗತಿ ಕೊಠಡಿಗಳಲ್ಲಿ ಪಾಠ ಪ್ರವಚನಗಳೇ ಕಲಿಕೆ ಅಲ್ಲ, ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳು ಮಗುವಿನ ಕಲಿಕೆ ಅಂತಕ್ಕಂಥದ್ದು ಸಮಗ್ರ ಶಿಕ್ಷಣ ವ್ಯಾಪ್ತಿಯಲ್ಲಿ ಒಂದು ಅಂಶ ಇದು. ಹಾಗಾಗಿ ಒಂದು ಶಾಲೆ ಅಂತ ಹೇಳಿದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಎಲ್ಲ ಪ್ರಾಥಮಿಕ ಶಾಲಾ ಹಂತದ ಸ್ಪರ್ಧೆಗಳಿಗೆ ಅನುಕೂಲವಾಗುವಂಥ ಒಂದು ಆಟದ ಮೈದಾನವನ್ನು ಹೊಂದಿರಬೇಕು ಅಂತಕ್ಕಂಥ ನಿಯಮ. ಅದರ ಪ್ರಕಾರ ನಾವು ಇಲ್ಲಿ ನೋಡಿದಾಗ ಆ ರೀತಿ ಆಗಿರತಕ್ಕಂಥ ಆಟದ ಮೈದಾನವೇ ನಮ್ಮ ಶಾಲೆಯಲ್ಲಿ ಇಲ್ಲ. ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆಯೇ? ಇದು ಒಂದು ನಿಯಮ. ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಶಾಲೆಯ ಆವರಣದ ಸುತ್ತ ಕಾಂಪೌಂಡ್ ಗೋಡೆ ಇರಬೇಕು. ಹೇಗೆ ಅಂತಂದರೆ ಎಲ್ಲಾದರೂ ಅಕಸ್ಮಾತ್ ಶಿಕ್ಷಕರ ಕಣ್ತಪ್ಪಿ ಮಗು ಶಾಲಾ ಪರಿಸರದಿಂದ ಹೊರಗಡೆ ಹೋದಾಗ ಇಲ್ಲಿ ಮೇನ್ ರೋಡ್ ಇದೆ, ಏನಾದರೂ ವಾಹನಗಳಿಂದ ಬೇರೆ ರೀತಿಯಿಂದ ಮಗುವಿಗೆ ಅನಾಹುತ ಆಗ್ಬೋದು. ಅಥವಾ ಶಾಲೆ ಸುತ್ತಮುತ್ತ ಅನೇಕ ಗಿಡಮರಗಳು ಗಿಡಗಂಟೆಗಳು ಏನಾದರೂ ಇದ್ದರೆ ಅಲ್ಲಿ ಅನೇಕ ವಿಷಜಂತುಗಳು ಸೇರಿಕೊಂಡು ಶಾಲಾ ಪರಿಸರದ ಒಳಗೆ ಬಂದು ತರಗತಿ ಕೊಠಡಿಗಳಿಗೆ ಸೇರಿಕೊಂಡು ಮಕ್ಕಳಿಗೆ ಏನಾದರೂ ಅನಾಹುತ ಆಗ್ಬೋದು ಅನ್ನುವ ದೃಷ್ಟಿಯಿಂದ ಶಾಲಾ ಸುತ್ತ ಒಂದು ಮಕ್ಕಳ ದೃಷ್ಟಿಯಿಂದ ರಕ್ಷಣಾ ಕಾಂಪೌಂಡನ್ನು ಹೊಂದಿರಬೇಕು ಶಾಲೆ ಅಂತಕ್ಕಂಥದ್ದು ಯೋಜನೆಯ ನಿಯಮ. ಅದರ ಪ್ರಕಾರ ನಾವಿಲ್ಲಿ ನೋಡಿದಾಗ ಶಾಲೆ ಸುತ್ತ ರಕ್ಷಣಾ ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಇದ್ದಾಗಿಯೂ ಸಹ ಏನಾಗ್ತದೆ, ಮಂಗಗಳು ಮೇಲೆ ಮರದಿಂದ ಬಂದು ಇಲ್ಲಿ ಶಾಲೆ ಸುತ್ತ ಬೇರೆ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಮಾಡ್ತಾ ಇರ್ತವೆ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಏನಾದರೂ ದೊಡ್ಡ ಮಕ್ಕಳಿಗೆ ಏನೂ ಅನಾಹುತ ಆಗೋದಿಲ್ಲ, ಚಿಕ್ಕ ಮಕ್ಕಳು ನದಿ ಕಲಿಯ ಮಕ್ಕಳಿಗೆ ಅದರಿಂದ ಏನಾದರೂ ಅವುಗಳಿಂದ ಏನಾದರೂ ತೊಂದರೆ ಆಗ್ತಕ್ಕಂಥ ಸಂದರ್ಭಗಳು ಇರ್ತದೆ. ಹಾಗಾಗಿ ಶಿಕ್ಷಕರು ಮತ್ತು ಪೋಷಕರು ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ. ಶಾಲೆಯು ಗ್ರಂಥಾಲಯವನ್ನು ಹೊಂದಿದೆಯೇ? ಇದು ಒಂದು ನಿಯಮ. ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ನೀಡಬೇಕಾದರೆ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಹೊಂದಿರಬೇಕು ಅಂತಕ್ಕಂಥ ಯೋಜನೆಯ ನಿಯಮ. ಆ ಗ್ರಂಥಾಲಯದಲ್ಲಿ ಎಲ್ಲ ವಿಷಯದ ಪುಸ್ತಕಗಳು ಇರಬೇಕು ಅಂತಕ್ಕಂಥದ್ದು ನಿಯಮ. ಭಾಷೆಯನ್ನು ಕಲಿಸ್ತಕ್ಕಂಥದ್ದು, ಗ್ರಾಮರ್ ಮತ್ತು ವ್ಯಾಕರಣವನ್ನು ಕಲಿಸ್ತಕ್ಕಂಥದ್ದು, ಆಮೇಲೆ ಗಣಿತದ ವ್ಯಾವಹಾರಿಕ ಲೆಕ್ಕಗಳನ್ನು ಕಲಿಸ್ತಕ್ಕಂಥದ್ದು, ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಿಷಯಗಳನ್ನು ಕಲಿಸ್ತಕ್ಕಂಥದ್ದು, ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂತೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ವ್ಯಕ್ತಿ ಚಿತ್ರಗಳಿಗೆ ಸಂಬಂಧಪಟ್ಟಂತೆ, ಚಿತ್ರಕಲೆ ಇನ್ನಿತರ ಯಾವುದೇ ಕಲಿಕೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯದ ಪುಸ್ತಕಗಳನ್ನು ಹೊಂದಿರಬೇಕು. ಸಾಮಾನ್ಯ ಜ್ಞಾನದ ಪುಸ್ತಕಗಳು, ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಇವೆಂಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ಆ ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು. ಯಾಕೆಂತಂದರೆ ಪಠ್ಯಪುಸ್ತಕದಲ್ಲಿ ಕೇವಲ 20ರಿಂದ 25 ಭಾಗದಷ್ಟು ವಿಷಯ ಮಾತ್ರ ಮಗುವಿನ ಕಲಿಕೆಗೆ ಸಿಗ್ತದೆ. ಮತ್ತು ಉಳಿದಿರ್ತಕ್ಕಂಥದ್ದು ಯಾವುದೂ ಪಠ್ಯಪುಸ್ತಕದಲ್ಲಿ ಸಿಗೋದಿಲ್ಲ. ಹಾಗಾಗಿ ಮಗು ಹೆಚ್ಚಿನ ಜ್ಞಾನವನ್ನು ಪಡೆಯಬೇಕಾದರೆ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಶಾಲೆ ಹೊಂದಿರಬೇಕು ಅಂತ. ಇಲ್ಲಿ ನೋಡಿದರೆ 1334 ಪುಸ್ತಕಗಳನ್ನು ಗ್ರಂಥಾಲಯ ಇಲ್ಲಿ ಹೊಂದಿದೆ. ಆ ಎಲ್ಲ ಪುಸ್ತಕಗಳನ್ನು ನಾವು ಮಕ್ಕಳಿಗೆ ಓದಲಿಕ್ಕೆ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರು. ಗ್ರಂಥಾಲಯ ನಿರ್ವಹಣಾ ಪುಸ್ತಕವನ್ನು ನಿರ್ವಹಣೆ ಮಾಡಬೇಕು ಶಾಲೆ, ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಮಕ್ಕಳು ನಾವು ತಗೊಂಡು ಓದ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಎಲ್ಲ ತರಗತಿಗಳಲ್ಲಿ ಬೋಧನಾ ಕಲಿಕೆ ಸಾಮಗ್ರಿಗಳು ಲಭ್ಯವಿದೆ.
ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಶಿಕ್ಷಕರು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ನಿಯಮ. ಅದನ್ನು ಬಳಸ್ಕೊಂಡು ನಾವು ಪಾಠ ಪ್ರವಚನ ಮಾಡ್ತೀವಿ ಅಂತಕ್ಕಂಥ ಹೇಳಿದರು. ಮಕ್ಕಳು ಹೇಳಿದರು ಬಳಸ್ಕೊಂಡು ಮಾಡ್ತಾರೆ ಶಿಕ್ಷಕರು ಅಂತಕ್ಕಂಥದ್ದು ಹೇಳಿದರು. ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆಯೇ? ಅತಿ ಪ್ರಮುಖವಾಗಿರ್ತಕ್ಕಂಥ ಅಂಶ. ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಇತ್ತೀಚಿನ ಏನು ವೈಜ್ಞಾನಿಕವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣದ ತಂತ್ರಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಕಲಿಕೆ ಆಗಬೇಕಾದ್ರೆ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ಮಗುವಿಗೆ ಆಗಬೇಕಾದ್ರೆ ಶಾಲೆ ಡಿಜಿಟಲ್ ಮೂಲಸೌಕರ್ಯಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಕಂಪ್ಯೂಟರ್ಗಳಿರ್ಬೋದು, ಲ್ಯಾಪ್ಟಾಪ್ಗಳಿರ್ಬೋದು, ಪ್ರೊಜೆಕ್ಟರ್ಗಳಿರ್ಬೋದು, ಸ್ಮಾರ್ಟ್ ಬೋರ್ಡ್ಗಳಿರ್ಬೋದು, ಸ್ಮಾರ್ಟ್ ಟಿವಿಗಳಿರ್ಬೋದು. ಇವುಗಳನ್ನು ಶಾಲೆ ಹೊಂದಿದ್ರೆ ಅದರಲ್ಲಿ ಅನೇಕ ಪಾಠ ಪ್ರವಚನಗಳನ್ನು ಮಾಡ್ತಕ್ಕಂಥ ಅವಕಾಶಗಳಿರ್ತದೆ. ಬೇರೆ ಮಾಧ್ಯಮಗಳ ಮೂಲಕ ಅವುಗಳನ್ನು ಸಂಗ್ರಹಿಸಿಕೊಂಡು ನಮ್ಮ ಫೋನ್ಗಳ ಮೂಲಕವೇ ಅದನ್ನು ಸಂಗ್ರಹ ಮಾಡಿ ಮಕ್ಕಳಿಗೆ ಅದರ ಮೂಲಕ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಪಠ್ಯದಲ್ಲಿ ಬರದೇ ಇರತಕ್ಕಂಥ ಅನೇಕ ಪಾಠ ಪ್ರವಚನಗಳನ್ನು ಮಾಡಿ ಮಕ್ಕಳಿಗೆ ಹೆಚ್ಚಿನ ಜ್ಞಾನವನ್ನು ಕಲಿಸ್ತಕ್ಕಂಥ ಒಂದು ಅವಕಾಶವನ್ನು ಶಾಲೆ ಮಾಡ್ಕೋಬೇಕಾಗ್ತದೆ. ಈ ಎಲ್ಲ ಮೂಲಸೌಕರ್ಯಗಳನ್ನು ಶಾಲೆ ಹೊಂದಬೇಕು. ಆಗ ಮಾತ್ರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರಕಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಈ ಯೋಜನೆಯ ಪ್ರಮುಖವಾಗಿರ್ತಕ್ಕಂಥ ಅಂಶ. ನಾವಿನ್ನು ನೋಡಿದರೆ ಯಾವುದೇ ಡಿಜಿಟಲ್ ಮೂಲಸೌಕರ್ಯಗಳು ಇಲ್ಲ. ಏಕೆಂತಂದರೆ ಮಗು ಈಗಲೇ ಕಂಪ್ಯೂಟರ್ನ ಪ್ರಾಥಮಿಕ ಜ್ಞಾನವನ್ನು ಪ್ರಾಥಮಿಕ ಹಂತದಲ್ಲಿ ಕಲಿಬೇಕಾಗತ್ತೆ. ಅದು ಕಲಿತ್ರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋದಾಗ ಅದಕ್ಕೆ ಇನ್ನೂ ಹೆಚ್ಚಿನ ಕಲಿಕೆಗೆ ಸುಲಭ ಆಗುತ್ತೆ. ಹಾಗಾಗಿ ಪ್ರಾಥಮಿಕ ಹಂತದಲ್ಲಿ ಎಲ್ಲ ಕಲಿಕೆಗಳು ಆಗಬೇಕು ಡಿಜಿಟಲ್ ಮಾಧ್ಯಮಗಳ ಮೂಲಕ ಅಂತಕ್ಕಂಥದ್ದು. ಹೆಚ್ಚಿನ ವಿಷಯಗಳ ಕಲಿಕೆ ಆದರೆ ಮಗು ಏನಾಗ್ತದೆ, ಇನ್ನು ಮೇಲ್ ಹಂತಕ್ಕೆ ಹೋದಾಗ ಅದಕ್ಕೆ ಸುಲಭ ಆಗುತ್ತೆ, ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಯಾವುದೋ ಒಂದು ಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂಥ ಆಯ್ಕೆಯನ್ನು ಮಾಡಿಕೊಂಡು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಜಿಟಲ್ ಮೂಲಸೌಕರ್ಯಗಳು ನಿಮ್ಮ ಶಾಲೆಯಲ್ಲಿ ಇಲ್ಲ. ಆಮೇಲೆ ಬ್ಯಾಗ್ ರಹಿತ ದಿನವನ್ನು ಜಾರಿ ಮಾಡಲಾಗಿದೆ. ಮಕ್ಕಳು ಎಲ್ಲರ ದಿನದಲ್ಲೂ ಬ್ಯಾಗ್ ತರೋದು ಬೇಡ. ಕೆಲವೊಂದು ದಿನಗಳಲ್ಲಿ, ಒಂದು ತಿಂಗಳಲ್ಲಿ 2 ಅಥವಾ 3 ದಿನಗಳಲ್ಲಿ ಬ್ಯಾಗ್ ಇಲ್ಲದೆ ಶಾಲೆಗೆ ಬಂದು ಸಮರ್ಪಿಸಬೇಕು ಅಂತಕ್ಕಂಥದ್ದು ಒಂದು ನಿಯಮ ಇದೆ. ಅದರ ಪ್ರಕಾರ ತಿಂಗಳ 3ನೇ ಶನಿವಾರ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದರು. ಯುವ ಮತ್ತು ಪರಿಸರ ಕ್ಲಬ್ಗಳು ಲಭ್ಯವಿದೆ. ಮಕ್ಕಳಿಗೆ ಪರಿಸರದ ಜ್ಞಾನವನ್ನು ನೀಡ್ತಕ್ಕಂಥ ಒಂದು ಯೋಜನೆ ಇದು. ಪರಿಸರದ ಬಗ್ಗೆ ಆಗಾಗ್ಗೆ ಆ ಪರಿಸರಗಳನ್ನು ತೋರಿಸಿ ಅದರ ಬಗ್ಗೆ ಜ್ಞಾನವನ್ನು ಕೊಡ್ತಕ್ಕಂಥದ್ದು. ಇಲ್ಲೇನಾದ್ರು ಕೆರೆಕಟ್ಟೆಗಳಿದ್ದರೆ ಅದನ್ನು ತೋರಿಸ್ತಕ್ಕಂಥದ್ದು, ಬೇರೆ ಬೇರೆ ಕೃಷಿ ಚಟುವಟಿಕೆಗಳು ನಡೀತಾ ಇದ್ದರೆ ಅದನ್ನು ತೋರಿಸ್ತಕ್ಕಂಥದ್ದು. ಮಕ್ಕಳಿಗೆ ಅದರ ಜ್ಞಾನವನ್ನು ಈಗಾಗಲೇ ಪ್ರಾಥಮಿಕ ಹಂತದಲ್ಲಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ, ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಮಾಡ್ತೀವಿ ಅಂತಕ್ಕಂಥ ಹೇಳಿದರು. ಸಾಮಗ್ರಿಗಳಿರುವ ಪ್ರಯೋಗಾಲಯಗಳು ಲಭ್ಯವಿದೆಯೇ ಮತ್ತು ಬಳಸಲಾಗ್ತದೆ. 6-7ನೇ ತರಗತಿಯಲ್ಲಿ ವಿಜ್ಞಾನದ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಅಲ್ಲಿ ಪ್ರಯೋಗಗಳನ್ನು ಮಾಡಿಯೇ ಶಿಕ್ಷಕರು ಪಾಠ ಪ್ರವಚನಗಳನ್ನು ಮಾಡಬೇಕು. ಇಲ್ಲೇ ಇದ್ದರೆ ಮಗುವಿಗೆ ಯಾವುದೇ ರೀತಿ ಕಲಿಕೆ ಆಗೋದಿಲ್ಲ, ಪೂರ್ಣ ಪ್ರಮಾಣದ ಕಲಿಕೆ ಆಗೋದಿಲ್ಲ. ಆ ರೀತಿ ಅಂತಕ್ಕಂಥದ್ದು ಮಾಡ್ತಾರೆ ಅಂತಕ್ಕಂಥದ್ದು ನಾವು ಮಕ್ಕಳನ್ನು ಕೇಳಿದ್ವಿ, ಪೋಷಕರನ್ನು ಕೇಳಿದ್ವಿ. ಶಿಕ್ಷಕರು ನಾವು ಅದನ್ನು ಪ್ರಯೋಗವನ್ನು ಮಾಡಿ ದೃಷ್ಟಿಯ ನಾವು ಮಾಡ್ತೀವಿ ಅಂತಕ್ಕಂಥದ್ದು. ಪ್ರಯೋಗದ ಅನೇಕ ವಸ್ತುಗಳು, ಪರಿಕರಗಳು ಅಲ್ಲಿದೆ, ಅದನ್ನು ನಾವು ನೋಡಿದ್ದೇವೆ. ನಾವು ವಿಜ್ಞಾನ ಮತ್ತು ಗಣಿತ ಕಿಟ್ ಲಭ್ಯವಿದೆ. ಕಿಟ್ಗಳ ಮೂಲಕ ಪಾಠ ಪ್ರವಚನಗಳನ್ನು ಮಾಡ್ತಕ್ಕಂಥದ್ದು. ಗಣಿತ ಕಿಟ್ ಇದೆ, ಅದನ್ನು ಉಪಯೋಗಿಸ್ತೀವಿ. ವಿಜ್ಞಾನ ಕಿಟ್ ಇಲ್ಲ ಅಂತಕ್ಕಂಥದ್ದು ಹೇಳಿದರು. ಆಮೇಲೆ ಶಾಲೆಯಲ್ಲಿ ಘನ ಮತ್ತು ದ್ರವ ತ್ಯಾಜ್ಯದ ವಿಲೇವಾರಿ ಯಾವ ರೀತಿ ಇದೆ ಅಂತಕ್ಕಂಥದ್ದು, ತ್ಯಾಜ್ಯಗಳ ವಿಲೇವಾರಿ. ಅದರ ದ್ರವ ತ್ಯಾಜ್ಯವನ್ನು ನಾವು ಇಂಗುಳಿ ಮೂಲಕ ಅದನ್ನು ಇದು ಮಾಡ್ತೀವಿ, ವಿಲೇವಾರಿ ಮಾಡ್ತೀವಿ ಅಂತ ಹೇಳಿದರು. ಘನ ತ್ಯಾಜ್ಯವನ್ನು ಗ್ರಾಮ ಪಂಚಾಯತಿ ವಿಲೇವಾರಿ ಮಾಡ್ತದೆ ಅಂತಕ್ಕಂಥದ್ದು ಹೇಳಿದರು. ಕೆಲವು ಮೂಲಸೌಕರ್ಯಗಳು ಇತರ ಇಲಾಖೆಗಳ ಯೋಜನೆಗಳು ಮಂಜೂರಾಗಿದೆ ಮತ್ತು ನಿರ್ವಹಿಸಲಾಗಿದೆ. ಶಾಲೆಗೆ ಮೂಲ ಸೌಕರ್ಯಗಳು ಬೇಕು. ಕಟ್ಟಡಗಳಿರ್ಬೋದು, ತರಗತಿ ಕೊಠಡಿಗಳಿರ್ಬೋದು, ಆಟೋಮೊಬೈಲ್ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂಥ ಮೂಲಸೌಕರ್ಯಗಳು ಬೇಕಾಗ್ತದೆ. ಆಗ ಬೇಕಾದಾಗ ಇಲಾಖೆಯಿಂದ ಅಷ್ಟು ಅನುದಾನ ಇರೋದಿಲ್ಲ. ಹಾಗಾಗಿ ಸರ್ಕಾರ ಏನು ಮಾಡಿದೆ ಅಂತಂದರೆ ಬೇರೆ ಇಲಾಖೆಗಳಿಂದ ಅನುದಾನವನ್ನು ಪಡೆಯತಕ್ಕಂಥ ಅವಕಾಶವನ್ನು ಈ ಶಾಲೆಗಳಿಗೆ ಮಾಡಿಕೊಟ್ಟಿದೆ. ಯಾವುದೇ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಅನೇಕ ಶಿಕ್ಷಕರ ಪ್ರತಿನಿಧಿಗಳಿರ್ಬೋದು, ಅವರ ಅನುದಾನವನ್ನು ಪಡೆದು ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಪಡ್ಕೊಳ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದೆ ಸರ್ಕಾರ. ಅದು ಶಿಕ್ಷಕರಾಗಲಿ ಅಥವಾ ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗಲಿ, HMC ಆಗಲಿ, ಪೋಷಕರಾಗಲಿ ಅದನ್ನು ತಿಳ್ಕೊಂಡು ಎಲ್ಲ ಇಲಾಖೆ ಅನುದಾನವನ್ನು ಪಡ್ಕೊಂಡು ಉತ್ತಮವಾಗಿರ್ತಕ್ಕಂಥ ಶಾಲೆಯನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಂಡಿದೆ. ಈ ಶಾಲೆ ಹೇಗೆ ಬಳಸ್ಕೊಂಡಿದೆ
ಗ್ರಾಮ ಪಂಚಾಯತಿಯಿಂದ 25,000 ರೂಪಾಯಿ ಅನುದಾನವನ್ನು 24-25ರಲ್ಲಿ ಪಡ್ಕೊಂಡಿದೆ. ಪೀಠೋಪಕರಣಗಳು ಮತ್ತು 20 ಕುರ್ಚಿಗಳನ್ನು ಪಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಹೇಳಿದರು. ಅದನ್ನು ನಾವು ನೋಡಿದ್ದೀವಿ. ಗ್ರಾಮ ಪಂಚಾಯತಿಯಿಂದ 80,000 ರೂಪಾಯಿ ಮೇಲ್ಛಾವಣಿ ಶೀಟು ಒಂದು ಕೊಠಡಿಗೆ ಹಾಕಿದ್ದಾರೆ. 2 ಬಾಗಿಲನ್ನು ನಿರ್ಮಾಣ ಆಗಿದ್ದಾರೆ. ಗ್ರಾಮ ಪಂಚಾಯತಿಯಿಂದ 17,000 ರೂಪಾಯಿ ಇಂಗುಗುಂಡಿ ನಿರ್ಮಾಣ ಆಗಿದೆ 24-25ರಲ್ಲಿ. ಆಮೇಲೆ ಶಾಸಕರ ಅನುದಾನದಿಂದ 1.5 ಲಕ್ಷದ 7ನೇ ತರಗತಿ ಮೇಲ್ಛಾವಣಿ 18-19ರಲ್ಲಿ ಮೇಲ್ಛಾವಣಿ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಒಟ್ಟು ಬೇರೆ ಇಲಾಖೆಗಳಿಂದ ಮೂಲಭೂತ ಸೌಕರ್ಯಗಳು ಬಂದಿದೆ ಅಂತಕ್ಕಂಥದ್ದು. ಆಮೇಲೆ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ವಂಚಿತವಾಗಿ ತೆರಳುತ್ತಾರೆ. ಇದನ್ನು ನಾವು ಪರಿಶೀಲನೆ ಮಾಡಬೇಕು. ಎಲ್ಲ ಪೋಷಕರನ್ನು ಕೇಳಬೇಕು, ಮಕ್ಕಳನ್ನು ಕೇಳಬೇಕು, ಶಿಕ್ಷಕರನ್ನು ಕೇಳಬೇಕು. ನಾವೆಲ್ಲ ಕೇಳಿದ್ದೇವೆ. ಆ ರೀತಿಯಾಗಿರ್ತಕ್ಕಂಥದ್ದಿಲ್ಲ. ಸಮಯಕ್ಕೆ ಸರಿಯಾಗಿ ಬರ್ತಾರೆ, ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡ್ತಾರೆ. ಹಾಗೇನಾದ್ರು ಇದ್ದರೆ ಈ ಸಭೆಯಲ್ಲಿ ನೀವು ಅಭಿಪ್ರಾಯವನ್ನು ಕೇಳಬಹುದು. ನಾವು ಕೇಳಿದಾಗ ಇಲ್ಲ ಅಂತಕ್ಕಂಥದ್ದು ಸರಿಯಾಗಿ ಬರ್ತಾರೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಆಮೇಲೆ ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನ ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆ. ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಪಾಠ ಪ್ರವಚನ ಮಾಡ್ತಕ್ಕಂಥದ್ದು, ಘಟಕ ಪರೀಕ್ಷೆಗಳನ್ನು ಮಾಡ್ತಕ್ಕಂಥದ್ದು, ಕಾಲಕ್ಕೆ ಅದನ್ನು ಮೌಲ್ಯಾಂಕನ ಮಾಡಿ ಮಕ್ಕಳು ಯಾವ ಹಂತದಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಪೋಷಕರಿಗೆ ಕೊಡ್ತಕ್ಕಂಥದ್ದು. ನಾವು ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಶಿಕ್ಷಕರು ಹೇಳಿದರು. ಪೋಷಕರನ್ನು ಕೇಳಿದ್ರು, ಮಾಡ್ತಾರೆ ಅಂತ ಹೇಳಿದರು. ಏನಾದ್ರು ಆ ರೀತಿಯನ್ನು ಮಾಡಿಲ್ಲ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ಪೋಷಕರು ಹೇಳಿದರು. ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರಿದ್ದಾರೆ. ಹಿರಿಯ ಪ್ರಾಥಮಿಕ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರಿದ್ದಾರೆ. ಹಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಶಿಕ್ಷಕರಿಲ್ಲ. ಇತ್ತೀಚೆಗೆ ಶಿಕ್ಷಕರು ತರಬೇತಿಗಳನ್ನು ಪಡೆದಿರ್ತಾರೆ. ಶಿಕ್ಷಣದಲ್ಲಿ ಅನೇಕ ಬದಲಾವಣೆಗಳು ಮತ್ತು ಮಕ್ಕಳಿಗೆ ಹೆಚ್ಚಿನ ಗುಣಮಟ್ಟದ ಕಲಿಕೆ ಆಗಬೇಕಾದ್ರೆ ಇಲಾಖೆ ಆಗಾಗ್ಗೆ ಮಕ್ಕಳಿಗೆ ಅವರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಇಲಾಖೆ ತರಬೇತಿಯನ್ನು ನೀಡುತ್ತದೆ. ಅದರ ಪ್ರಕಾರ ಸಚೇತನ ವೃತ್ತಿಪರ ಶಿಕ್ಷಣ ತರಬೇತಿ 2 ಶಿಕ್ಷಕರಿಗಾಗಿದೆ ಮತ್ತು ಲೈಂಗಿಕ ಶಿಕ್ಷಣಕ್ಕೆ ತರಬೇತಿ ಸಂಬಂಧಪಟ್ಟಿರ್ತಕ್ಕಂಥ 2 ಶಿಕ್ಷಕರಿಗಾಗಿದೆ. ENK ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ಭಾಷೆಯನ್ನು ಕಲಿಸ್ತಕ್ಕಂಥ ಒಂದು ತರಬೇತಿ ಇಲಾಖೆ ಕೊಡ್ತದೆ, ಒಬ್ಬ ಶಿಕ್ಷಕರಿಗಾಗಿದೆ. ಆಮೇಲೆ ಭಾಷಾ ನಲಿಕಲಿ ತರಬೇತಿ ಒಬ್ಬ ಶಿಕ್ಷಕರಿಗೆ ಆಗಿದೆ. ಕನ್ನಡ ಭಾಷೆ ಇರ್ಬೋದು, ಹಿಂದಿ ಭಾಷೆ ಇರ್ಬೋದು, ಇತರ ಭಾಷೆಗಳ ಕಲಿಕೆ ಸಂಬಂಧಪಟ್ಟಂತೆ ಹಾಗಾಗಿ ಇಲಾಖೆ ತರಬೇತಿ ಕೊಡ್ತಿದೆ. ಅದು ಆಗಿದೆ ಅಂತಕ್ಕಂಥದ್ದನ್ನು ಹೇಳಿದರು. ಮಕ್ಕಳ ಮ್ಯಾಪಿಂಗ್ ಮತ್ತು ಜಾಡಿ ಹಿಡಿಯುವ ಕಾರ್ಯವನ್ನು ಮಾಡಲಾಗಿದೆ. ಮಗು ದಾಖಲಾಗಿ ಶಾಲೆಗೆ ಬರ್ತಾ ಇದ್ದರೆ ಅಥವಾ ಶಾಲೆಗೆ ದಾಖಲಾಗದೇ ಇರತಕ್ಕಂಥ ಮಗುವನ್ನು ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಶಿಕ್ಷಕರು ಮಾಡಬೇಕಾಗ್ತದೆ. ಆ ರೀತಿ ಮಾಡ್ತೀವಿ ಅಂತಕ್ಕಂಥ ಹೇಳಿದರು. ಶಾಲೆಯನ್ನು ಇತರ ಉದ್ದೇಶಗಳಿಗಾಗಿ ಬಳಸಲಾಗ್ತಿದೆಯೇ? ಶಾಲೆಯನ್ನು ಯಾವುದೇ ರಾಜಕೀಯ, ಯಾವುದೇ ಸಾಮಾಜಿಕ, ಯಾವುದೇ ಧಾರ್ಮಿಕ, ಯಾವುದೇ ಇತರೆ ಚಟುವಟಿಕೆಗಳಿಗೆ ಬಳಸುವಂತಿಲ್ಲ. ಆ ರೀತಿಯಾಗಿರ್ತಕ್ಕಂಥ ನಿಯಮ ಇಲ್ಲ. ಆ ರೀತಿಯಾಗಿ ಬಳಸೋದಿಲ್ಲ ಅಂತಕ್ಕಂಥದ್ದು ಹೇಳಿದರು. ಪ್ರವೇಶ ಶುಲ್ಕ, ಅರ್ಜಿ ಶುಲ್ಕ, ಕ್ಯಾಪಿಟಲ್ ಶುಲ್ಕ, ಬೋಧನಾ ಶುಲ್ಕ ಏನಾದರೂ ಪಡೆಯಲಾಗ್ತದೆ ಅಂತಕ್ಕಂಥದ್ದು ಯಾವುದೂ ಇಲ್ಲ ಅಂತಕ್ಕಂಥದ್ದು ಹೇಳಿದರು. ಏನಾದರೂ ಪಡೆದಿದ್ದರೆ ನೀವು ಹೇಳ್ಬೋದು. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. STMC ಸಮಿತಿ ಶಾಲೆಯಲ್ಲಿ ಇರಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಪ್ರಮುಖ ಅಂಶ ಮತ್ತು ಶಿಕ್ಷಣ ಇಲಾಖೆಯ ನಿಯಮ. ಶಾಲೆಯ ಎಲ್ಲ ಪ್ರಗತಿ ಇರ್ಬೋದು, ಭೌತಿಕ ಪ್ರಗತಿ ಇರ್ಬೋದು, ಶೈಕ್ಷಣಿಕ ಪ್ರಗತಿ ಇರ್ಬೋದು, ಶಿಕ್ಷಕರ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ಈ STMC ಸಮಿತಿಗೆ ಇರ್ತದೆ. ಎಲ್ಲ ರೀತಿಯಾಗಿರ್ತಕ್ಕಂಥ ಉತ್ತಮ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಶಿಕ್ಷಕರ ಜೊತೆ ಸೇರಿಕೊಂಡು ಎಲ್ಲ ನಿರ್ಮಾಣ ಮಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥದ್ದು ಅದರ ಹೊಣೆಗಾರಿಕೆ ಈ ಒಂದು STMC ಸಮಿತಿಗೆ ಇರ್ತದೆ. ಹಾಗಾಗಿ ನಾವು ಇಲ್ಲಿ ನೋಡಿದಾಗ STMC ಸಮಿತಿ ಕ್ರಿಯಾಶೀಲವಾಗಿ ಕೆಲಸ ನಿರ್ವಹಣೆ ಮಾಡ್ತದೆ ಅಂತಕ್ಕಂಥದ್ದನ್ನು ಕೇಳಿದ್ವಿ, ನಾವು ನೋಡಿದ್ವಿ. ಈ ಶಾಲೆಯಲ್ಲಿ ಸಂಬಂಧಪಟ್ಟಂತೆ ಬೇರೆ ಶಾಲೆಗೆ ಹೋಲಿಸಿದ್ರೆ ನಿಮ್ಮ ಶಾಲೆಯಲ್ಲಿ STMC ಸಮಿತಿ ಕ್ರಿಯಾಶೀಲವಾಗಿ ಇದೆ ಅಂತಕ್ಕಂಥದ್ದು ಇವತ್ತೇ ನಾವು ನೋಡಬೇಕಾಗುತ್ತೆ. ನಾವು ಕೇಳಿದ್ವಿ. ಇವತ್ತು ಸಾಮಾನ್ಯವಾಗಿ ಎಲ್ಲ ಮಕ್ಕಳ ಪೋಷಕರು ಬಂದಿದ್ದಾರೆ ಸಭೆಗೆ. ಹಾಗಾಗಿ ಒಂದು STMC ಸಮಿತಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅಧ್ಯಕ್ಷರು ಸಹ ಮೊನ್ನೆಯಿಂದ ಸಹ ಶಾಲೆಯಲ್ಲಿದ್ದರು. ಎಲ್ಲ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳನ್ನು ಅವರು ಕೊಟ್ಟರು. ಆಮೇಲೆ ಪ್ರತಿ ತಿಂಗಳು STMC ಸಭೆಗಳು ನಡೆಯುತ್ತವೆ. ಈ ಒಂದು ಯೋಜನೆಯ ನಿಯಮದ ಪ್ರಕಾರ ಪ್ರತಿ ತಿಂಗಳು STMC ಸಭೆಗಳು ನಡೆಯಬೇಕು. ಅಲ್ಲಿ ಈ ಒಂದು ಶಾಲಾ ವ್ಯಾಪ್ತಿಯ ಎಲ್ಲ ವಿಷಯಗಳ ಬಗ್ಗೆ, ಕಲಿಕಾ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು, ಅದನ್ನು ನಡವಳಿ ಮಾಡಬೇಕು. ಕನಿಷ್ಠ ಒಂದು ವರ್ಷದಲ್ಲಿ 12 STMC ಸಭೆಗಳನ್ನು ಶಾಲೆ ನಡೆಸಬೇಕು ಅಂತಕ್ಕಂಥದ್ದು ನಿಯಮ ಇದೆ. ಅದರ ಪ್ರಕಾರ ಅದನ್ನು ನಡವಳಿಯನ್ನು ದಾಖಲಿಸಬೇಕಾಗ್ತದೆ. ದಾಖಲಾತಿ ನಿರ್ವಹಣೆ ಮಾಡಬೇಕು ಶಾಲೆ. ಅದರ ಪ್ರಕಾರ 23-24ರಲ್ಲಿ 10 ಸಭೆಗಳಾಗಿದೆ, 24-25ರಲ್ಲೂ 10 ಸಭೆಗಳಾಗಿದೆ.
2 ಸಭೆಗಳು ಕನಿಷ್ಠ ಆಗಬೇಕಿತ್ತು. ಅದನ್ನು ಮಾಡಬೇಕಾಗುತ್ತೆ. ಆ ನಿಯಮವನ್ನು ಪಾಲನೆ ಮಾಡಬೇಕು. ಎಲ್ಲ ಪೋಷಕರು ಸಹ ಸಭೆಯಲ್ಲಿ ಭಾಗವಹಿಸಬೇಕು. ಮಕ್ಕಳಿಗೆ ಕಲಿಕಾ ವಾತಾವರಣ ನಿರ್ಮಾಣ ಏನಾಗಿದೆ ಅಂತಕ್ಕಂಥದ್ದು ಚರ್ಚೆ ಆಗಬೇಕು ಆ ಸಭೆಯಲ್ಲಿ. ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗೆ ಎಷ್ಟು ಸಾರಿ ಭೇಟಿ ನೀಡಿದ್ದಾರೆ, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಶಿಕ್ಷಣ ಇಲಾಖೆ ಉನ್ನತಾಧಿಕಾರಿಗಳು, ಈ BO ಅವರು ಕನಿಷ್ಠ ಒಂದು ಶಾಲೆಗೆ ಒಂದು ವರ್ಷದಲ್ಲಿ ಒಮ್ಮೆ ಭೇಟಿ ನೀಡಬೇಕು ಅಂತಕ್ಕಂಥ ನಿಯಮ ಇದೆ. ಅದರ ಪ್ರಕಾರ ಭೇಟಿ ನೀಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ 1 ಸಾರಿ ಭೇಟಿ ನೀಡಿರ್ತಕ್ಕಂಥದ್ದು ದಾಖಲಾತಿ ನಿರ್ವಹಣೆ ಆಗಿದೆ. ಹಾಗೆ DRC ಅವರು 3 ಬಾರಿ ಭೇಟಿ ನೀಡಿರ್ತಕ್ಕಂಥದ್ದು ದಾಖಲಾತಿ ನಿರ್ವಹಣೆ ಆಗಿದೆ. ಆಮೇಲೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯು 1 ವರ್ಷದಲ್ಲಿ 12 ಬಾರಿ ಶಾಲೆಗೆ ಭೇಟಿ ನೀಡಬೇಕು. ಭೇಟಿ ನೀಡಿ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶೈಕ್ಷಣಿಕ ಭೌತಿಕವಾಗಿರ್ತಕ್ಕಂಥ ಪ್ರಗತಿಗಳನ್ನು ಇಲಾಖೆಗೆ ಮಾಹಿತಿ ಕೊಡಬೇಕು. CRP ಅವರು ಇಲಾಖೆ ಮತ್ತು ಶಾಲೆಗೆ ಕೊಂಡೊಯ್ದಂತೆ ಇಲಾಖೆ ಎಲ್ಲ ಮಾಹಿತಿಗಳನ್ನು ಶಾಲೆಗೆ ತಲುಪಿಸ್ತಕ್ಕಂಥದ್ದು, ಶಾಲಾ ಎಲ್ಲ ಮಾಹಿತಿಗಳನ್ನು ಇಲಾಖೆ ತಲುಪಿಸ್ತಕ್ಕಂಥದ್ದು ಅದು ಅವರ ಕಾರ್ಯನಿರ್ವಹಣೆ. ಅದು ಹಾಗಾಗಿ 1 ವರ್ಷದಲ್ಲಿ ಅವರು ಶೈಕ್ಷಣಿಕ ವರ್ಷದಲ್ಲಿ 12 ಬಾರಿ ಭೇಟಿ ನೀಡಬೇಕು. ಎಲ್ಲ ಭೇಟಿ ನೀಡಿರ್ತಕ್ಕಂಥ ಇಲ್ಲಿ ಏನು ಪರಿಶೀಲನೆ ಮಾಡಿರ್ತಕ್ಕಂಥ ನಿರ್ವಹಣೆಯನ್ನು ಅವರು ದಾಖಲಾತಿ ಮೂಲಕ ನಿರ್ವಹಣೆ ಮಾಡಬೇಕಾಗ್ತದೆ. ನಾವು ದಾಖಲಾತಿ ನೋಡಿದಾಗ ಇಲ್ಲಿ 15 ಬಾರಿ ಭೇಟಿ ನೀಡಿರ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತದೆ. ಆಮೇಲೆ ಗ್ರಂಥಾಲಯಕ್ಕಾಗಿ ಶಾಲೆಯು ಅನುದಾನವನ್ನು ಪಡೆದಿರುತ್ತದೆ. ಅದು ಎಷ್ಟು? ಮಕ್ಕಳಿಗೆ ಹೆಚ್ಚಿನ ವಿಷಯವನ್ನು ಕಲಿಕೆ ಮಾಡ್ತಕ್ಕಂಥ ಗ್ರಂಥಾಲಯದಲ್ಲಿ ಆಗಾಗ್ಗೆ ಕೆಲವೊಂದು ಅನುದಾನವನ್ನು ನೀಡುತ್ತದೆ. ಹೊಸ ಪುಸ್ತಕಗಳನ್ನು ಬೇರೆ ಬೇರೆ ವಿಷಯಗಳನ್ನು ಖರೀದಿ ಮಾಡಿ ಮಕ್ಕಳಿಗೆ ಓದಿಸ್ತಕ್ಕಂಥದ್ದು. ಇದರಲ್ಲಿ 6,000 ರೂಪಾಯಿ 24-25 ಬಂದಿದೆ. ಮಾರ್ಗಸೂಚಿ ಪ್ರಕಾರ 86 ಪುಸ್ತಕಗಳನ್ನು ಖರೀದಿ ಮಾಡಿದ್ದಾರೆ. ಅದರ ಪುಸ್ತಕಗಳಿಗೆ ದಾಖಲಾತಿ ನಿರ್ವಹಣೆ ಆಗಿದೆ. ಅದು ಮಕ್ಕಳು ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಿದರು. ಮಕ್ಕಳು ಸಹ ಹೇಳಿದರು. ಶಾಲಾ ಸುರಕ್ಷತಾ ಸಮಿತಿಯಿಂದ ಶಾಲೆಯಲ್ಲಿ ರಚಿಸಲಾಗಿದೆ. ಮಕ್ಕಳು ಸುರಕ್ಷತೆ ಹೆಚ್ಚಿದೆ, ಏನಾದರೂ ಆರೋಗ್ಯದ ಮೇಲೆ ಪರಿಣಾಮ ಬೀರಿದಾಗ ಮಕ್ಕಳ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸುರಕ್ಷಾ ಸಮಿತಿಯನ್ನು ಒಂದು 4-5 ಪೋಷಕರನ್ನು ಒಳಗೊಂಡಿರ್ತಕ್ಕಂಥ ಒಂದು ಶಿಕ್ಷಕರು ಒಳಗೊಂಡಿರ್ತಕ್ಕಂಥ ಒಂದು ಸುರಕ್ಷಾ ಸಮಿತಿ ರಚನೆ ಆಗಬೇಕು. ಮಕ್ಕಳಿಗೆ ಏನಾದರೂ ತೊಂದರೆ ಆದಾಗ ಆ ಸಮಿತಿ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಅದನ್ನು ರಚನೆ ಮಾಡಿದ್ದಾರೆ. ಆಮೇಲೆ ಒಂದು ದೂರು ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು. ಆಮೇಲೆ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು. ಮಕ್ಕಳಿಗೆ ಏನಾದರೂ ಪೋಷಕರಲ್ಲಿ ದೂರುಗಳಿದ್ದರೆ ತಮ್ಮ ಲಿಖಿತ ರೂಪದಲ್ಲಿ ದೂರುಗಳನ್ನು ದೂರು ಪೆಟ್ಟಿಗೆ ನಿರ್ವಹಣೆ ಆಗಿದೆ. ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅಂತಂದರೆ ಮಕ್ಕಳಿಗೆ ಏನಾದರೂ ಸಣ್ಣ ಪುಟ್ಟ ಗಾಯಗಳಾದಾಗ, ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆದಾಗ ಪ್ರಥಮವಾಗಿರ್ತಕ್ಕಂಥ ಚಿಕಿತ್ಸೆ ಕನಿಷ್ಠ ಔಷಧಿಗಳನ್ನು ಅದರಲ್ಲಿ ನಿರ್ವಹಣೆ ಮಾಡಬೇಕು. ಹಾಗಾಗಿ ನಿರ್ವಹಣೆ ಮಾಡಿದ್ದಾರೆ. ಹಾಗೂ ಒಂದು ಯಾವುದೋ ಮಗುವಿಗೆ ಏನೋ ಸಣ್ಣ ಪುಟ್ಟ ಗಾಯ ಅಂತಕ್ಕಂಥದ್ದು ಅಲ್ಲಿ ಆರೋಗ್ಯ ಇದನ್ನು ನೀಡಿದ್ದಾರೆ ಮಕ್ಕಳು. ಆಮೇಲೆ ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಿಂಗ್ನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳು ತಲುಪುವ ಅಂತರದಲ್ಲಿ ಇರುತ್ತದೆ ಅಂತಕ್ಕಂಥದ್ದು. ವಿದ್ಯುತ್ ತಂತಿಗಳಿಂದ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ಅವಕಾಶಗಳಿರ್ತದೆ. ತರಗತಿ ಕೊಠಡಿಗಳಲ್ಲಿ ಆಗಲಿ ಅಥವಾ ಶಾಲಾ ಪರಿಸರದಲ್ಲಾಗಲಿ ಅದನ್ನು ಪರಿಶೀಲನೆ ಮಾಡಬೇಕು. ಆ ರೀತಿಯಾಗಿರ್ತಕ್ಕಂಥ ನಮಗೆ ಎಲ್ಲೂ ಕಂಡು ಬಂದಿಲ್ಲ. ಶಾಲೆಯಲ್ಲಿ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ಯಂತ್ರಗಳ ಕುರಿತು ಮೇಲ್ವಿಚಾರಣೆ ಮಾಡಲಾಗ್ತದೆ. ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ಹೇಳಿದರು. ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಮಕ್ಕಳ ದೂರವಾಣಿ, ಮಹಿಳಾ ದೂರವಾಣಿ, ಆರೋಗ್ಯ ದೂರವಾಣಿ, ಅಗ್ನಿಶಾಮಕ ದೂರವಾಣಿ, ಪೊಲೀಸ್ ದೂರವಾಣಿ ಮತ್ತು ಇಲಾಖಾ ಉನ್ನತಾಧಿಕಾರಿಗಳ ದೂರವಾಣಿಗಳನ್ನು ಶಾಲೆಯ ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ಫಲಕದಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಎಲ್ಲರೂ ಪೋಷಕರು ಏನಾದರೂ ಉನ್ನತಾಧಿಕಾರಿಗಳನ್ನು ಸಂಪರ್ಕ ಮಾಡಬೇಕು ಅಥವಾ ಬೇರೆ ಬೇರೆ ಏನಾದರೂ ತೊಂದರೆ ಆದಾಗ ಆ ಇಲಾಖೆಗಳ ಸಂಪರ್ಕ ಮಾಡಬೇಕು ಅಂದರೆ ಅಲ್ಲಿ ಕೂಡಲೇ ಅವರಿಗೆ ದೊರಕುವಂತಿರಬೇಕು. ಆ ರೀತಿ ಆಗಿರ್ತಕ್ಕಂಥ ಫಲಕದಲ್ಲಿ ನಿರ್ವಹಣೆ ಮಾಡಬೇಕು. ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿರ್ತಾರೆ. ಇಲಾಖೆಯಲ್ಲಿ ಇರ್ತಕ್ಕಂಥದ್ದು ವೃತ್ತಿಪರ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂತೆ ಕಲಿಕೆಯ ಜೊತೆಯಲ್ಲಿ ಬೇರೆ ಬೇರೆ ಪರಿಸರದ ಅನೇಕ ಜ್ಞಾನಗಳನ್ನು ತಿಳಿಸ್ತಕ್ಕಂಥ ಮತ್ತು ಮಗು ಏನಾದರೂ ಮಾನಸಿಕವಾಗಿ ಖಿನ್ನತೆಗೆ ಒಳಗಾದಾಗ ಸಮಾಲೋಚನೆಯ ಮೂಲಕ ಆ ಮಗುವನ್ನು ಸಹಜ ಸ್ಥಿತಿಗೆ ತರ್ತಕ್ಕಂಥ ತರಬೇತಿ ನೀಡ್ತಕ್ಕಂಥ ಇಲಾಖೆಯಲ್ಲಿ ತರಬೇತಿ ನೀಡುತ್ತಿದೆ. ಅದರಲ್ಲಿ ಒಬ್ಬ ಶಿಕ್ಷಕರು ಪಡೆದಿದ್ದಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಶಾಲೆಯಲ್ಲಿ ಉತ್ತಮ ರೂಢಿಗಳಿದ್ದರೆ ನಮೂದಿಸುವುದು ಅಂತಕ್ಕಂಥದ್ದು. ಈ ಚಟುವಟಿಕೆಗಳ ಜೊತೆಯಲ್ಲಿ ಇನ್ನೂ ಏನೇನು ರೂಢಿಗಳನ್ನು ಉತ್ತಮವಾಗಿರ್ತಕ್ಕಂಥ ಕಲಿಕೆಗಳನ್ನು ಶಾಲೆ ಮಾಡ್ತಾ ಇದೆ. ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಧ್ಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಭಾ ಚಟುವಟಿಕೆಗಳು ಮತ್ತು ರಸಪ್ರಶ್ನೆ ಚಟುವಟಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಲಿಕೆಗಳನ್ನು ಶಾಲೆಯಲ್ಲಿ ಮಾಡಲಾಗ್ತದೆ ಅಂತಕ್ಕಂಥ ಅಭಿಪ್ರಾಯ ಬಂತು.
ಹೀಗೆ 134 ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರದ ಆದೇಶದ ಪ್ರಕಾರ ಎಲ್ಲ ಅಂಶಗಳನ್ನು ಪರಿಶೀಲನೆ ಮಾಡಿದ್ದೇವೆ. ಅದರಲ್ಲಿ ಏನೇನು ಅಂಶಗಳು ಬಂದಿದೆ ಅಂತಕ್ಕಂಥದ್ದನ್ನು ನಾನು ಸಭೆಯ ಮೇಲೆ ಮಂಡಿಸಿದ್ದೇನೆ. ತಾವೆಲ್ಲರೂ ಅದನ್ನು ಚರ್ಚೆ ಮಾಡಿ ಇನ್ನೇನಾದರೂ ನಾವು ಬಿಟ್ಟಿರ್ತಕ್ಕಂಥ ಏನಾದರೂ ಅಂಶಗಳಿದ್ದರೆ ತಾವು ಅದನ್ನು ತಿಳಿಸಿದರೆ ವರದಿ ಮೂಲಕ ಸರ್ಕಾರಕ್ಕೆ ನೇರವಾಗಿ ವರದಿ ಹೋಗ್ತಕ್ಕಂಥದ್ದು. ಇದರಿಂದ ಏನು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಮೇಲಾಧಿಕಾರಿಗಳು ಗಮನಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇನ್ನೂ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಏನೇನು ಬದಲಾವಣೆಗಳನ್ನು ಮಾಡಬೇಕು, ಮಾರ್ಪಾಡುಗಳನ್ನು ಮಾಡಬೇಕು, ಇನ್ನೂ ವೈಜ್ಞಾನಿಕವಾಗಿರ್ತಕ್ಕಂಥ ಪದ್ಧತಿಗಳ ಮೂಲಕ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಏನೇನು ಯೋಜನೆಗಳನ್ನು ತಯಾರು ಮಾಡಬೇಕು ಅಂತಕ್ಕಂಥದ್ದನ್ನು ಅವಕಾಶ ಆಗುತ್ತೆ. ಅದಕ್ಕಾಗಿ ತಮ್ಮ ಎಲ್ಲ ಅಭಿಪ್ರಾಯಗಳನ್ನು ತಿಳಿಸಿದರೆ ನಾವು ವರದಿ ಮೂಲಕ ನೇರವಾಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೇವೆ ಅಂತಕ್ಕಂಥದ್ದು ತಿಳಿಸ್ತಾ ಈ ಎಲ್ಲ ಅಂಶಗಳನ್ನು ತಿಳಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥವರೆಗೂ ಧನ್ಯವಾದಗಳು. ಕೇವಲ 23-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಅಲ್ಲದೆ 25-26ನೇ ಸಾಲಿನವರೆಗಿನ ಸಮಗ್ರ ಮಾಹಿತಿ, ಸರ್ಕಾರದ ಸೌಲಭ್ಯಗಳು, ಉಪಯೋಗಗಳು, ಶಾಲೆಯ ವಾತಾವರಣ, ಮಕ್ಕಳ ಪರಿಸ್ಥಿತಿ, ಆಮೇಲೆ ಸರ್ಕಾರದಿಂದ ಶಾಲೆಗೆ ಸಿಗತಕ್ಕಂತಹ ಸೌಲಭ್ಯಗಳ ಬಗ್ಗೆ ಒಟ್ಟಾರೆಯಾಗಿ ಸುದೀರ್ಘವಾದಂತಹ ಒಂದು ಮಾಹಿತಿಯನ್ನು ದೇವೇಂದ್ರ ಪ್ರಸಾದ್ ಅವರು 3 ದಿನಗಳಲ್ಲಿ ಸಂಗ್ರಹ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಮುಂದಿನ ಕಾರ್ಯಚಟುವಟಿಕೆ ಪೋಷಕರು ಮತ್ತು ಸಾರ್ವಜನಿಕರಿಂದ ವರದಿ ಮೇಲಿನ ಚರ್ಚೆ ಅಂತ ಇದೆ. ಇಲ್ಲಿ ಸರ್ 2 ಸಮಸ್ಯೆಗಳನ್ನ ಹೇಳಿದ್ರು. ಆಮೇಲೆ ವರದಿಯಲ್ಲಿ ಪೋಷಕರು ಮತ್ತು ಸಾರ್ವಜನಿಕರಿಂದ ವರದಿ ಮೇಲಿನ ಚರ್ಚೆ ಅಂತ ಹೇಳಿದ್ದಾರೆ. ನೀವು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಈಗ ಸರ್ ಅಲ್ಲಿ ನಮ್ಮದು ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ 2 ಸಮಸ್ಯೆಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಫಸ್ಟ್ ಸಮಜಾಯಿಸಿ ಹೇಳ್ತೇನೆ. ಆಮೇಲೆ ನೀವು ನಮ್ಮೊಂದಿಗೆ ನಿಮಗೆ ಅನಿಸೋದನ್ನ ವ್ಯಕ್ತಪಡಿಸಲೇಬೇಕು ಎಲ್ಲರೂ ಕೂಡ. ಯಾಕೆ ಅಂದರೆ ಇದು ನಿಮ್ಮ ನಡುವೆ ನಡೆಯುವಂತಹ ಒಂದು ಒಳ್ಳೆಯ ಸಂವಾದ. ಇದು ಸರ್ಕಾರದ ಮಟ್ಟಕ್ಕೆ ಹೋಗಿ ಸಾಕಷ್ಟು ಬದಲಾವಣೆಗೆ ಮೊದಲ ತಳಹದಿ ಅಂತ ಹೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಏನು ಅಂತ ಹೇಳಿದ್ರೆ, ಮೊದಲನೆಯದಾಗಿ ಪುಸ್ತಕ. ನಾನು ಯಾಕೆ ಅಂತ ಹೇಳಿದ್ರೆ ಕೊಡದೇ ಇದ್ರೂ ಕೊಟ್ಟಿದ್ದಾರೆ ಅಂತೆಲ್ಲ ಟಿಕ್ ಹಾಕೋದಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಸರ್ಕಾರ ಸೌಲಭ್ಯ. ನಮಗೆ 3 ಕ್ಲಾಸಿನ ಪುಸ್ತಕ ಬಂದಿಲ್ಲ. ನಾನು ಬಂದ ತಕ್ಷಣ ಹೇಳಿದ್ದೀನಿ ಸರ್, ಈ ಪುಸ್ತಕಗಳು ಬಂದಿಲ್ಲ ಅಂತ ಹೇಳಿ. ಅದು ಏನಾಗಿದೆ ಅಂದ್ರೆ ಸರ್ಕಾರ ಮಟ್ಟದಲ್ಲೇ ಬಂದಿಲ್ಲ ಅನ್ನೋದು ನಮಗೆ ಇಲಾಖೆ ಕಡೆಯಿಂದ ಬಂದಂತಹ ಮಾಹಿತಿ. 6ನೇ ಕ್ಲಾಸಿಂದ ಗಣಿತ ತಿದ್ದುಪಡಿ ಹೋಗಿದೆ. ಆಮೇಲೆ 3ನೇ ಕ್ಲಾಸಿನ ಭಾಗ 1 ಗಣಿತ ಬಂದಿದೆ. ಅದೊಂದು ಒಂದು ಮಗು ಮೊನ್ನೆ ಬಂದಿರಲಿಲ್ಲ, ನಿನ್ನೆ ಹಾಗಾಗಿ ಕೊಟ್ಟಿದ್ದೀವಿ. ಅದೇ 2 ಪುಸ್ತಕಗಳು ಬಂದಿದೆ ನಮ್ಗೆ ಇಲಾಖೆ. ಪಾಠ ನಾವು ಸರ್ ಯೂಟ್ಯೂಬ್ ಅಲ್ಲೇ ಬಿಟ್ಟಿದ್ದಾರೆ ಸರ್. ನಮ್ದು DSCRT ವೆಬ್ಸೈಟ್ ಇದೆಯಲ್ಲ ಸರ್, ಅದ್ರಲ್ಲಿ ಬಿಟ್ಟಿದ್ದಾರೆ. ಅದನ್ನ ಸಂಬಂಧಪಟ್ಟ ಟೀಚರು ಅವರ ಸಿಲೆಬಸ್ ಬರ್ಕೊಂಡಿದ್ದಾರೆ. ಅಗತ್ಯತೆ ಇದೆ ಸರ್. ಅದೊಂಥರ ಅಸಮಾಧಾನ ತನಿಖೆಯಿಂದ ನಮ್ಮ ಒಟ್ಟಾರೆ 28ನೇ ಕ್ಲಸ್ಟರ್ಗೆ ಸ್ವಲ್ಪ ಪುಸ್ತಕಗಳು ಬರಲಿಲ್ಲ ಅಂತ ಮಾಹಿತಿ ನಮಗೆ ಅಂತ ಸರ್. ಮೊದಲಿನ ಸರಿ ಬಂದಾಗ 6ನೇ ಕ್ಲಾಸ್ ಗಣಿತ ಯಾರಿಗೂ ಬರಲಿಲ್ಲ ಸರ್. 6ನೇ ಕ್ಲಾಸ್ ಗಣಿತ ಭಾಗ ವಿಸ್ತರಣೆ ಯಾರಿಗೂ ಬರಲಿಲ್ಲ. ಸರ್ಕಾರ ಹಂತದಿಂದಲೇ ಇನ್ನೂ ಬರಲಿಲ್ಲ ಸರ್. ಈ ಪುಸ್ತಕಗಳು ಮಾತ್ರ ಸ್ವಲ್ಪ ಸೆಂಟ್ರ್ ವೈಸ್ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಅದೇ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಿ ಕೊಟ್ಟಿದ್ದೀವಿ. ಅದೊಂದು ಸಬ್ಜೆಕ್ಟ್ ಸಿಗಲಿಲ್ಲ ಸರ್. ಇನ್ನೊಂದು ಬುಕ್ ಬ್ಯಾಂಕ್ ಮಾಡ್ಕೊಳ್ತೀವಿ ಸರ್, ಅದರಲ್ಲಿ ಹೀಗೆ ಸಪ್ಲೈ ಮಾಡ್ಕೊಂಡು ಪಾಠ ಮಾಡ್ತೀವಿ. ಪುಸ್ತಕ ಕೊಟ್ಟಿದ್ದೀವಿ ಸರ್. ಆದ್ರೆ ಇದು ಕೊಡಕ್ಕಾಗ್ತಿಲ್ಲ ನಮ್ಗೆ. ಭಾಗ 1 ಗಣಿತ ಕೊಡಕ್ಕಾಗ್ತಿಲ್ಲ. ಯಾಕೆಂದ್ರೆ ಸಿಲೆಬಸ್ ಚೇಂಜ್ ಆಗಿದೆ. ಹಳೆ ನೋಡಿಕೊಂಡು ನಾವು ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಆ ಪದಗಳೇ ಗೊತ್ತಿಲ್ಲ ಅವ್ರಿಗೆ. ಹಾಗಾಗಿ ಅವರು ಅದನ್ನ ಜೆರಾಕ್ಸ್ ಮಾಡಿಸ್ಕೊಂಡು ಪಾಠ ಮಾಡ್ತಾ ಇದ್ದಾರೆ. ಜೆರಾಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ಟಿದ್ದೀರಾ? ಮಕ್ಕಳಿಗೆ ಇಲ್ಲ ಸರ್, ಮಕ್ಕಳಿಗೆ ಕೊಟ್ಟಿಲ್ಲ ಸರ್.
ಈಗ ನಮ್ದು ವಿದ್ಯಾಪ್ರವೇಶ ಜುಲೈ ತನಕನೂ ನಮ್ದು ವಿದ್ಯಾಪ್ರವೇಶ FLN ಅದೇ ಪ್ರೊಸೆಸ್ ಜುಲೈ ತನಕ ಇದೆ ಸರ್. ಅದೇ ನಾವು ಒತ್ತಡ ಮಾಡ್ತಾ ಇರೋದು ಎಲ್ಲಿಂದನಾದ್ರೂ ನಮ್ಗೆ ಆಲಯ ಪುಸ್ತಕ ಎಲ್ಲಿಂದನಾದ್ರೂ ತಂದ್ಕೊಡಿ ಸರ್. ಇನ್ನೂ ಬೇರೆ ಶಾಲೆಗಳಿಗೆ ಬಂದ್ವಿ. ಇವತ್ತು ಇನ್ನು ನಾನು ಒಂದು 20 ಪುಸ್ತಕ ತಂದಿರ್ತೀನಿ ಸರ್. ನಮ್ದಲ್ಲ, ಬೇರೆ ಶಾಲೆಗಳಿಗೆ ಪುಸ್ತಕ ತಗೊಂಡು ಕೊಡ್ತೀವಿ ಅಂತ ಹೇಳಿ. ಹಾಗಾಗಿ ಆ ಪುಸ್ತಕವನ್ನು ಬಂದಿಲ್ಲ ಸರ್. ಅದನ್ನು ನಾವು ಒಪ್ಕೊಳ್ತೀವಿ. ಅಲ್ಲೇ ಬಂದಿಲ್ಲ, ನಮ್ಮ ಸೆಂಟ್ರಿಗೆ ಬಂದಿಲ್ಲ, ನಾವು ಕೊಡೋದು ಕಷ್ಟ ಸಾಧ್ಯ. ಮೊನ್ನೆ ನಾವು ಆಫೀಸಿಗೆ ಹೋದಾಗ ಕೂಡ ಕೇಳಿದ್ವಿ, ನಮ್ಮ ಅದೇ ಸಂಬಂಧಪಟ್ಟ IC ಹೋದ್ರ ಮೇಡಮ್ ಅವರೇ ಇಲ್ಲ, ಹುಡುಕಿದ್ವಿ ಸರ್, ಇಲ್ಲ ನಾವೇ ಸರ್ಚ್ ಮಾಡಿದ್ವಿ. ಇಲಾಖೆ ಮೇಲಧಿಕಾರಿಗಳು ಬಂದರೆ ಅವರು ಪ್ರಶ್ನೆ ಕೇಳಿದಾಗ ಅವ್ರ ಉತ್ತರ ಕೊಡಬೇಕಿತ್ತು. ಹೌದು ಸರ್, ಅದೇ ಬರ್ತೀವಿ ಅಂತ ಹೇಳಿದ್ದಾರೆ ಸರ್. ಸಮಯ ಆಗಲಿಲ್ಲ. ಅದೊಂದು. ಇನ್ನೊಂದು ವಿಷಯ ಸರ್, CWSN ಬಗ್ಗೆ ಹೇಳಿದ್ರು. ನಾನು ಒಂದು ನಿಮಿಷ ಕೊಡಿ. ಮಾರ್ಚ್ ತಿಂಗಳ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೀವಿ ಸುಧಾ ಅವರೇ. ನಮಗೆ ಹಣ ಬಂದಿಲ್ಲ, IRD ಕಡೆಯಿಂದನೇ ನಮಗೆ ಮಾಹಿತಿ ಬಂದಿದೆ ಅಂತ ಹೇಳಿ ನಾನಿಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೆ. ನೀವು ಅಂದಿನ ಮೀಟಿಂಗಿಗೆ ನೀವು ಬರಲಿಲ್ಲ, ನಿಮ್ಮ ಮನೆ ಬರಲಿಲ್ಲ, ಆಯ್ತಾ. ಆಮೇಲೆ ಎರಡನೆಯದಾಗಿ ಮೊನ್ನೆ 28ನೇ ತಾರೀಕು ಒಂದು ಮೀಟಿಂಗ್ ಕರೆದಿದ್ದೀನಿ. ಆ ಮೀಟಿಂಗಲ್ಲಿ ನಾನು ಹೇಳಿದ್ದೀನಿ, 24-25ನೇ ಸಾಲಿನಲ್ಲಿ GSPS ವಡಗೆರೆ ಶಾಲೆ 2 ವಿದ್ಯಾರ್ಥಿಗಳಿಗೆ CWSN ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಂದಿದೆ. ಅದು ಯಾರಿಗೆ? ನಮ್ಮ ಶಾಲೆಗೆ ಕೋಆರ್ಡಿನೇಟರ್ ಬಂದಿದ್ರು ವಿಸಿಟ್ಟು. ಆಗ ಅವ್ರು ಹೇಳಿದ್ರು, ಮೇಡಮ್ ಅವರೇ ಹಣ ಬಂದಿದೆ, ಒಮ್ಮೆ ಚೆಕ್ ಮಾಡಿಕೊಡಿ ಅಂತ ಹೇಳಿ. ಸೌಜನ್ಯ 7ನೇ ತರಗತಿ ಮತ್ತು ನವೀತ್ 4ನೇ ತರಗತಿ. ಸೌಜನ್ಯಗೆ 4,000, ನವೀತಕ್ಕೆ 3,500 ಬರೆಯುತ್ತದೆ ಸರ್. ಅವ್ರು ಬಂದು ಹೇಳಾದ್ಮೇಲೆ ನಾನು ಈ ಆಡಿಟಿಗಾಗಿ ಎಂಟ್ರಿ ಮಾಡೋಕ್ಕೆ ಹೋದಾಗ ನನಗೆ ಗೊತ್ತಾಗಿದೆ. ಅದನ್ನು ನಾನು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಸಾಮಾಜಿಕ ಲೆಕ್ಕ ಪರಿಶೋಧನೆಯ ನಂತರ ಆ ಹಣವನ್ನು ಮಕ್ಕಳಿಗೆ ವಿತರಿಸಲಾಗುವುದು ಎಂದು ಸಭೆಯಲ್ಲಿ ತಿಳಿಸಲಾಗಿದೆ. ನೀವು ಬಂದಿಲ್ಲ, ಅನ್ನಪೂರ್ಣ ಅವರು ಬಂದಿದ್ರು. ಅನ್ನಪೂರ್ಣ ಅವ್ರಿಗೆ ಹೇಳಿದಾಗ ಆಯಿತು ಮೇಡಮ್, ಸಭೆ ಎಲ್ಲ ಮುಗಿಲಿ, ಎಲ್ಲ ಮುಗಿದ ಮೇಲೆ ನಮಗೆ ಚೆಕ್ ಮೂಲಕ ಕೊಡಿ, ನಿಮಗೆ ಬಿಡುವಾದಾಗ ನಮಗೆ ಹೇಳಿ ಬಂದು ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು. ನೀವು ಬಂದಿರಲಿಲ್ಲ ಸುಧಾ ಅವರೇ. ಹಣ ಬಂದಿದೆ, ನಾವು ಯಾರಿಗೂ ವಿತರಣೆ ಮಾಡ್ತೀವಿ. ಯಾಕೆ ಅಂದರೆ ಈ ಲೆಕ್ಕ ಪರಿಶೋಧನೆಯ ಮಧ್ಯೆ ನನಗೆ ಬದಲಾಗ್ತದೆ. ಇಲ್ಲ ಮೇಡಮ್, ಮನೆ ಹೇಳಿದ್ರಲ್ಲ, ಮನೆ ಮೀಟಿಂಗ್ ಬಂದಿದೆ. ಅದೇ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ. ಯಾಕೆ ಅಂತ ಹೇಳಿದರೆ ನಿಮ್ಮ ಮುಖ್ಯಸ್ಥರು ನೀವು ನೇರ ಬರುತ್ತೆ ಸರ್, ಅವನಿಗೆ ಅಕೌಂಟಿಗೆ ಪ್ರತಿ ತಿಂಗಳು ಹಣ ಬರುತ್ತೆ ಸರ್. ಆಮೇಲೆ ಇನ್ನೊಂದು ವಿಷಯ ಪ್ರಸ್ತಾಪ ಮಾಡ್ತೇನೆ. ಸ್ಕಾಲರ್ಶಿಪ್ಗಳು ನಿಮ್ಮ ಅಕೌಂಟಿಗೆ ಬರುತ್ತೆ. ನೀವೇ ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಕೆ ಮಾಡ್ತೀರಾ. ನಿಮ್ಮ ಹಣ ನಿಮ್ಮ ಮಕ್ಕಳಿಗೆ ಪಾಸ್ಬುಕ್ ಬರುತ್ತೆ. ಆದರೆ ನಾನು ಸಾಕಷ್ಟು ಸರಿ ಹೇಳ್ತೀವಿ, ಯಾರು ಇನ್ಫಾರ್ಮೇಷನ್ ಕೊಡೋದು. ನಾನೀಗ ಎಲ್ಲರ ಮುಂದೆ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸರ್ಕಾರದ ಸವಲತ್ತುಗಳನ್ನು ಪಡೀತಿದೆ, ಸಂತೋಷದ ವಿಷಯ. ಆದರೆ ಯಾರು ಕೂಡ ನೀವು ನಮ್ಗೆ ಮಾಹಿತಿ ಹೇಳಲ್ಲ. ನಿಮ್ಮ ಹಣ ನಮ್ಗೆ ಏನು ಇಷ್ಟೇ ಹೇಳಲ್ಲ, ನನ್ನ ಮಗಳಿಗೆ ಇಷ್ಟ ಹಣ ಬಂದಿದೆ ಮೇಡಮ್ ಅಷ್ಟೇ. ಮತ್ತೆ ಇನ್ನೇನು ನನಗೆ ಅದೇ ಹೇಳ್ತಿದ್ದಾನೆ, ನಿಮ್ಮ ಪಾಸ್ಬುಕ್ ಚೆಕ್ ತಗೊಂಡೋಗಿ ದುಡ್ಡು ಕೂಡ ನಾನು ತಗೊಂಬರಲ್ಲ, ಅದೊಂದು ಮಾಹಿತಿ ಕೊಡಿ. ಅದೊಂದು ನಮ್ಮಲ್ಲಿ ಬಹಳ ಬರ್ತಿದೆ ಸರ್. ಇವರೆಲ್ಲ ಇದ್ದಾರೆ, ಪ್ರತಿ ಮೀಟಿಂಗಲ್ಲೂ ಹೇಳ್ತೇನೆ, ಹಣ ತಗೊಳ್ತೀರಾ ಒಂದು ಮಾಹಿತಿ ಕೊಡಿ ನನಗೆ, ಒಂದು ಪಾಸ್ಬುಕ್ಕಿನ ಜೆರಾಕ್ಸು ಅಥವಾ ಒಂದು ಚೆಕ್ಕಿನ ಜೆರಾಕ್ಸು. ಈಗ ಯಾಕೆ ಅಂತ ಹೇಳಿದ್ರೆ ಸರ್, ಮೊನ್ನೆ ಸಾರಿಗೆ ಬಸ್ 24-25 ನಮ್ದು CSS ರಿಪೋರ್ಟ್ ಆಗಲ್ಲ ಸರ್. ಈಗ ಯಾವುದು ನೇರವಾಗಿ ಆ ಮಕ್ಕಳ ಖಾತೆಗೆ ಜಮಾ ಆಗಿದೆ. ಅದನ್ನು ನನಗೆ ಜಮಾ ಮಾಡಿರೋದಕ್ಕೆ ಬ್ಯಾಂಕಿಂದ ಇಸ್ಕೊಂಡಿದ್ದೀನಿ ಅಷ್ಟೇ ಸರ್. ಮತ್ತೆ ನೀವು ಹೌದಾ ಮೇಡಮ್ ಅಂದರೆ ನನಗೆ ಹೇಳಿ, ಯಾಕೆಂದ್ರೆ ಅದು ಜಮಾ ಆಗಿದೆ, ಹೌದು ನನಗೆ ಮಾಹಿತಿ. ಇದು ಬಹಳ ದೊಡ್ಡ ಸಮಸ್ಯೆ ಸರ್. ನೀವು ಕೇಳೋ ಸಹಜ, ನಮ್ಮ ಆಫೀಸರ್ ಬಂದವರು ಕೇಳ್ತಾರೆ, ಮೇಡಮ್ ಅವರೇ ಸ್ಕಾಲರ್ಶಿಪ್ ಮಾಹಿತಿ ಎಲ್ಲಿಂದ? ನನ್ನ ಅಕೌಂಟಿಗೆ ಬಂದಾಗ ನಾನು ಕೊಡ್ತೀನಿ, ಇಂಥವರಿಗೆ ಕೊಟ್ಟಿದ್ದೀನಿ ಅಂತ ಸೈನ್ ಮಾಡಿಸ್ಕೊಳ್ತೀನಿ, ಅಥವಾ ಚೆಕ್ ಜೆರಾಕ್ಸ್ ಇಟ್ಕೊಡ್ತೀನಿ. ಸರ್ ನೋಡಿದ್ದಾರೆ, ಎಲ್ಲ ಚೆಕ್ಗಳು ಜೆರಾಕ್ಸ್ ಇಟ್ಕೊಂಡಿದ್ದೀನಿ. ಅದೇ ನಿಮ್ಮ ಅಕೌಂಟಿಗೆ ಬಂದಾಗ ನೀವು ನನಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಈಗ ಏನಾಗುತ್ತೆ ಅಂತ ಎಲ್ಲೋ ಹಣ ಬಂದಿದೆ ಅಲ್ಲ, ಅವರು ನಮ್ಮ ಹಾಗೆ ಅಧಿಕಾರಿಗಳು, ಸರ್ಕಾರಿ ನೌಕರು, ಅವ್ರಿಗೆ ಗೊತ್ತಿದೆ ಯಾವ ನೀತಿ ನಿಯಮಾವಳಿಗಳ ಪ್ರಕಾರ ನಾವು ಮಕ್ಕಳಿಗೆ ಅದನ್ನು ವಿತರಣೆ ಮಾಡ್ತೀರಿ ಅಂತ ಹೇಳಿ ಮಾಹಿತಿ ಅವರಿಗೆ ಇರುತ್ತೆ. ಅದು ಎಲ್ಲೋ ಒಂದು ಕಡೆ ತಪ್ಪು ಸಂದೇಶ ಹೋಗೋದಾಗ ಮಾಹಿತಿ ಬರಬೇಕಲ್ಲ, ಆನ್ಲೈನ್ ಆದ್ರೂ ಕೂಡ ಎಲ್ಲಾದ್ರೂ ಸಿಗ್ಬೇಕಲ್ಲ. ಒಂದು ಕಾಪಿ ನೀವು ತಗೊಂಡು ನಿಮಗೆ ಆನ್ಲೈನ್ ಲಿಸ್ಟ್ ಬರುತ್ತೆ. ಇಂದಿನ ಶಾಲೆ ಮಗುವಿಗೆ ಆಗತ್ತೆ ಬಂದೇ ಬರುತ್ತಲ್ಲ. DBT ಇರೋದ್ರಿಂದ ಮಕ್ಕಳಿಗೆ ಹೋಗಲೇಬೇಕು, ಪೋಷಕರಿಗೆ ಹೋಗಿದೆ ಸರ್. ಪೋಷಕರಿಗೆ ಹೋಗಿಲ್ಲ ಅಂತ ಅವ್ರು ಹೇಳುವಾಗಿಲ್ಲ, ನನ್ನ ಹತ್ರ ಮಾಹಿತಿ ಇದೆ. ಬಟ್ ನಮಗೆ ಬಂದಿದೆ ಅಂತ ಅವರಿಂದ ಮಾಹಿತಿ ಬಂದಿದೆ. ಈಗ ಏನ್ ಕೇಳುತ್ತೆ ನಿಯಮ ಅಂತ ಹೇಳಿದ್ರೆ ಸರ್, ಹಣ ಬಂದಿದೆ, ಮಗು ಸೈನ್ ಮಾಡಿದ್ಯಾ, ಲೆಕ್ಕಾಚಾರ ಬಂದ ವೋಚರ್ ಕೇಳ್ತೀವಿ.
ಆ ವೋಚರ್ ನಮಗೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಸ್ಕಾಲರ್ಶಿಪ್ ಎಲ್ಲ ಹಣ ಸಂದಾಯ ಎಲ್ಲರಿಗೂ ಇಲ್ಲ. ಇಲ್ಲ, ಬಂದಿಲ್ಲ. ಇಲ್ಲ. ನಮ್ಮ ನೀವು ಮಕ್ಕಳಿಗೆ ಏನ್ ಮಾಡ್ಬೇಕು? ಬಂದಿಲ್ಲ. ನೀವು ಆನ್ಲೈನ್ ಅಲ್ಲಿ ಆ ಪ್ರೋಸೆಸ್ ನಾವು ಶಾಲೆಯಿಂದ ಹೇಳಿ ಕಳಿಸಿದಾಗ ಹಾಕ್ಬೇಕು ಅರ್ಜಿನ. ಅಲ್ಲಿ ಆನ್ಲೈನ್ ಅಲ್ಲಿ ಹಾಕಿ ಆದ್ಮೇಲೆ ಅದನ್ನ ನಮಗ್ ತಂದು ಕೊಡ್ಬೇಕು. ನಾನು ಅದನ್ನ ಸಮಾಜ ಕಲ್ಯಾಣ ಇಲಾಖೆಗೆ ಅಥವಾ ಪರಿಶಿಷ್ಟ ಜಾತಿ ಪಂಗಡದ ಇಲಾಖೆಗೆ ಇರ್ತೀಯಲ್ಲ ಮಾತ್ರ ಅದು ಬರುತ್ತೆ. ಪ್ರೋಸೆಸ್ ಇದೆ. ನೋಡಿ ಇಷ್ಟೆಲ್ಲ ಪ್ರೋಸೆಸ್ ಇದೆ. Process ಇದನ್ನ ನೀವು ನೀವು ಮಾಡಿ. APMC ಗೆ ಬಂದಾಗ ಕೇಳಿ ಚರ್ಚೆ ಮಾಡಿ ತಿಳ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ನಮ್ಮ ಮಕ್ಕಳಿಗಂತೂ ಬಂದಿಲ್ಲ. ಅದೇ ನೀವು ಹಾಕಿ ನಮಗ್ ತಂದು ಕೊಟ್ಟು ನಾವು ತಗೊಂಡೋಗಿ ಹಸ್ತಾಂತರ ಕೊಟ್ರೆ ಬರುತ್ತೆ. ಇಷ್ಟೆಲ್ಲ ಪ್ರೋಸೆಸ್ ಇದೆ. ಅದಕ್ಕೆ ಒಂದಿಷ್ಟು ಸಮಯ ನಿಗದಿಪಡಿಸಿರ್ತಾರೆ. ಆ ಸಮಯದೊಳಗೆ ನೀವು ಕೊಟ್ಟಾಗ ಮಾತ್ರ ಆಗುತ್ತೆ. ಇದೊಂದು ನಮ್ಮಲ್ಲಿ ಬರುತ್ತೆ. ಈಗ ಮಾಹಿತಿಗಳು ತಿಳ್ಕೊಂಡಿದ್ದೀನಿ. ಹಾ ಸರ್, ಈಗ ಎರಡು ಮೂರು ವರ್ಷದ ಹಿಂದೆ ಸರ್ ನನಗೆ ಸಮಾಜ ಕಲ್ಯಾಣ ಇಲಾಖೆ ಬನ್ನಿ ನೋಟಿಸ್ ಕೂಡ ಜಾರಿಯಾಗಿತ್ತು ಸರ್. ಇದೇ ಸ್ಕಾಲರ್ಶಿಪ್ಪಿಗಾಗಿ ಹಣ ಬಂದಿದೆ ತಗೊಂಡಿದ್ದಾರೆ ನನಗೆ ಮಾಡಿ. ಆಮೇಲೆ ಸರ್ ಹೀಗಾಗಿದೆ ಅಂತ ಹೇಳಿ ಅವ್ರಿಗೆ ಹೇಳಿ ಪಾಸ್ಬುಕ್ಗಳನ್ನು ತರಿಸಿ ಜೆರಾಕ್ಸ್ ಮಾಡಿಸಿ ಕೊಟ್ಟು ನಾನು ಪ್ರತಿ ಸರಿ ಹೇಳ್ತೀನಿ ನಮ್ಮ ಪೋಷಕರಿಗೆ, ಹಣ ಬಂದತ್ತೆ ತಗೊಳ್ತೀರಾ, ನನಗೊಂದು ಸಣ್ಣ ಮಾಹಿತಿ ಕೊಡಿ. ಎಲ್ಲರ ಮುಂದೆ ಕೂಡ ಅದನ್ನೇ ಹೇಳ್ತಾ ಇರೋದು ನಾನು. ನಿಮ್ಗೆ ಹಣ ಬಂದಿದೆ ಅದನ್ನ ಪಾಸ್ಬುಕ್ ನ ಮುಖಪುಟ ಮತ್ತೆ IFSC ಕೋಡ್ ಇರೋದು 2 ಪೇಜ್ ನನಗೆ ಜೆರಾಕ್ಸ್ ಮಾಡಿ ಕೊಟ್ಟರೆ ಸಾಕು. ಎಲ್ಲರೂ ಬೇಡ, ಅವ್ರು ಸ್ಕಾಲರ್ಶಿಪ್ ತಗೊಂಡವರಿಗೆ. ನೀವೇನಾದ್ರೂ ಈ ಸರಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದ್ರೆ ಈ ವರ್ಷದ ಮುಂದಿಗೆ ಬರೋದು, ಅದೇ ವರ್ಷ ಇದು ಬರೋದಿಲ್ಲ ಸ್ಕಾಲರ್ಶಿಪ್. ನಮ್ಮ ಒಂದು ವರ್ಷನೂ ಬಂದಿಲ್ಲ. ನಮ್ಮ ಮಕ್ಕಳಿಗೂ ಬಂದಿಲ್ಲ. ಅದೇ ನೀವು ಹಾಕಿ ನೀವು apply ಮಾಡಿಲ್ಲ ಅಂದ್ರೆ ನೀವು ಹೇಳಿದ್ರಲ್ಲ, online ಅಲ್ಲಿ ನೀವು apply ಮಾಡಿಲ್ಲ. ಅಪ್ಲೈ ಮಾಡಿ ಯಾರು ಬಂದಿಲ್ಲ. ಮಾಹಿತಿನ ಇಲ್ಲಿ ಏನಾಗಿದೆ ಅಂದ್ರೆ ಸರ್, ಕೊರೋನಾದಿಂದ ಇಚ್ಛೆ ಬಂದಿಲ್ಲ ಸರ್. ಅವ್ರಿಗೆ ಮಾತ್ರ ಸರ್ ಬಂದಿದೆ. ಜನರಲ್ಲಿಗೆ ಎಲ್ಲೂ ಬಂದಿಲ್ಲ. ಅದರ ಬಗ್ಗೆ ಮಾಹಿತಿ ಇಲ್ಲ ಸರ್, ಎಲ್ಲೂ ಬಂದಿಲ್ಲ. SC ST ಅಲ್ಪಸಂಖ್ಯಾತರಿಗೆ ಹಾಗಂತ ನೀವುಗಳೇನು ಬಿಡಂಗಿಲ್ಲ, ಆಗ್ತಾನೆ ಇರ್ಬೇಕು. ಯಾವತ್ತ ಒಂದಿನ ಅದನ್ನ ತೆಗಿತಾರೆ ಅವ್ರ ಆಫೀಸಲ್ಲಿ. ಜನರಲಿ ಪ್ರೋಸೆಸ್ ಆಗ್ತಾನೆ ಇರ್ಬೇಕು. ಒಂದ್ಸರಿ ಎಂಟ್ರಿ ಆಯ್ತು ಅಂತ ಹೇಳಿ ಪ್ರತಿ ವರ್ಷ ಅದನ್ನ ಅಪ್ಡೇಟ್ ಮಾಡಿಬಿಟ್ರೆ ಸಾಕು. ಇವನ್ ಪ್ರತಿ ವರ್ಷನೂ ತಗೊಂಡು ಹೋಗಿ ಏನು ಕೊಡೋ ಮಾಹಿತಿ ಇಲ್ಲ. ಈಗ ಎಲ್ಲಾ ಮಕ್ಳ ಹತ್ರನು ನಿಮ್ಮ ಮಕ್ಳ ID ಕಾರ್ಡ್ ಇದ್ರೆ ಸಾಕು, ಅಲ್ಲಿ ಸ್ಟ್ಯಾಟ್ಸ್ ನಂಬರ್ ಇದೆ, ಸೈಬರಿಗೆ ಹೋಗಿ ಆ ನಂಬರ್ ಹೇಳಿದ್ರೆ ಸಂಪೂರ್ಣ ಶಾಲೆಯ ಮಾಹಿತಿ ಅಲ್ಲಿ ಸಿಗತ್ತೆ. ನೀವು ನಮ್ಮ ಹತ್ರ ಯಾವ್ದು ಮಾಹಿತಿ ಕೇಳಕ್ ಬರೋ ಅಗತ್ಯತೆನೇ ಇಲ್ಲ, ಅಲ್ಲೇ ಎಲ್ಲಾ ಮಾಹಿತಿಗಳು ಸಿಗ್ತವೆ. ನೀವು ಅಲ್ಲಿ ಸೈಬರಲ್ಲಿ ಹಾಕಾದ್ಮೇಲೆ ಒಂದು ಫಾರ್ಮೇಟ್ ಕೊಡ್ತಾರೆ, ಅದನ್ನ ತಂದು ಕೊಟ್ರೆ ಆಯ್ತು. ನಮ್ಗೆ ಅರ್ಚನಾ ಒಂದೊಂದು ಪಾಸ್ಬುಕ್ ಜೆರಾಕ್ಸ್ ಬರ್ಬೇಕು. ಮನೀಶ್ ಎಲ್ಲವನ್ನು ಕೊಟ್ಟು ವೆಯ್ಟಿಂಗ್ ಇಟ್ಟು ಬಂದಿದ್ದೀವಿ ನಾವು. ಅಲ್ಲ, ಫಾರ್ಮೆಟ್ ಕೊಟ್ಟಿದ್ದೀರಾ, ಮತ್ತು ಇದು ಕೊಟ್ಟಿದ್ದೀರಾ, ಮಾಸ್ ಎಂಥದ್ದು ಪಾಸ್ಬುಕ್ ಜೆರಾಕ್ಸ್ ಒಂದು ಕೊಟ್ಟಿಲ್ಲ. ನಮ್ಮ ಹತ್ರ ಬಂದಾಗ ಯಾರು ಏನು ಕೊಟ್ಟಿಲ್ಲ ಅಂತ ಮಾಹಿತಿ ಇರುತ್ತೆ. ನಾನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಿಮ್ಗೊಂದು ಪೆಂಡಿಂಗ್ ಇಟ್ಟು ಬಂದಿದ್ದೀನಿ ಸರ್, ಕೊಟ್ಟಾಗ ಕೊಡ್ತೀನಿ ಅಂತ ನೋಡಿ. ನೀವು ಆದಷ್ಟು ಬೇಗ ಕೊಟ್ರೆ ಅದೇ ಒಂದು ಕೆಲಸಕ್ಕಾಗಿ ಹೊಸನಗರ ಅಲ್ಲಿ ಹೋದ್ಮೇಲೆ ನಮಗೂ ಗೊತ್ತಾಗಿದ್ದು ಪಾಸ್ಬುಕ್ ಬೇಕು ಅಂತ. ಹಾಗೆ ಓಕೆ. ಉಳಿಕೆಯವರೆಲ್ಲ ಹಾಕಿ ರೋಹಿತ್ ಏನು ಒಂದೇ ಒಂದು ಹಾಕಿದ್ರು, ಇನ್ನು ಉಳಿಕೆದೇನು ನಾನು ಮಾಡಿರ್ಬೇಕು. ನನಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಆಧಾರ್ ಬೇಕು, ಮತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕು. ಇಷ್ಟು ಮಾಹಿತಿ ಇದ್ರೆ ಮಾತ್ರ ಒಂದೇನು ಬಿಟ್ಕೊಳ್ಳಿ. ಅಲ್ಲಿ ಹೋಗಿ ಎಂಟ್ರಿ ಮಾಡಿದ ತಕ್ಷಣ ಅವರು ಕೊಡ್ತಾರೆ ಅನ್ನೋದಿಲ್ಲ. ನೀವು ಇಲ್ಲಿ ಏನು ಕೊಟ್ಟಿರ್ತೀರೋ ಆ ಒರಿಜಿನಲ್ ಜೆರಾಕ್ಸ್ ಸೆಂಟರ್ನ ನಾನಲ್ಲಿ ಆಫೀಸಿಗೆ ಕೊಟ್ಟಾಗ ಅವ್ರು ಮತ್ತೊಮ್ಮೆ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಾದ್ಮೇಲೆ ನಿಮಗೆ ಸ್ಕಾಲರ್ಶಿಪ್ ಹಾಕೋದು ಅಲ್ಲಿ ಅಪ್ಲಿಕೇಶನ್ ಕೊಟ್ಟ ತಕ್ಷಣ ಆಗೋದು. ಮೊದಲು ವಾರ್ಷಿಕ ಆದಾಯ ಜಾಸ್ತಿ ಇದ್ರೂ ಬರಲ್ಲ. ಇಷ್ಟು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ. ಶೌಚಾಲಯ ನೀರಿನ ಸಮಸ್ಯೆ ಹೇಳಿದ್ರು ಸರ್ ಇಂಪಾರ್ಟೆಂಟ್ ಆಗಿ. ನಮಗೆ ಇಲ್ಲಿರೋ ನಿಮ್ಮೆಲ್ಲರಿಗೂ ಗೊತ್ತಿದೆ, ಫೆಬ್ರವರಿಯಲ್ಲಿ ನಮ್ಮ ಬಾವಿಯಲ್ಲಿ ನೀರಿರೋದಿಲ್ಲ. ಅದಕ್ಕಾಗಿ ನಾವು ಸಾರ್ವಜನಿಕ ನೀರನ್ನೇ ಅವಲಂಬಿಸಿರ್ತೀವಿ. ಆಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಮಾರ್ಚಿಂದ ನಮ್ಮ ಮಕ್ಕಳೆಲ್ಲ 2 ಬಾಟಲ್ ನೀರು ಇರ್ತಾವೆ. ನೀವು ಬಾವಿಯಲ್ಲಿ ನೀರು ಇರೋದಿಲ್ಲ. ಸಾರ್ವಜನಿಕ ನೀರು ನಿಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಗಿಂತ ಹೆಚ್ಚಿನ ಸಮಸ್ಯೆ ನಿಮ್ಗೆ ಗೊತ್ತಿದೆ. 2 ದಿನಕ್ಕೊಂದ್ಸರಿ ಬಿಡ್ತಾರೆ. ಅದು ನೀವು ಯಾರು ಹೇಳೋಲ್ಲ, ಇವ್ರು ಯಾರು ಹೇಳಲ್ಲ.
ಹಾ ಸರಿ ಸರ್ ನೀರ ಮೇಡಮ್ ಅವರೇ ವ್ಯವಸ್ಥೆ ಮಾಡ್ಬೋದಲ್ಲ, ನಾನು ಮಾಡ್ತಾ ಇದ್ದೀನಲ್ವಾ. ಯಾಕೆ ಅಂತ ಹೇಳಿದ್ರೆ ಇವರ ಹಾಗೆ ನಾವು ಅವ್ರಿಗೆ ಹೇಳಕ್ಕಾಗೋದಿಲ್ಲ ಸರ್. ನಾವೇನಿದ್ರು ಒಂದು ರಿಕ್ವೆಸ್ಟ್ ಮಾಡ್ಬೋದು, ಒಂದು ಅರ್ಜಿ ಕೊಡ್ಬೋದು ಅಷ್ಟೇ ಅಲ್ಲ ಸರ್. ಅದಕ್ಕಿಂತ ಹೆಚ್ಚಿಂದ ಏನು ಮಾಡೋಕ್ಕಾಗಲ್ಲ ಸರ್. ಹಾಗಾಗಿ ಪಾಪ ಕೊಟ್ಟಿಲ್ಲ ಅಂತ ಹೇಳುವ ಹಾಗಿಲ್ಲ. ನಮಗೆ ಬಿಸಿ ಊಟ ಬರಗಾದ ಬಿಸಿ ಊಟ ಇತ್ತು ಸರ್ ನಮ್ಮ ಶಾಲೆಯಲ್ಲಿ. ಆಗ ಟ್ಯಾಂಕರ್ಗಳಲ್ಲಿ ನೀರು ಹಾಯಿಸ್ಬಿಟ್ಟಿದ್ದಾರೆ. ಅವ್ರ ಕೈಲಾದಷ್ಟು ಅವರು ಸಹಾಯ ಮಾಡಿದ್ದಾರೆ ಸರ್. ನಾವು ಮಾಡಿಯೂ ಮಾಡಿಲ್ಲ ಅಂತ ಹೇಳೋದು ತಪ್ಪಾಗ್ತದೆ. ಈಗ ನಮಗೆ ಜಲ್ ಜೀವನ್ ಬಂದಿದೆ, ಅದ್ರಲ್ಲಿ ಸಣ್ಣ ನೀರು ಬರ್ತಾ ಇದೆ. ನಾವು ಅವತ್ತು ನೀವುಗಳೆಲ್ಲ ಇದ್ರಿ ಗ್ರಾಮ ಸಭೆ ಪ್ರಸ್ತಾಪ ಮಾಡಿದ್ವಿ, ನಮ್ಗೆ ನೇರ ಕನೆಕ್ಷನ್ ಕೊಡಬೇಕು ಅನ್ನೋದು ನಿಯಮ ಇದೆಯಂತೆ. ಆದ್ರೆ ನಮಗೆ ಸರ್ ಇಲ್ಲಿ ಮೀಟ್ರು ಫಿಕ್ಸ್ ಮಾಡಿಲ್ಲ, ಬಟ್ ಸಣ್ಣಕ್ಕೆ ನೀರು ಬರುವ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದು ದಿನ ಬರಲ್ಲ, ಅದು 2 ದಿನ ಆಮೇಲೆ ಮೇಲೆ ನೀರು ಏರೋದಿಲ್ಲ ಸರ್. ಮೊನ್ನೆ ಇನ್ನೂ ಒಂದು ಸಭೆ ಕರೆದಾಗ ನಾನು ಹೋಗಿದ್ದೆ, ಅಲ್ಲಿ ನಮ್ಗೊಂದು ಸಿಂಟೆಕ್ಸ್ ನ ಕೊಡೋದಕ್ಕೆ ನಾನು ಬರ್ಸ್ಕೊಂಡಿದ್ದೆ. ಯಾವ ಶಾಲೆಗೆ ಏನೇನು ಮೂಲಭೂತವಾಗಿ ಮತ್ತೆ ಅಗತ್ಯವಾಗಿ ತತ್ಕ್ಷಣ ಮಾಡೋದಕ್ಕೆ ಅಂತ ಹೇಳಿದಾಗ ನಾನು ಟ್ಯಾಂಕರ್ ಇದಕ್ಕೆ ಸಿಂಟೆಕ್ಸ್ಗೆ ನಮ್ಮ ಶಾಲೆ ಬೇಕು ಅಂತ ಸಂಪು ಮಾಡಿಸೋದಕ್ಕೆ ಸಣ್ಣ ಮಕ್ಕಳೆಲ್ಲ ಎಲ್ಲರೂ ಎಷ್ಟೇ ನಾವು ನೋಡಿದ್ರೆ ಅವಾಗೆ ಒಂದ್ಸರಿ ಹೋಗಿ ಮಾಡೋದು ಮಾಡ್ತಾರೆ. ಈ ರಂಗಮಂದಿರ ಪಕ್ಕಗಿದೆ ಸರ್, ಬಹಳ ಕಡಿಮೆ ಜಾಗದಲ್ಲಿ ಇದೆ ನಮ್ಮ. ಹಾಗಾಗಿ ನಾವು ಮೇಲೆ ನೀರನ್ನ ಕಳ್ಸಕ್ಕಾಗ್ತಾ ಇಲ್ಲ. ವ್ಯವಸ್ಥೆ ಮಾಡ್ಕೋಬೇಕು. ಅಲ್ಲಿಗೆ ಅದೇ ನೀರು ಮೂಲಭೂತ ಸೌಕರ್ಯ ಅಲ್ಲ, ಅವರಿಗೆ ಇರಲೇಬೇಕು. ನೋಡ್ರಿ ಮೊನ್ನೆ ಇಲ್ಲಿಂದ ನೀರು ತಗೊಂಡು ಹೋಗ್ತಾ ಇದ್ದಾರೆ ಮಕ್ಕಳು, ಅದು ಶೌಚಾಲಯಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲ ಅವರಿಗೆ ಅಡಿಗೆ ಮನೆ ಕ್ಲೀನ್ ಇಲ್ಲ ಅಂತ ಹೇಳಿದ್ರು. ಯಾಕೆ ಕ್ಲೀನ್ ಇಲ್ಲ? ಅದು ಯಾಕೆ ಕ್ಲೀನ್ ಮಾಡೋದು? ಅದು ನೀವು ಮಾಡ್ಬೇಕು, ಅಡಿಗೆ ಮಾಡ್ಕೋಬೇಕು, ಯಾರು ಮಾಡ್ಬೇಕು? ಅಡಿಗೆ ಯಾರು ಮಾಡ್ಬೇಕು? ನೀರು ಮಾಡಬೇಕು, ಯಾರು ಮಾಡ್ಬೇಕು? ಕ್ಲೀನ್ ಇಲ್ಲ ಅಂತ ಹೇಳಿ, ಹೌದು ನೋಡಿ. ಅವ್ರು ಯಾಕೆ ನೋಡ್ಕೊಂಡು ಬಂದಿದ್ದಾರೆ ಅಡಿಗೆ ಹಾಕಿ ಕರಿ. ಇಲ್ಲ ಅಡಿಗೆ ಮಾಡ್ಬೇಕು, ನೀವು ಮಾಡ್ಬೇಕು, ಯಾರು ಮಾಡ್ಬೇಕು? ಕ್ಲೀನ್ ಇಲ್ಲ ಅಂದ್ರೆ ಮಕ್ಕಳು ತಿನ್ಬೇಕು. ಎಲ್ಲಿ ಬಂದಿದೆ ನಮ್ಮ ಪರಿಸ್ಥಿತಿ ಅಂದ್ರೆ ರಿಸರ್ವೇಶನ್ ತಗೊಂಡು ವಾಶ್ರೂಮಿಗೆ ನೀರು ಬಿಡೋ ಸ್ಥಿತಿಗೆ ಬಂದಿದ್ದೀವಿ ನಾವು. ಇನ್ನೇನ್ ಮಾಡ್ಬೋದು ಹೇಳಿ? ಅಲ್ಲಿಗೆ ಬಂದಿದೆ ನಮ್ಮ ಪರಿಸ್ಥಿತಿ. ಸರ್ ಇದು ನೀರಿನ ನಮ್ದೊಂದು ಸಮಸ್ಯೆ. ಅದಕ್ಕೆ ನಾನು ಹೇಳಿದ್ದೀನಿ ಎಲ್ಲರ ಸಮ್ಮುಖದ ನನಗೆ ಒಂದೇನು ಗೊತ್ತಾ, ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲರೂ ಅನುದಾನ ತಗೊಂಡು ಮಾಡ್ಲಿಕ್ಕೆ ನೀವೆಲ್ಲರೂ ಸೇರ್ಕೋಬೇಕು. ಅಲ್ಲ ಸರ್ ಇನ್ನೊಂದು ರಿಕ್ವೆಸ್ಟ್ ಏನ್ ಗೊತ್ತಾ, ಈಗ ಮಹಿಳಾ ಪ್ರತಿನಿಧಿಗಳಿದ್ದೀರಾ, ಓಕೆ ನೀವು ಬನ್ನಿ, ನನಗೆ ವಿಷಯ ನೀವು ಬರಲೇಬೇಕು, ಬರೀಡೆ. ನಿಮ್ಮ ಪುರುಷ ಪ್ರತಿನಿಧಿಗಳ ಪರವಾಗಿ ನೀವು ಬಂದಾಗ ಇಲ್ಲಿ ನಿರ್ಣಯ ತಗೊಳ್ಳೋದು ಕಷ್ಟ ಆಗುತ್ತೆ ನೋಡಿ. ಅವ್ರಿಬ್ಬರಿಂದ ಏನ್ ನಿರ್ಣಯ ತಗೊಳ್ಬೋದು? ನಮ್ಮ ಅಧ್ಯಕ್ಷರಲ್ಲಿ 3 ಜನ ಏನ್ ನಿರ್ಣಯ ತಗೊಳ್ಬೋದು ನೋಡಿ. ಈಗ ನಮ್ಗೆ ಸಿಂಟೆಕ್ಸ್ ಬರುತ್ತೆ, ಕಟ್ಟೆ ಮಾಡಿಸ್ಬೇಕು, ಅಥವಾ ನೆಲದೊಳಗೆ ಸಿಂಟೆಕ್ಸ್ ನ ಇಳಿಸ್ಬೇಕು, ಅಲ್ಲಿ ಒಂದು ಸಣ್ಣ ಮೋಟರ್ ಇಡ್ಬೇಕು, ಮೇಲೆ ನೀರು ಹೋಗ್ಬೇಕು, ಪ್ರೆಸರಿಗೆ ಡೈರೆಕ್ಟ್ ನೀರು ಬರಬೇಕು. ಏನ್ ಯಾರು ನಿರ್ಣಯ ಮಾಡಿ ಹೋಗ್ಬೇಕು? ನೀವು ಬಂದಿದ್ದಲ್ಲ ಅಂತ ನಾ ಹೇಳಿಲ್ಲ, ಬಹಳ ಖುಷಿ ಇದೆ ಹೆಣ್ಮಕ್ಳು ಬಂದಿದೆ, ಬಟ್ ನಿರ್ಣಯ ತಗೊಳ್ಬೇಕಲ್ಲ. ಈಗ ಪಾಪ ನೀವ್ಯಾರು ಕೆಲಸ ಮಾಡೋಕ್ಕಾಗೋಲ್ಲ ಅಲ್ವಾ? ಹೋದ್ಸರಿ ನೋಡಿ ಉಪಾಧ್ಯಕ್ಷರು ಮನೆಯವರು ಒಂದಿನ ನಮ್ಗೆ ಏನು ಬಹಳ ಹುಲ್ ಬೆಳೆದಿತ್ತು, ಸ್ವಂತವಾಗಿ ಅವರೇ ಒಂದಿನ ಹೊಟ್ಕೊಟ್ರು. ಆಮೇಲೆ ಗ್ರಾಮ ಪಂಚಾಯತಿಲಿ ಸರ್ ಮಷಿನ್ ಕೊಡ್ತಾರೆ, ಪೆಟ್ರೋಲ್ ಕೊಡ್ತಾರೆ, ಒಂದು ದಿನ ಒಂದು ಕಸ ಹೊಡಿಸ್ಬೋದು ನನಗೆ ಫ್ರೀಯಾಗಿ. ನೀವು ಯಾರಾದ್ರೂ ಮಾಡ್ಬೋದು ಪೇರೆಂಟ್ಸು, ಅದು ನೀವು ಯಾರು ಇಲ್ಲಿ ತನಕ ಮಾಡ್ಕೊಳ್ಳಿಲ್ಲ. ಅದು ಈಗ ಸರ್ ಎಲ್ಲ ಇದ್ದಾರೆ, ನಾನು ಹೇಳ್ತಾ ಇದ್ದೇನೆ, ನೀವು ಹೇಳಿ ಹೋಗ್ಬೇಕು ನಿಮ್ಮ ಮನೆಯವರು 2 ತಿಂಗಳಿಗೆ ಒಂದ್ಸಾರಿ ಯಾರು ಪೇರೆಂಟ್ಸ್ ಬಂದಿದ್ದು ಹೊಡಿತೀರಾ ಅಂತ ನಮ್ಗೆ ನಿರ್ಧಾರ ಆಗ್ಬೇಕು ಸರ್. ಈಗ ನಿನ್ನೆ ಸರ್ ಕೂತಿದ್ರು, ಫುಲ್ ಮಗಗಳಲ್ಲೆಲ್ಲ ಗಲಾಟಿ, ಮಕ್ಕಳು ಸಣ್ಣವಿದ್ದಾರೆ, ಸಣ್ಣವರಿದ್ದು ನಾವು ಕೆಲಸ ಮಾಡಿಸ್ತೀವಿ ಬಿಡಿ, ನೀವು ಬೇಡ ಅಂದ್ರೆ ನಾವು ಅವ್ರ ಹತ್ರ ಎಷ್ಟು ಸಾಧ್ಯವೋ ಯಾವ ಲೆವೆಲ್ ಕೆಲಸ ಮಾಡ್ಸಕ್ಕಾಗತ್ತೋ ಆ ಕೆಲಸಗಳನ್ನ ನಾವು ಅವ್ರ ಹತ್ರ ಮಾಡಿಸ್ತೀವಿ. ನಿನ್ನೆ ನಾವುಗಳು ಹಿಡ್ಕೊಂಡು ಮರ ಗಿಡ ಕಡ್ದಿದ್ವಿ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸರಿ ನಾವೇ ಮಾಡ್ತೀವಿ ಅಂತ ನಿಮಗೆ ಭರವಸೆ ಇಲ್ಲ. ನೀವು ನಮ್ಮ ಶಾಲೆಗಾಗಿ, ನಿಮ್ಮ ಶಾಲೆ, ನಾವು ಇರುವಷ್ಟು ದಿನ ನಮ್ಮ ಶಾಲೆ, ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಮಾತ್ರ ನಮ್ಮ ಶಾಲೆ, ಎಲ್ಲವನ್ನೂ ನಾವೇ ನಿರ್ವಹಿಸ್ತೀವಿ ಅಂತ ಹೇಳ್ತಾರೆ. ಗ್ರಾಮ ಪಂಚಾಯತಿಗೆ ಹೇಳ್ತಾರೆ ಸರ್, ನಮ್ಮದು ಇಂಥದ್ದು ಕಟಾವು ಮಿಷನ್ ಇದೆ, ಪೆಟ್ರೋಲ್ ಕೂಡ ನಾವೇ ಕೊಡ್ತೀವಿ ಮೇಡಮ್ ಅವರೇ, ನಿಮ್ಮಲ್ಲಿ ಯಾರ ಹತ್ರನಾದ್ರೂ ಸುತ್ತ ಕಸ ಹೊಡಿಸಿ ಅಂತ ಹೇಳ್ತಾರೆ. ಸರಿ ಇದೆ ಅಲ್ವಾ? ಕಸ ಹೊಡ್ಸೋಕ್ಕೂ ನಾವು ಜನ ಕಳಿಸಿ ಅಂದಾಗ ಅವ್ರು ಕಷ್ಟ ಸಾಧ್ಯ ಮೇಡಮ್ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು PDO ಮತ್ತೆ ಸರ್ ಇವರು ಅಡಿಗೆ ಸಿಬ್ಬಂದಿಗಳು ಕ್ಲೀನ್ ಇಟ್ಕೊಂಡಿಲ್ಲ ಅಂತ ವರದಿ ಕೊಟ್ಟಿದ್ದಾರೆ. ಯಾಕೆ ನೀವು ಕ್ಲೀನ್ ಯಾಕೆ ಇಟ್ಕೊಂಡಿಲ್ಲ? ಸರ್ ನಾವು ನಿನ್ನೆ ಓದ್ಕೊಂಡೆ ಮಕ್ಕಳು ಹೋಗಿ ಎಲ್ಲ ಪತ್ತೆ ಇಟ್ಟಿದ್ದಾರೆ, ಬರೆದುಕೊಂಡು ನಿಗದಿ ಅವರೇ
ಅದು ಎಂತ ಒಂದ್ ನಿಮಿಷ. ಇಲ್ಲ ಒಂದು ಒಂದ್ ನಿಮಿಷ. ದಿವಸದ ಕ್ಲೀನನ್ನ ಹೇಳಿರಲ್ಲ. ಒಂದು ಒಳ್ಳೆಯದು ನಿಜ ಗೊತ್ತಾಗುತ್ತೆ. ನಿನ್ನೆ ಸಲ ಒಂದು ಒಂದು ದಿವಸ ಜೋಡಿ ಅಷ್ಟು- ಚೆನ್ನಾಗಿದೆ ಅಂತ ಹೇಳೋದು ಬಾಲಕರು. ಹಾ. ನಿನ್ನೆ ಸಲ ಬಂದು ನೋಡ್ಲಿ ಅಲ್ಲಿ ಒಳಗಡೆ ಬೇಡ ಇಲ್ಲಿ ಬಂದು ಅಲ್ಲ, ಚೆನ್ನಾಗಿದೆ ಕ್ಲೀನ್ ಅಂತ ಹೇಳೋದು. ಇಟ್ಕೋಬೇಕಾಗಿದೆ. ಯಾಕಂದ್ರೆ ಶುಚಿತ್ವನೇ ಮೇನ್ ಅಲ್ಲ. ಮಕ್ಕಳು ಎಲ್ಲರೂ ಊಟ ಮಾಡ್ತಾರೆ, ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಕ್ಲೀನ್ ಮಾಡಿ ಪಾಯ್ಸನ್ ಆಗ್ಬೋದು, ಎಲ್ಲ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ. ಮಾತಾಡಿ ಬೈದು ಬಂದು. ಕ್ಲೀನ್ ಇಟ್ಕೊಳ್ಳೇಬೇಕಾಗುತ್ತೆ. ನೀವು ಮನೇಲಾದ್ರೂ ಕ್ಲೀನ್ ಇಟ್ಕೊತೀರಲ್ಲ, ನಮ್ಮ ಮನೆ clean ಇಟ್ಕೊತೀರಲ್ಲ. ಕ್ಲೀನ್ ಮಾಡಿ ಹೋಗಿದ್ದು ನಾನು ಹೋದ್ಮೇಲೆ ಅಡುಗೆ ಮಾಡ್ತಾ ಬಂದೆ. ಸುಳ್ಳು ಬಂದಿದ್ದಾರೆ ಅವರು. ಅಲ್ಲ ಅಲ್ಲ ಅವ್ರು ಹೇಳಿ ಕೇಳು ಕೇಳಿ. ಅಲ್ಲ, ಈಗ ವರದಿಲಿ ಓದಿದಾರೆ ಅದನ್ನ, ಶುಚಿತ್ವ ಇಲ್ಲ, ಅಡುಗೆ ವಿಡಿಯೋ ಆಗ್ತಾ ಇದೆ. ವಿಡಿಯೋ ಆಗ್ತಾ ಇದೆ. ಅಧಿಕಾರಿಗಳ ಮನೆಗೆ ಕರ್ಕೊಂಡು ಬಂದ್ರು. ಆಮೇಲೆ ನಾವು ಮನೆ ಹೇಳಿದ್ರೆ ಮಕ್ಕಳು ಇರ್ಬೇಕಾಗಿ ಒಳಗೆ ಹೋಗಿ ಪರ್ದೆ ಎಲ್ಲ ಹಳೆ ಬಂದ್ವಿ. ಇವತ್ತು ಬೆಳಗ್ಗೆ ನಮ್ಗೆ ಹುಡುಗಿ ಯಾರು ಪರ್ದೆ ಎಲ್ಲ ತೆಗಿರಲ್ಲ. ನೀರು ಬೇಕಾದ್ರೆ ಅವ್ರು ಪರ್ದೆ ಕಳಿಸಿದ್ರು ಅದು ಕೂಡ ತಗೊಂಡು ಹೋಗಿದ್ರು. ಆತ್ಮರೇ ಹರಡಿದ್ದಾರೆ. ಅಪ್ಪಿ ಯಾರು ನಿನ್ನೆ ಹೋದವರು? ಅಡಿಗೆ ನಾನು ಸರ್ ಯಾರಾದ್ರೂ ಹೋಗಿದ್ರಾ? ಇಲ್ಲಿ ನಾನು ಸರ್ ಫೋಟೋ ಹೊಡ್ಸ್ಕೊಂಡ್ ಬರಕ್ ಹೋಗಿದ್ದೆ. ಚರಣ್ ನಾನು ಸರ್ 3 ಜನ ಅಲ್ವಾ? ಅದಾದ್ರೆ ಮತ್ತೆ ಯಾರು ಹೋಗಿದ್ರಿ? ನಿನ್ನೆ ಕೆಲ್ಸಕ್ಕೆ ಬಂದಿದ್ರಲ್ಲ ಕುಂದಿದ್ರು ಆ ಪಾತ್ರೆ ಇಟ್ಟು ಹಾಕಿದ್ರು. ಆಮೇಲೆ ಅವರು ಅಲ್ಲಲ್ಲ ಪಾತ್ರೆಗಳನ್ನ ಎಲ್ಲಿ ಇಟ್ಟಿದ್ದಾರೆ ಹೇಳಿ? ಪಾತ್ರೆ ತೊಳೆಯೋ ಜಾಗ ಬೇರೆ ಎಲ್ಲಿ ಆಯ್ತಾ? ಇಲ್ಲಿ ಯೋಚನೆ ಮಾಡಿ, ಪಾತ್ರೆ ತೊಳೆಯೋ ಜಾಗದಲ್ಲಿ ಮಕ್ಕಳು ಪಾತ್ರೆ ತಗೊಂಡು ಇಟ್ಟಿದ್ದಾರೆ. ಬೇರೆ ಎಲ್ಲಾರು ಇಟ್ಟಿದ್ರಾ? ಈ ಪ್ರಶ್ನೆ ಬೇರೆ ಎಲ್ಲಾರು ಇಟ್ಟಿದಾರಾ? ಕಿತ್ತಾಕಿದಾರಾ? ಹೇಳಿ ಕಿತ್ತಾಕಿದಾರಾ? ಇಟ್ಟಿದ್ರು ಸಿಂಗಲ್ ಇಟ್ಟಿದ್ರು ಸಿಂಗಲ್ ಇಲ್ಲಿ ನೋಡಿ, ಹೋದವರು ಸರ್ರು ನಾನು ಚರಣ. ಇಲ್ಲೇ ನಾನೇ ಹೋದವಳು. ಮತ್ತೆ ಹೋಗಿದ್ರು ಯಾರು ಹೋಗ್ಲಿಲ್ಲ. ಮಕ್ಕಳು ಊಟ ಮಾಡಿದ್ದನ್ನ ಪೈಪ್ ಲೈನ್ ಬಂದವರು ಊಟ ಮಾಡಿದ್ದನ್ನ ತಟ್ಟೆ ತಗೊಂಡು ಹೋಗಿ ಸಿಂಕ್ ಅಲ್ಲೇ ಇಟ್ಟಿದ್ದಾರೆ. ಓಕೆನಾ? ಸಿಂಕ್ ಅಲ್ಲೇ ಬೇರೆ ಏನಾದ್ರು ಕಿತ್ತಾಕಿದ್ರ ಅನ್ನೋದು ಪ್ರಶ್ನೆ ನಮ್ದು. ಬೇರೆ ಯಾವ ಪಾತ್ರೆ ಕಿತ್ತಾಕಿಲ್ಲ ಅಲ್ವಾ? ನೆಲನ ನೀಟಾಗಿ ಒರೆಸಿ ಹೋಗಿದ್ರ? ನೆಲ ತೊಳಿತಾರಾ? ನೆಲ ತೊಳಿತಾರಾ ಹೇಳಿ ನಮ್ಗೆ. ಮಣ್ಣು ಓಡಾಡಿ ಯಾರು ಓಡಾಡೋದು? ನಾನು ಓಡಾಡಿ ಮಣ್ಣಾಗಿ ತುಂಬಾ ಗಲೀಜಾಗಿತ್ತು. ಮನೆ ಸಿಂಕಿಂದ ನೀರು ಸಿಂಕಿಂದ ನೀರು ಬರುತ್ತೆ. ಅಡಿಗೆ ಮಾಡಿದ್ರೆ ಒಳಗದ ಕೆಸರಾಗುತ್ತೆ, ಅದಕ್ಕೆ ಗಲೀಜ್ ಕಾಣುತ್ತೆ. ಸಿಂಕಿಂದ ನೀರು ಪಾಸ್ ಆಗುತ್ತೆ. ಅಲ್ಲ, ಗಲೀಜ್ ಕಾಣುತ್ತೆ ಅನ್ನೋದು ನಿಮ್ಗೂ ಸರಿ, ಗೊತ್ತು. ಅದನ್ನ ನಿಮ್ಗೂ ಗೊತ್ತಾಗಿದೆ. ಅದು ಕ್ಲೀನು ನಾವೇ ಮಾಡ್ಕೋಬೇಕಲ್ಲ. ಮಾಡಿ, ಬೇರೆ ಮಾಡಿ, ಬೇರೆ ಮಾಡಿ, ಯಾರು ಮನೆ ಸಹ ಹತ್ರ clean ಮಾಡಿ, ಮಾಡಕ್ಕೆ clean ಮಾಡಿ, ಇಂಥ ಜವಾಬ್ದಾರಿ ಅಲ್ಲ, ಮನೆ clean ಮಾಡ್ಕೋಬೇಕಲ್ಲ. ಮನೆ ಹೋಗ್ತಾರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ತಾರೆ. ಮಕ್ಕಳಿಗೆ ನೀರು ಇಷ್ಟು ದಿನ ಹೋಗಿರಲಿಲ್ಲ. ನಿನ್ನೆ ಮಾತಾಡೋದು. ಯಾಕಂದ್ರೆ ಅಡುಗೆ ಮನೆಯಲ್ಲಿ ನೀರು ಹಾಕಲು ಬರ್ಕೊಳ್ಳೋರು. ನಿನ್ನೆ ಕ್ಲೀನ್ ಮಾಡಿ ಊಟ ಆದ್ಮೇಲೆ ಕ್ಲೀನ್ ಮಾಡೋದು. ಕ್ಲೀನ್ ಮಾಡಿ ನೀವು ಹೋಗಾದ್ಮೇಲೆ ಮಕ್ಕಳ ತಟ್ಟೆ ಇಡಕ್ ಹೋಗಿದ್ದು ನಾನು ಸರ್ ಹೋಗಿದ್ದು, ಮತ್ತೆ ಬೇರೆ ಏನಿಲ್ಲ. ನೀವು ಒರೆಸ್ಲಿಲ್ಲ, ಒಳಗ್ ಹೋಗಿದ್ದೀವಿ, ಬಿಚ್ಚಿ ಬಿಚ್ಚಿ ಆಗಿತ್ತು ಅಂತ ಒಪ್ಕೊಳ್ಳಿ. ಆಯ್ತಾ? ಬೇರೆ ಮಾತು ಬೇಡ. ಒರೆಸಿರ್ಲಿಲ್ಲ. ಇವತ್ತು ನೋಡಿದ್ದಾರೆ. ಇಲ್ಲಿ ಕೇಳಿ, ಇವತ್ತು ಇರ್ತಾರೆ ಸರ್ಗಳೆಲ್ಲರೂ, ಇವತ್ತು ಇರ್ತಾರೆ, ಇವತ್ತು ಫೋಟೋ ಹೊಡಿತಾರೆ. ನೋಡಿ ಏನ್ ಮಾಡ್ಬಿಟ್ಟಿದ್ದೀರಾ? ಅಲ್ಲ ಸರ್, ಫೋಟೋ ಮಾಡಿದ್ರೆ ಸಾಲಲ್ಲ. ಫೋಟೋ ಮಾತ್ರ ಇಟ್ಟು ಸರ್. ಅದನ್ನೇ ನೀವೆಲ್ಲರೂ ಕೇಳ್ಬೇಕು. ಯಾಕೆ ಗೊತ್ತಾ, ಇಲ್ಲಿ ಏನಾಗಿದೆ ಅಂತ ನೀವು ಇದ್ದೀರಾ. ಅವ್ರಿಗೆ ಬೈಯೋದು ಯಾರು? ಮೇಡಮ್ ಒಬ್ಬರೇ, ಬೇರೆ ಯಾರು ಇಷ್ಟುರಿಸಿ ಇಲ್ಲಲ್ಲ. ಇಲ್ಲಿ ನಿಮ್ಮೆಲ್ಲರ ಗಮನದಲ್ಲಿ ಇರಲಿ. ಏನೇ ಜೋರ್ ಮಾಡೋದಾದ್ರು ಹೆಡ್ ಮೇಡಮ್, ಉಸ್ತುವಾರಿಗೆ ಶೋಭಾ ಮೇಡಮ್ ಇದ್ದಾರೆ, ಅವ್ರು ಯಾವಾಗಾದ್ರು ಜೋರ್ ಮಾಡ್ತಾರೆ. ಬೇರೆ ಯಾರು ನಿಷ್ಠುರಿಸೋದಿಲ್ಲ. ಇದು ಏನು ನೀವು ಕೇಳಿ, ಅವ್ರಿಗೆ ಕೇಳಿ. ಎಲ್ಲರದ್ದು ಜವಾಬ್ದಾರಿ ಇದೆ. ಎಲ್ಲರಿಗೂ ಜವಾಬ್ದಾರಿ ಇದೆ. ನೋಡಿ, ನಾವು ಒಬ್ರಿಗೆ ಹೇಳೋದು. ನೋಡಿ, ಅದು ನೀವು ಡಿಸ್ಕಸ್ ಮಾಡಿ ಆ ಸರ್ ಕೇಳಿದ ಪ್ರಶ್ನೆ ನೀವುಗಳೆಲ್ಲ ಸೇರಿ ಉತ್ತರ ಕೊಟ್ಟು. ಅಲ್ಲ ಸರ್, ನೀವು ಯಾರು ಗೊತ್ತಾಗ್ಲಿಲ್ಲ. ಇವರು ಹೌದಾ? ಹಾ ಸರಿ, ನೀವು ಇವತ್ತು ಹೊಸಬ್ರಲ್ಲ, ಹಾಗಾಗಿ ತಿಳ್ಕೊಳ್ಬೇಡಿ. ಇವತ್ತೇ ಬಂದಿದ್ದು ಬಸ್. ಅದೇ ನೋಡಿ, ಯೋಚನೆ ಮಾಡಿ ಏನ್ ಬೇಕಾ, ಏನ್ ಕೊರತೆ ಆಗಿದೆ. ನಾವು ಕೊಡೋದ್ರಲ್ಲಿ ಏನಾದ್ರು ಕೊರತೆ ಆಗಿದೆ ಅದು ಹೇಳಿ ಸರ್, ಏನ್ ಸಮಸ್ಯೆ ಇದೆ ಅಂತ ಹೇಳಿ ನಾವು ಕೇಳ್ಕೊಡ್ತೀವಿ. ಅದು ಕ್ಲೀನ್ ಇಲ್ಲ ಅಂತ ನಾಳೆ ನಾವು ಕ್ಲೀನ್ ಮಾಡ್ತೀವಿ. ಬಂದ್ಬಿಡಿ ಟೀಚರು, ನಾಳೆ ಮಂದಿ ಸಮಸ್ಯೆ ಏನಿರ್ಬೇಕು, ಅಧ್ಯಕ್ಷ ಇರ್ತಾರೆ, ಉಪಾಧ್ಯಕ್ಷ ಆಚೆ ಹೋಗ್ತಾರೆ. ಮಾಡ್ಕೊಡ್ತೀವಿ. ಅದೇ ನಮಗೂ ಸರ್ಟಿಫಿಕೇಟ್ ಓಕೆ. ಏನ್ರ ಮಕ್ಕಳ, ನಾವು ಊಟ ಆದ್ಮೇಲೆ ನಮ್ಗೆ ಬಡ್ಸಕ್ಕೆಲ್ಲ ಊಟ ಪರಿಕರ ಕೊಟ್ಟಿರ್ತಲ್ಲ, ಅವನ್ನ ಇಟ್ಟು ನೀವು ಬಂದ್ರಿ ಅಲ್ವಾ? ನಾನು
ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಿದ್ದೆ, ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೆ. ನೀವೆಲ್ಲಿದ್ರಿ? ನೀವು ಆಗೋಗಿದ್ರಿ, ಹೌದಲ್ವಾ? ಅದು ನೀವು ಮಂಜುಳಕ್ಕಿದ್ರಲ್ಲ, ಮಂಜುಳಕ್ಕೆ ಒಬ್ಬರೇ ಹೋಗಿ ಮನೆಯಲ್ಲಿ ಸಮಸ್ಯೆ ನನಗೆ ಒಬ್ಬರೇ ನಾವು ಮತ್ತೆ ಇವ್ರ ಸಮಸ್ಯೆ ಇರುತ್ತಾ? ದಿನ ಹೋಗಿ ನೋಡಿದ್ರಾ? ನಾವು ನೋಡ್ತೀವಿ, ನಾವು ನೋಡಿದ್ದೀವಿ. ಮನೆಗೆ ಹೋಗ್ಲಿಲ್ಲ. ನಾವು ನೋಡ್ತೀವಿ, ನಾವೇನು ಕೇಳ್ತಾ ಇಲ್ಲ. ನಾವು ನಿಮ್ಗೆ ಏನು ಕೇಳ್ತಾ ಇಲ್ಲ. ಮಕ್ಕಳು ಊಟ ಎಲ್ಲ ಮಕ್ಕಳು ತಟ್ಟೆ ಇಟ್ಟು ಎಷ್ಟು ಹೋಗಿ ನಾನು ಟೀಚರ್ ಬಿಟ್ರೆ ನಮ್ಮ ಮಕ್ಕಳಿಗೆ ನೀವು ಮಕ್ಕಳಿದ್ರೆ ಈಗ ನಾವು ಒಬ್ಬರೇ ಇರ್ತೇವೆ ಮಾಡಾಕಿ ಅಂದ್ರೆ ಯಾವಾಗ ಈಗ ನೀವು ಹೇಳಿದ್ದು ಅಲ್ಲ ಅನಿವಾರ್ಯ ಇದ್ದಾಗ ಅವ್ರು ಹೋಗ್ಬಿಟ್ಟು ನಾವು ನೀವು ಹೊಂದಾಣಿಕೆ ಮಂಜುಳಕ್ಕೆ ಬಿಟ್ಟು ನಂಗೆ ಏನೋ ಹುಷಾರಿಲ್ಲಾಗಿತ್ತು. ಹೌದು, ಮಂಜುಳಕ್ಕೆ ಹೊಂದಾಣಿಕೆ ಮಾಡ್ಕೊಂಡ ನೀವು ಮಾಡ್ಕೊಳ್ಲೇಬೇಕಲ್ಲ. ಒಂದಿನ ಮಾಸ್ಟರ್ ಬಿಟ್ಟಾರೆ, ಟೀಚರ್ ಮನೆ ಮಾಸ್ಟರ್. ನಾನು ನನ್ನ ಮಗ ಹೋಗ್ತಿರ್ಬೇಕಾದ್ರೆ ಉಡುಪ ಡಾಕ್ಟರ್ನಿಗೆ ಮಾಸ್ಟರ್ ಬಿಟ್ಟಾರೆ ಟೀಚರ್. ಅವತ್ತಿನ ದಿನ ಮಂಡ್ಲಕ್ಕೆ ಕೇಳಿ ಹೋಗಿದ್ದೆ ನಾನು. ಅವತ್ತು ಅವರೇ ನೋಡಿದ್ದೆ, ಅಲ್ಲಿದ್ರು ಬಸ್ ಸ್ಟ್ಯಾಂಡ್ ಹತ್ರ. ಸಮಸ್ಯೆ ದಿನ ಇದ್ದಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೋಗ್ತೀವಿ. ಸರಿ, ಏನಾದ್ರು ಇದ್ರೆ ಅದನ್ನ ಹೇಳಿ. ಇಲ್ಲಿವರೆಗೆ ಮಕ್ಕಳಿಗೆ ಯಾರು ತೊಂದರೆನೂ ನಾವು ಮಾಡಿಲ್ಲ. ಮಕ್ಕಳು ಅಂದ್ರೆ ನಾವು ಮಾಡಿದ್ವಿ, ಹಾಲಿಗೆ ಹೊಟ್ಟೆ ಬ್ಯಾಗಲ್ಲಿ ಅಲ್ಲ, ತೊಂದರೆ ಮಾಡೋಕೆ ಕೆಲಸ ಅದೇ ಕೆಲಸಕ್ಕೆ ಆಗಿ ಬಂದಾಗ, ನಾನು ನನ್ನ ಕೆಲಸಕ್ಕಾಗಿ ಬಂದಾಗ ಮಾಡಲೇಬೇಕು, ಅನಿವಾರ್ಯ. ಏನು ಮಾಡೋಕ್ಕಾಗಲ್ಲ. ಯಾರು ತೊಂದರೆ ನಮ್ಮನೆ ನಿಮ್ಮನೆ ಎಲ್ಲ ಇದು ಶಾಲೆ ಇದು. ನಾವು ಎಷ್ಟು ಜವಾಬ್ದಾರರು, ನೀವು ಅಷ್ಟೇ ಜವಾಬ್ದಾರು. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವೇನು ಮಕ್ಕಳು ಯಾಕೆ ಹೋಗ್ತಾರೆ ಅಂತ ಅವೆರಡು ವಸ್ತುಗಳು ಇಡಕ್ಕೆ ಹೋಗ್ತಾರೆ. ಬೇರೆ ಎಲ್ಲ ವಿಷಯ ಇದೆ. ನಾವೆಲ್ಲ ಕಡೆ ಬರ್ತೀವಿ, ಯಾವ್ಯಾವ ಮಕ್ಕಳು ಹೋಗ್ತಾರೆ. ನಿನ್ನೆ ಸರ್ ಫೋಟೋ ಕರೆದ್ರೆ ಹುಡುಗರು ಬರಲಿಲ್ಲ, ಇಲ್ಲೇ ಇಲ್ಲ ಸರ್ ನಾವು ಬರಲ್ಲ ಅಂತ. ಆಮೇಲೆ ನಾಳೆ ಸರ್ ನಾವೆಲ್ಲೂ ಹುಡುಗರು ಒಳಗಡೆ ಬಿಡೋದಿಲ್ಲ, ಹಾಗಾಗಿ ಮಕ್ಕಳು ನಿಮ್ಮ ಜೊತೆ ಬರ್ತಾ ಇಲ್ಲ ಸರ್ ಅಂತ ನಾನು ಕರೆದ್ಮೇಲೆ ಮಕ್ಕಳು ಬಂದಿವಿ. ಯಾವ ಹುಡುಗರು ಹೋಗಲ್ಲ. ನೀವು ನೋಡ್ತೀರಲ್ಲ, ನೀವು ಯಾಕೆ ಕರೀತೀರಿ? ಯಾವ್ದಾದ್ರು ಓಟೆಗಿದೆ ಎತ್ತಕ್ಕೆ ಭಾರ ಎತ್ತಕ್ಕಾಗಲ್ಲ ಅಂದಾಗ ನಾವು ಮಕ್ಕಳನ್ನು ಕಳಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ಮಕ್ಕಳು ಬರೋದೇ ಅಲ್ಲಿ ಕೊಳಕು ಮಾಡೋಕ್ಕೆ ಅಂದಾಗ ನಾವು ಮೂರು ತಿಂಗಳಾಯ್ತು ರಜೆದಕ್ಕಿಂತ ಮುಂಚೆನೆ ನಾವೇನಿದ್ದು ಅಡ್ಡಿ ಮನೆ ಬಂದು ನಿಜ ಹೇಳ್ಬೇಡ ಅಂತ. ನೀರು ಬಿಡೋದು ನಾವು ಕರೆಯಲ್ಲ, ನೀರು ನಾವೇ ಬಿಟ್ಕೊಡ್ತೀವಿ, ಬರೋಕೆ ಕೊಡಲ್ಲ ನಾವು. ಅಲ್ಲ, ಬಿಟ್ಕೊಳ್ಬೇಕು. ಯಾಕೆ ಒಂದು ಪಕ್ಷ ಟೀಚರ್ ಏನಾದ್ರು ಕಳಿಸೋದು ಅವ್ರು ಬಂದ್ರು ನಾವು ಜೋರ್ ಮಾಡ್ತೀವಿ ಬರ್ಬೇಕಂತ. ಇವು ನಾವ್ಯಾರು ಕಳ್ಸಲ್ಲ. ಯಾಕೆ ಕಳಿಸ್ತಾರೆ ನಿಮ್ಗೆ? ನಾವೇ ಜೋರ್ ಮಾಡ್ತೀವಿ. ಪ್ರತೀಕ್ ಅವರು ಚೆನ್ನಾಗಿ ಅಂತ ಸುಟ್ಕೊಳಕ್ ಬಂದು ಇವತ್ತು ಸರಿ, ಅದು ಬೇರೆ ಚರ್ಚೆ ಮಾಡಬೇಡ್ರಿ, ಕ್ಲೀನಾಗಿ ಇಟ್ಕೊಂಡು ಅಲ್ಲೇ ಊಟ ಮಾಡ್ತಾರೆ. ಅದೇ ಚರ್ಚೆ ಆದರೆ ಇದು ಕ್ಲೀನಾಗಿ ಇಟ್ಕೊಳ್ಳಿ. ಉಪಾಧ್ಯಕ್ಷರು ನೋಡ್ಬೇಕು, ಇಲ್ಲೇ ಇರ್ತಾರೆ. ಅಧ್ಯಕ್ಷರು ದಿನ ಉಪಾಧ್ಯಕ್ಷರು ಬರ್ಬೇಕು ಅವಾಗ. ಇವಾಗ ಏನಿತ್ತು ಈಗ ನೋಡಿ ಯಾರೋ ನಾವು ಮಾಡ್ತಾ ಇದೀವಿ. ಬೇಕಂತ ಏನಾದ್ರು ಓದಿದಾಗಷ್ಟೇ ಬಿಟ್ಟು ಮತ್ತೆ ನೀರಾಗಿ ಇಟ್ಕೊಳ್ಳಿ ಅಷ್ಟೇ. ಏನೋ ಅಷ್ಟೇ ಎಲ್ಲ ಬೇಕಂತ ನಮ್ಮಿಂದ ಆಯ್ತಾ? ಆಮೇಲೆ ಅವರೇ ಬಂದು ನೋಡ್ತಾರೆ, ಉಪಾಧ್ಯಕ್ಷರು ಬಂದು ನೋಡ್ತಾ ಇದ್ದಾರೆ. ಅವ್ರು ಬಂದು ಕೇಳಿದ್ರೆ ಇವ್ರು ಬಂದು ಕೇಳಿದ್ರೆ ಮಾತ್ರ ಜವಾಬ್ದಾರಲ್ಲ. ಅಲ್ಲ ಟೀಚರ್, ನಾವು
13 ವರ್ಷದಿಂದ ಕೆಲಸ ಅಲ್ಲ, ನನಗೆ ಮಾಡಿಸುತ್ತಾರೆ ಆ ಥರ ನಾನು ಯಾವತ್ತೂ ನೋಡ್ಕೊಂಡಿಲ್ಲ. 13 ವರ್ಷ ಆಯ್ತು ಬೇಡ, ಬೇಡ. ಸೇರಿಸ್ಕೊಳ್ಳಿ, ನಮ್ದು ಏನು ಆಗಬೇಕು. ಇಲ್ಲಿ ಕೇಳಿ, ಇಲ್ಲಿ ಮೊದಲವರೇ ಬಿಡ್ತಾ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದೇವೆ. ಎಲ್ಲರೂ ನಾವು ಹೇಳೋದು ನಿಮ್ಗೆ ಪ್ರತಿದಿನ ಏನ್ ಹೇಳಿ ಮೇಂಟೈನ್ ಮಾಡಿ, ಅಲ್ಲದೆ ಬೇರೆ ಏನಾದ್ರು ಹೇಳಲ್ಲ. ಹಾಗಾಗಿ ಇದಾಗಿ ಎಲ್ಲರೂ ಹೇಳಿದ್ರೆ ಅವ್ರಿಗೆ ಯಾರ್ಯಾರು ಬರಬೇಕು ಶಾಲೆಗೆ ಅನ್ನೋ ಇಷ್ಟ ಇದ್ರೆ ಬರ್ರಿ, ನಾವು ಇವತ್ತೇ ಬರ್ಕೊಡ್ತೀವಿ ಅಷ್ಟೇ. ಆಯ್ಕೆ ಪ್ರಕ್ರಿಯೆ ಮುಗಿದಿದೆ, 1 ವರ್ಷ ಇರಲೇಬೇಕು. ಇಲ್ಲ, ನನಗೆ ಇವತ್ತೇ ಹೋಗ್ತೀನಿ, ನಮ್ಗೇನಿಲ್ಲ. ಆಯ್ಕೆ ಪ್ರಕ್ರಿಯೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮುಗಿದಿದೆ. 26 ಜನವರಿ ಮಾರ್ಚ್ ತನಕ ನೀವು ಇರಲೇಬೇಕು. ಆ ಕಂಡೀಷನ್ ಮೇಲೆ ನಿಮ್ಮನ್ನ ಸೇರಿಸ್ಕೊಂಡಿರೋದು. ಯಾಕೆಂತ ಹೇಳಿದ್ರೆ ಮಧ್ಯ ಬದಲಾವಣೆ ಸೂಕ್ತ ಅಲ್ಲ. ಯಾಕೆಂದ್ರೆ ಎಲ್ಲ ಮಾಹಿತಿಗಳು ಹೋಗಿದ್ದಾವೆ. ಯಾಕೆಂತ ಹೇಳಿದ್ರೆ ಅದು ಗ್ರಾಮ ಪಂಚಾಯತಿ ಮಟ್ಟ ಮತ್ತೆ STLC ಅವ್ರೆ ಸರ್, ನಮ್ಮದೇನು ಇಲ್ಲ. ನಮ್ಮದೇ ನಾವು ಹೇಳೋದು ಕ್ಲೀನೆಸ್ ಮೇಂಟೈನ್ ಮಾಡಿ ಅಂತ. ಕ್ಲೀನೆಸ್ಸೇ ಬೇಕು. ಶೌಚಾಲಯ ಮಕ್ಳು ಕೈ ಮಾಡಿಸ್ತಿದ್ದೀರಾ ಅಂತ ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ. ಮಕ್ಳು ಕೈ ಮಾಡಿಸೋದು ಮೇಡಮ್. ಮಾಡಿಸಬಹುದಾ? ಎಲ್ಲ ಚಾಲೆಂಜ್ ಅಲ್ಲ ಮಾಡ್ತಿಲ್ಲ. ಮೇಡಮ್, ಟಾಯ್ಲೆಟ್ ಮಕ್ಳು ಕೈ ಬೆಳಗ್ಗೆ ಮಕ್ಳು ಸ್ನಾನ ಮಾಡಿ ಸ್ಕೂಲಿಗೆ ಬಂದಿರ್ತಾರೆ, ನೀವು ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ರೆ ಈಗ ಬಿಸಿ ಅಡುಗೆರು ಟಾಯ್ಲೆಟ್ ಯೂಸ್ ಮಾಡ್ತಾರೆ, ನೀವು ಟಾಯ್ಲೆಟ್ ಯೂಸ್ ಮಾಡ್ತೀರಾ, ಅದು ಮಕ್ಳು ಕ್ಲೀನ್ ಮಾಡ್ಬೇಕಾ? ಕ್ಲೀನ್ ಮಾಡೋದು ಅಂದ್ರೆ ನಿಮ್ಮ ಪ್ರಕಾರ ಏನ್ ಮಾಡಿಸ್ತಾರೆ ಅಂತ ಹೇಳಿ. ನಮ್ದು ಒಂದೇ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾರೆ ಅಂದ್ರೆ ಏನ್ ಮಾಡಿಸ್ತೀವಿ ಅಂತ ನಿಮ್ಗೆ ಇನ್ನ ಮಕ್ಕಳು ಹೇಳ್ಯಾರಲ್ವಾ ಏನ್ ಮಾಡ್ತೀನಿ ಅಂತ ಮಕ್ಳು ಹೇಳಿಲ್ಲ. ಮಕ್ಳು ಟಾಯ್ಲೆಟ್ ಕ್ಲೀನ್ ಮಾಡೋದು ನೋಡಿ ನಮ್ಮೂರವರು ಇಲ್ಲಿ ಓಡಾಡೋರು ನೋಡಿ ಹೇಳಿರೋದು. ಒಡಗೆರೆ ಸ್ಕೂಲಲ್ಲಿ ಮಕ್ಳು ಟಾಯ್ಲೆಟ್ ಕ್ಲೀನ್ ಮಾಡ್ತಾರೆ ಅಂತ. ಮಕ್ಳು ಬಂದು ಮನೇಲಿ ಹೇಳಿಲ್ಲ, ಮಕ್ಳು ಹೇಳಿಲ್ಲ. ನಾವು ಹೇಳಿದಾಗ ಮಕ್ಳು ಹೌದು ಟಾಯ್ಲೆಟ್ ಕ್ಲೀನ್ ಮಾಡ್ತೀವಿ ಅಂತ ಮಕ್ಳು ಹೇಳಿದ್ರು. ಅವಾಗ ನಮ್ಗೆ ಇಲ್ಲಿ ತನಕ ಮಕ್ಳು ಟಾಯ್ಲೆಟ್ ಕ್ಲೀನ್ ಮಾಡ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ. ಕೇಳ್ತಿರೋದು ಸಮಜಾಯಿಸಿನ. ಯಾಕೆ ಅಂತ ಹೇಳಿದ್ರೆ ಬಹಳ ನಾವು ನೀವು ಎಲ್ಲರೂ ಶಾಲೆಗೆ ಹೋಗಿ ಬಂದವರು, ಯಾರು ಶಾಲೆಗೆ ಹೋಗದೆ ಬಂದವರಿಲ್ಲ. ನಿಮ್ಮ ಕಾಲದಲ್ಲೂ ಕೂಡ ನಾವು ವಾಶ್ರೂಮಿಗೆ ಹೋದಾಗ ನೀರು ಹಾಕಿ ಬರ್ತಿದ್ವಿ, ಅಥವಾ ನಾವು ಓದುವಾಗ ಹಿಂದೆನೂ ಇರ್ಬೋದು, ಇದ್ದೇ ಇತ್ತು ಈ ವ್ಯವಸ್ಥೆ ಅಂತ ನಾವು ಕೂಡ ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಬಯಲು ವಿಸರ್ಜನೆಗೆ ಹೋಗಿಯೇ ಬಂದವರು, ಹೋಗಿ ಬಂದಿಲ್ಲ ಅಂತ ಹೇಳ್ತಾರೆ. ಈಗ ಇತ್ತೀಚೆಗೆ 2 ವರ್ಷಗಳಿಂದ ನೀವು ಹೇಳ್ತಿರೋ ಸಮಸ್ಯೆ ರಾಜ್ಯದಾದ್ಯಂತ ಕಾಡ್ತಾ ಇದೆ. ಇದೇ ವಿಷಯವನ್ನ ನಾವು ಮೊನ್ನೆ ಕೂಡ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದೀವಿ. ಪೂರ್ಣಿಮಾ ಅವರೇ ಏನ್ ಗೊತ್ತಾ, ಅವರು ಹೇಳ್ತಾರೆ ಗ್ರಾಮ ಪಂಚಾಯಿತಿಯಲ್ಲಿ ಸೀಮಿತ ಹಣ ಇರ್ತೇವೆ ಸರ್, 500ರಿಂದ 1,000 ರೂಪಾಯಿವರೆಗೂ ನಾವು ಹಣ 1 ವರ್ಷ ಕೊಡ್ತೇವೆ, ಯಾರಾದ್ರೂ ಇದ್ರೆ ಕೆಲಸ ಮಾಡಿಸಿ ಅಂತ. ಇದು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ನೀವೆಲ್ಲರೂ ಸೇರಿದ್ದೀರಾ, ಒಬ್ಬರನ್ನ ಆಯ್ಕೆ ಮಾಡಿ. ಯಾರು ಸರ್, ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಟಾಯ್ಲೆಟ್ ಕ್ಲೀನ್ ಮಾಡ್ತಾರೆ, ನೀರು ಹಾಕಿ ವಿನಾಯಿತಿ ಹಾಕಿ ಬರೋದಲ್ವೇ ಮತ್ತೆ ಏನು ಮಾಡ್ತಾರೆ ಅಂತ ಏನಾದ್ರು ಹೇಳ್ತಾರೆ. ಈಗ ಏನಾಗಿದೆ ಅಂದ್ರೆ ಪೂರ್ಣಿಮರಿಗೆ ಹೋದ್ರೆ ಸರ್ ಬಂದಿದ್ದಾರೆ, ಹೋದ್ರೆ ಇದು ದೊಡ್ಡ ವಿಷಯ. ನಾವೇನಿಲ್ಲ ಬ್ಯಾಗ್ ಹಾಕೊಂಡು ಮನೆಗೆ ಮುಲಾಜೆ ಇಲ್ಲ, ಆಯ್ತಾ? ಅಲ್ಲಿ ಸಮಸ್ಯೆ ಇದಿದೆ, ಏನ್ ಮಾಡ್ತಾರೆ? ಅಲ್ಲ, ಸಮಸ್ಯೆ ಇದಿದೆ. ಆ ಮಗು ಹೋಗಿ ಆ ಮಗು ವಾಶ್ರೂಮಿಗೆ ಹೋಗಿದ್ದಾನೆ, ಆ ಮಗುನೇ ನೀರು ಹಾಕಬೇಕು, ಯಾರು ಹಾಕ್ಬೇಕು? ಇದು ನಮ್ಮ ಮುಂದಿನ ಪ್ರಶ್ನೆ. ಇನ್ನೊಂದು, ಈ ಸರಿ ನಮ್ಮ BO ಸರ್ ಎಲ್ಲರೂ ಗನ್ನೇ ತರಬೇಕು ಅಂತ ಹೇಳಿ ಗನ್ನು ಕೂಡ ತಂದಿರ್ತಿದೀವಿ ನಮ್ಮ ಶಾಲೆ, ಎತ್ಕೊಂಡು ಹೋಗೋದಿಲ್ಲ. ಈಗ ಇವ್ರಿಗೆ ಬಂದಿದ್ದಾರೆ, ಇವ್ರು ಒಂದ್ಸರಿ ಎತ್ ನೋಡಿ, 15ರಿಂದ 20 ಕಿಲೋ ಭಾರ ಇದೆ. ಯಾವ ಮಗು ಹತ್ರ ನಾವು ಪ್ರತಿದಿನ ಅದನ್ನ ಎತ್ತಿಸ್ಕೊಂಡು ಹೋಗಿ ಇಟ್ಟು ವಾಪಸ್ ತಂದಿರೋದು. ನಾವು ಅದಕ್ಕೆ ಹೇಳ್ತಾ ಇದ್ದೀವಿ, ನೀರು ನಮಗೆ ಮೂಲಭೂತ ಸಮಸ್ಯೆ ಆಗಿದೆ. ನೀರು ಅಲ್ಲಿ ನಮ್ಮ ವ್ಯವಸ್ಥೆ ಆಗಿದೆ, ನಾವು ಅದ್ರೊಳಗೆ ಗೊತ್ತಾಗ್ತೀವಿ ಸರ್. ಆ ಮೋಟ್ರನ್ನ ತಂದು ಅಲ್ಲಿ ಹಾಕ್ತೀವಿ ಪ್ರೆಸರ್ವರ್. ಅದು ಇನ್ಯಾರು ದಿನಕ್ಕೊಬ್ಬೊಬ್ರು ಟೀಚರ್, ಅದ್ರೊಳಗೆ ಯಾವುದೇ ಮಾಫ್ ಇಲ್ಲ. ನಾನು ಇಲ್ಲಿ ಮೀಟಿಂಗಲ್ಲೇ ಹೇಳ್ತಿದ್ದೆ, ಯಾರೋ ಒಬ್ಬರು ಟೀಚರ್ ಮಾಡ್ತಿದ್ದಾರೆ, ಅವ್ರು ಮಾಡೋಲ್ಲ ಇವ್ರು ಮಾಡಲ್ಲ, ಈ ಪ್ರಶ್ನೆ ನನ್ನ ಹತ್ರ ಉತ್ತರವೇ ಇಲ್ಲ. ನಾನು ಸರ್ ಎಲ್ಲ ಇದ್ದಾರೆ ಹೇಳ್ತಾ ಇದ್ದೀನಿ, ನಮ್ಮ ಆಫೀಸರ್ಗೂ ನಾನು ಇದನ್ನೇ ಕನ್ವಿನ್ಸ್ ಮಾಡೋದು. ನನಗೆ ಎಷ್ಟು ಒತ್ತಡ ಇದೆ ಅಂತ ನೀವೆಲ್ಲರೂ ಪ್ರತಿ ಮೀಟಿಂಗಲ್ಲೂ ಹೇಳ್ತೀನಿ, ಕೇಳ್ತಾ ಇದ್ದೀವಿ ಪೇರೆಂಟ್ಸು. ಸಖತ್ ಒತ್ತಡ ಇದೆ ನನಗೆ ಇದು ಬೇಡ ಅಂತ ಹೇಳ್ತಾ ಇದ್ದೀನಿ. ನನ್ನ ಆಫೀಸರ್ ಫಸ್ಟ್ ಮನೆ ವಿಸಿಟ್ ಬಂದಾಗಲೂ ನನ್ನ BO ಸರ್ ಕೋಆರ್ಡಿನೇಟರ್ ಸರಿಗೆ ಹೇಳಿದ್ದು ನಾನು ಅದೇ, ಸರ್ ನನಗೆ ಇಲ್ಲಿ ಒತ್ತಡ ಇದೆ, ನನಗೆ ನಡೆಸೋಕ್ಕಾಗಲ್ಲ, ಬೇರೆ ಯಾರಿಗೆ ಬೇಕಾದ್ರೂ ಕೊಡಿ, ನಾನು ಸಂತೋಷವಾಗಿ ಬರ್ಕೊಡ್ತೀನಿ. ಈಗ ಇನ್ನೂ ಫ್ರೀ ಇದ್ದೀನಿ ನಾನು. ನನ್ನ ತಪಾಸಣೆ ಕೂಡ ಮುಗಿದಿದೆ, ಲೆಕ್ಕಾಚಾರದ ತಪಾಸಣೆನೂ ಮುಗಿದಿದೆ. ಖುಷಿಯಾಗಿ ನಾನು ಇವತ್ತು ಕೊಡೋದಕ್ಕೆ ಈಗಲೂ ಜಸ್ಟ್ ಬಿರಿ ಕೊಡೋದಕ್ಕೆ ನಾನು ತಯಾರಿದ್ದೀನಿ. ಏನಾಗಿದೆ ಅಂತ ಹೇಳಿದರೆ, ನನಗೆ ಪಾಠದ ಒತ್ತಡ ಇದೆ, ಬಿಸಿ ಊಟ ಒತ್ತಡ ಇದೆ, ಆಡಳಿತಾತ್ಮಕ ಒತ್ತಡ ಇದೆ. ನಿಮ್ಮ ಮಕ್ಕಳಿಗೆ ಕೇಳಿ, ಟೀಚರ್ 3-4 ದಿನ ಕ್ಲಾಸಿಗೆ ಬರಲ್ಲ ಅಂತಾರೆ, ಬೇರೆ ಯಾರು ಬರಲ್ಲ, ಹೆಡ್ ಮೇಡಮ್ ಕ್ಲಾಸಿಗೆ ಬರಲ್ಲ, ಅಥವಾ ಬಂದು ಲೇಟಾಗಿ ಬರ್ತಾರೆ.
ಯಾಕೆಂದ್ರೆ ಅಷ್ಟು ಒತ್ತಡ ಇದೆ. ಈಗಲೂ ಇನ್ನು ಈಗ ಬಂದಿದ್ದಾವೆ ನನಗೆ 2 ಮೆಸೇಜ್. ಎಕ್ಸೆಲ್ ಸೀಟ್ ಬಿಟ್ಟಿದ್ದೀವಿ, ಇನ್ನು ಅರ್ಧ ಗಂಟೆ ಒಳಗೆ ಫಿಲ್ ಮಾಡಿ ಕಳಿಸಿ ಮೇಡಮ್. ನಾನಿಲ್ಲ ಒಂದು ಅದಕ್ಕಿಂತ ವಿಷಯ ಹೇಳ್ತೀನಿ ಇದಕ್ಕೆ. ಹಾಂ ಸರ್. ನಮ್ಮ ಇಲಾಖೆಯಲ್ಲೂ 4 ಹೋಬಳಿಗಳು ಇದ್ದಾವೆ. ಹಾಂ ಸರ್. ನಾವು ಇದರ ಸಿಬ್ಬಂದಿ 2 ಇದ್ದೀವಿ. ಒಬ್ಬೊಬ್ಬರಿಗೆ 2 ಹೋಬಳಿ ಇದ್ದಾವೆ. ನನಗೆ 16 ಪಂಚಾಯತಿ ಬರ್ತಾರೆ. ಸರ್ಕಾರ ನಮಗೊಂದು ಕೆಲಸ ಅಂತ ಕೊಟ್ಟಾಗ ಅನುಪಸ್ಥಿತಿಯಲ್ಲಿ ನಾವು ಅದನ್ನ ನಿರ್ವಹಿಸ್ಕೊಂಡು ಹೋಗ್ಲೇಬೇಕು. ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಅಂತಾನೆ ನಮ್ಗೊಂದು ಆರ್ಡರ್ ಹಾಕಿರ್ತಾರೆ. ನಾವು 24/7 ಒಂದು ಸರ್ಕಾರಿ ಕೆಲಸದಲ್ಲಿ ಇದೀವಿ ಅಂದಾಗ ನಮ್ಗೆ ಒತ್ತಡ ಅನ್ನೋ ಮಾತು ಬರಬಾರ್ದು. ಅದು ತಪ್ಪಾಗುತ್ತೆ. ನೀವು ಈ ಸಭೆಯಲ್ಲಿ ಒತ್ತಡ, ಕಾರ್ಯದ ಒತ್ತಡ ಅಂತ ಹೇಳಲೇಬಾರ್ದು. ಇದು ನೀವು ಒಬ್ರು ಮಾಡ್ತಾ ಇಲ್ಲ, ಎಲ್ಲ ಶಾಲೆಗಳಲ್ಲೂ ಮಾಡ್ತಿದ್ದಾರೆ. ಅದೇ ಸರ್, ಅಲ್ಲ ಸರ್, ಎಲ್ಲಾ ಶಾಲೆಯಲ್ಲೂ ನಾನು ಮಾಡಲ್ಲ ಅನ್ನೋದು ಸರ್, ಅದು ತಪ್ಪು. ಅಲ್ಲ ಸರ್, ನಮ್ಮ ಕೆಲಸವನ್ನು ನಾವು ಮಾಡ್ಲೇಬೇಕು. ಸರ್ ಇಲ್ಲಿ ನೋಡಿ ಅದಕ್ಕೆ ಸರ್, ಪರ್ಯಾಯ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಹಂಚಿ ಇಂತಿದ್ದ ಕೆಲಸ ನೀವು ಈಗ ಮಾಡಿ ಅಂತ ಹೇಳಿ ಅದೇ ಸರ್ ಹೇಳ್ತಾ ಇರೋದು. ಮಾಡಿ. ಅದೇ ಸರ್, ಸಮಸ್ಯೆ ಇದೆ, ಅಲ್ಲ, ನಾವು ಪ್ರತಿ ಪರಿಹಾರ ಮೀಟಿಂಗ್ ಅಲ್ಲೂ ನಾನು ಅದೇ ಹೇಳ್ತಾ ಇದ್ದೀನಿ. ನೋಡಿ ಸರ್, ಈಗ ಇವ್ರು ಯಾರು ಈ ಒತ್ತಡ ಅಂದ್ರೆ ಪ್ರಶ್ನೆಗಳಿಗೆ ಅದು ಅಪಾರ್ಥ ಆಗುತ್ತೆ. ಇಲ್ಲ ಸರ್, ಕಾರ್ಯ ಒತ್ತಡ ಅಂದ್ರೆ ನಾವು ಹೌದು, ಹೇಳ್ತೀವಿ ಸರ್. ಜವಾಬ್ದಾರಿ ಕೊಡಿ ಸರ್ ನಿರ್ವಹಿಸ್ಬೇಕಲ್ವಾ? ನೀವು ಹೇಳ್ತಾ ಇದ್ದೀರಾ ಸರ್, ನಾನು ನೀವು ಇಲ್ಲಿ ಕುತ್ಕೊಂಡು ಹೇಳೋದು ಬಹಳ ಎಲ್ಲೋ ಒಂದ್ ಕಡೆ ನೀವು ಉನ್ನತಾಧಿಕಾರಿ ಸರ್, ಬೇಜಾರು ಮಾಡ್ಕೊಡ್ಬೇಕು. ಹೇಳ್ತೀರಾ, ಹೊರಡ್ತೀರಾ, ಕೆಲಸ ಮಾಡಿಸೋದಿದೆಯಲ್ಲ ಸರ್. ಸಂದರ್ಭದಲ್ಲಿ ಮಾಡ್ಲೇಬೇಕು. ಇಲ್ಲ ಸರ್, ನಾವು ಇಲ್ಲ ಅಂದಾಗ, ಆ ಹುದ್ದೆ ಇಲ್ಲ ಅಂದಾಗ ಅದಿಲ್ಲ, ನಾನು ಕೆಲಸ ಮಾಡೋದಿಲ್ಲ ಅಂತ ಸಮಜಾಯಿಸಿ ಕೊಡೋಕೆ ಸಾಧ್ಯನೇ ಇಲ್ಲ. ನಾವೊಂದು ಮೀಟಿಂಗಿಗೆ ಹೋಗ್ತೀವಿ, ನಮ್ ಸರ್ರೇ ಬಂದಿರಲ್ಲ, ಅವ್ರ ಪ್ರತಿನಿಧಿಯಾಗಿ ನಾನು ಹೋದಾಗ ನಾನೆಲ್ಲ ಪೂರ್ತಿ ಹೇಳ್ಬೇಕಾಗುತ್ತೆ. ಅವ್ರು ಇಲ್ಲ ಅಂತ ಹೇಳೋದು ಅದು ಉತ್ತರ ಅಲ್ಲ. ಮತ್ ನೀವ್ ಯಾಕೆ ಬಂದ್ರಿ ಅಂತಾನೆ ಕೇಳ್ತಾರೆ ಅಲ್ಲಿ. ಸರ್ ಹಾಗಾಗಿ ಅದನ್ನ ಸೂಕ್ತವಾಗಿ ನಿಭಾಯಿಸ್ಬೇಕು. ಅದಕ್ಕೆ ನೀವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ. ಸರ್, ಸೂಕ್ತ ಪರಿಹಾರ ಅಂದ್ರೆ ನಿಮ್ಮ ಪ್ರಕಾರ ಏನು ಹೇಳಿ ಸರ್? ನಾನು ಏನ್ ಮಾಡ್ಬೋದು ಹೇಳಿ? ಅಲ್ಲ, ಈಗ ಅಲ್ಲ ಸರ್, ಈಗ ಶಿಕ್ಷಕರಿದ್ದಾರೆ, ಕೆಲಸ ನೀವ್ ಹೇಳಿದ್ರೆ ಅವ್ರು ಕೇಳಲೇಬೇಕು. ನೀವು ಅದಿಂದ ಕೆಲಸ ಮಾಡೋದು. ಅಲ್ಲ, ನನ್ನ ಅದರಿಂದ ಕೆಲಸ ಮಾಡ್ತಾರೆ ಸರ್. ನಾನು ನಿಮಗೆ ಒಂದು ಬೇಜಾರು ಮಾಡ್ಕೊಳ್ಳಿ ಒಂದ್ಸಲ ಸರ್, ನಾನು ಏನ್ ಮಾಡಬಹುದು ಹೇಳಿ ಸರ್? ಇಂಥವ್ರು ಇಂಥ ಕೆಲಸಗಳನ್ನ ಮಾಡಬಹುದು ಅಂತ ಲಿಖಿತ ರೂಪದಲ್ಲಿ ಬರೀಬಹುದು. ಹೇಳಿ ಸರ್, ಹೇಳಿ ಅಲ್ವಾ ಸರ್? ನೀವು ಈ ಕೆಲಸವನ್ನ ನಿರ್ವಹಿಸಿ ಅಂತ ಬರೀಬಹುದು. ನಾನು ಇದನ್ನ ಮಾಡಲ್ಲ ಹೇಳಿ ಸರ್. ಏನು ಸರ್? ಮೇಲಧಿಕಾರಿ ಗಮನಕ್ಕೆ ತರಬೇಕು ಅಷ್ಟೇ. ಮೇಲಧಿಕಾರಿ ಗಮನಕ್ಕೆ ತರಲೇಬೇಕಾಗುತ್ತೆ. ಅಲ್ವಾ ಸರ್? ಹೀಗಿದೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಮತ್ತೆ ತರದೇ ಇದ್ರೆ ಅವಾಗ ನಿಮ್ದೇ ತಪ್ಪಾಗುತ್ತೆ. ಶಾಲೆಯಲ್ಲಿ ಅದೇ ನಿಮ್ಮಲ್ಲೇ ಹೊಂದಾಣಿಕೆ ಇಲ್ಲ. ಹೊಂದಾಣಿಕೆ ಇಲ್ಲ. ನಿಮ್ಮಲ್ಲೇ ಈ ಒಂದು ಮನೆಯಲ್ಲಿದ್ದ ನಿಮ್ಮಲ್ಲೇ ಹೊಂದಾಣಿಕೆ ಇಲ್ಲ. ಅದೇ ಸರ್, ನಾ ಹೇಳ್ತಾ ಇದ್ದೀನಿ, ನಾನು ಎಷ್ಟನ್ನು ನನಗೆಷ್ಟು, ನಾನು ಒಂದು ಆಲಯ ಸಬ್ಜೆಕ್ಟ್ ಪಾಠ ಮಾಡಬೇಕು. ಬಂದ ಯಾರೇ ಸಾರ್ವಜನಿಕ ಇದು ಯಾರು ಯಾವಾಗ ಬೇಕಾದ್ರೂ ಮಾಹಿತಿಗೆ ಬರ್ಬೋದು. ಮೊನ್ನೆ ಪಾಪ ಯಾರೋ ಒಬ್ಬರಿಗೆ ಕಳಿಸಿದ್ದೆ ನಾನು. ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಬಗ್ಗೆ ನಾನು ಸ್ವಲ್ಪ ನೋಡ್ತಾ ಇದ್ದೆ, ನನ್ನ ರೆಕಾರ್ಡ್ಗಳನ್ನ ನೋಡ್ತಾ ಇದ್ದೆ. ಹಾಗಾಗಿ ಅವ್ರಿಗೆ ಕಳಿಸಿದ್ದೆ, ಸರ್ ಇವತ್ತು ಖಂಡಿತ ನನ್ನ ಮೇಲೆ ತಪ್ಪು ತಿಳ್ಕೊಳ್ಬೇಡಿ, ಹೋಗಿ ನಾಳೆ ಬನ್ನಿ ಖಂಡಿತ ಬರ್ಕೊಡ್ತೀನಿ ಅಂತ. ಪಾಪ ಅವರು ಕನ್ವಿನ್ಸ್ ಆಗೋದ್ರು, ಮಾನ್ಯ ದಿನ ಬಂದರು ಬರ್ಕೊಡ್ತೀನಿ. ಈಗ ಸರ್ ನಾನು ಕ್ಲಾಸಲ್ಲಿ ಇರ್ತೀನಿ, ಬರ್ತಾರೆ, ಯಾವುದು ಇಲ್ಲಿ ಕುತ್ಕೊಂಡು ನೀವು ವೆಯ್ಟ್ ಮಾಡಿ ಸರ್ ಅಂತ ಹೇಳುವಾಯ್ತಲ್ಲ. ಎಲ್ಲ ಬರೋರು ಹೇಗೆ ಅಂತ, ಮೇಡಮ್ ನಾನೀಗ BO ಆಫೀಸಿಗೆ ಇದಕ್ಕೆ ಸೈನ್ ಮಾಡಿಸ್ಕೊಳಕ್ ಹೋಗ್ಬೇಕು. ಇಲ್ಲೇ ಇವರಿದ್ದಾರೆ ಯಾರು, ಧರ್ಮ್ ಸಿಂಗ್ ಅವರು, ಹೊಸ 2 ಸರಿ ಬಂದಿದ್ದಾರೆ. ಯಾಕೆಂದ್ರೆ ನಾನು ಯಾವುದೋ ಕ್ಲಾಸ್ ಯಾವುದೋ ಇದರಲ್ಲಿದ್ದೆ, ಅವ್ರಿಗೇನೋ ಮಿಸ್ಟೇಕ್ ಆಗಿ ತಪ್ಪು ಮಾಡಿ ಬರ್ಕೊಟ್ಟೆ, ಅವ್ರು ಶಿವಮೊಗ್ಗ ಹೋಗಿ ವಾಪಸ್ ಬಂದರು. ಆಗತ್ತೆ ಸರ್. ಯಾಕೆಂದ್ರೆ ಈಗ ನೋಡಿ ಸರ್, ಇಲ್ಲಿ ಶಾಲೆಯಲ್ಲಿ ಸ್ಕಾಲರ್ಶಿಪ್ ಬರಲಿಲ್ಲ, ಮೇಡಮೇ ಉತ್ತರ. ಮಕ್ಕಳು ವಾಶ್ರೂಮ್ ಕೊಡಲಿಲ್ಲ, ಮೇಡಮೇ ಉತ್ತರ. ಯಾರೋ ಬಿದ್ದ, ಮೇಡಮೇ ಉತ್ತರ. ನೀಟ್ನೆಸ್ ಮೇಂಟೈನ್ ಮಾಡಲಿಲ್ಲ, ಅದಕ್ಕೂ ನಾನೇ ಉತ್ತರ ಕೊಡ್ತೀನಿ. ಹಾಗಾಗಿ ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಖಂಡಿತ ಹೌದು ನೀವು ಹೇಳಿದ್ರಲ್ಲ ಈ ಸಮಸ್ಯೆ ಅದು ಒಂದಾಯ್ತು. ಎಲ್ಲ ಟೀಚರ್ಸ್ ಪಾಠ ಅಷ್ಟೇ, ಏನಾರ ಒಂದು ಆಟ ಪ್ರತಿಭಾ ಒಂದೇ ಸ್ಕೂಲ್ ಅಲ್ಲ, ಬೇರೆ ಬೇರೆ ಸ್ಕೂಲ್ಗಳು ಇದಾವೆ. ಅವ್ರು ಹೇಗ್ ಮಾಡ್ತಾರೆ, ಅವರಿಂದ ಒಂದು ಸಲಹೆ ತಗೊಳ್ಳಿ. ಎಲ್ಲ ಶಾಲೆಗಳಲ್ಲೂ ಈ ಸಮಸ್ಯೆ ಇದ್ದಿದೆ ತಾನೆ. ಏನಾಗಿದೆ ಅಂತ ನಾವು ಎಲ್ಲೋ ಹೋಗಿದ್ದು ನಾವು ಪ್ರಸ್ತಾಪ ಮಾಡಿದ್ವಿ ಅಂತ ಏನಾಗುತ್ತೆ, ಒಡಗೇರಿಯಲ್ಲಿ ಅದು ಒಂಥರ ಸುದ್ದಿಯಾಗಿ ನಮ್ಮೊಂದಿಗೆ ನಮ್ಮ ಶಾಲೆ ಹೋಗೋದು ಬೇಡ ಅಂತ ಈ ರೀತಿ ಇರ್ಲಿಲ್ಲ. ಯಾವಾಗ 4-5 ವರ್ಷದಿಂದ ಈ ಕಡೆ ಇದು ಯಾಕೆಂದ್ರೆ ನಮ್ಮ ಶಾಲೆ ಗೊತ್ತಿರ್ಲಿಲ್ಲ. ಈ ಸ್ಕೂಲಿಗೆ ಒಂದು ಉದಯ್ ಸರ್ ಅಂತ ಬಂದಿದ್ರು. ಅವ್ರು ಬಂದಿದ್ದು ಈ ಸ್ಕೂಲ್ ಎಲ್ಲಿ ತನಕ ಹೋಯ್ತು ಅಂದ್ರೆ ಆಟದಲ್ಲೇ ಆಯ್ತು, ಪಾಠದಲ್ಲೇ ಆಯ್ತು. ಫಸ್ಟ್ ಒಳಗೆ ಸ್ಕೂಲ್ ಅಂದ್ರೆ ಏನೂ ಇರ್ಲಿಲ್ಲ, ಸ್ಟ್ರೆಂತ್ ಇಲ್ಲ. ಅವಾಗ ಅವ್ರಿದ್ದಾಗ ಸ್ಟ್ರೆಂತ್ ನೋಡಿ ಹೊಂದಾಣಿಕೆ ಇಲ್ಲ ಅಂತ ಆಗುತ್ತೆ. ಕಾರ್ಯ ರುಚಿಕೆಯಲ್ಲಿ ಯಾರು ಇಲ್ಲ. ಒಬ್ರು
ಮಾತೊಬ್ರು ಕೇಳೋದಿಲ್ಲ ಆ ರೀತಿ ಆಗಿದೆ ಲೋಪದೋಷಗಳಿದ್ದಾವೆ. ಲೋಪದೋಷಗಳು ಎಲ್ಲ ಟೀಚರ್ ಒಬ್ರು ಮಾಹಿತಿ ಇದ್ದಿದೆ ಏನೋ ಆಗ್ತಿದೆ ಎಲ್ಲ ಟೀಚರ್ಸ್ ಆಗಿದೆ ನಿಮಗೂ ಪಾಪ ಓಡಾಡೋದು ಮಾಡೋ ಪದ್ಧತಿ ಆಗ್ತಾ ಇದೆ. ಮತ್ತೆ ನಮಗೆ ಮನೆ ಭೇಟಿ ಹೋದಾಗ ತುಂಬಾ ಜನ ಈಗ ಒಂದು ಶಿಕ್ಷಕರ ಅಂತ ಹೇಳಿ ಇಲ್ಲ ಯಾಕೆ ಹೇಳಿಲ್ಲ ನೀವು ಇನ್ನೂ ಹೇಳಿದಲ್ಲ ಏನ್ ಹೇಳಿದ್ರಿ ಸರ್? ಅದೇ ಎಲ್ಲರೂ ಹೇಳಿದ್ದಾರೆ. ಅದನ್ನ ನಾನು ಹೇಳೋಂತಾನೆ ಸರ್ ಬೇಕು ಅನ್ನೋದು ಅದನ್ನ ಹೇಳೋಂತಾನೆ ಇದೆ. ಈಗ 4 ಜನ ಟೀಚರ್ಸ್ ಆಗಿದ್ದಾರೆ. ಒಬ್ರು ಸರ್ ಅಲ್ಲ ತೆಗಿಲಿ ಹೋಗಿ ಹೋಗ್ಲಿಕ್ಕೆ ಅಂತ ಹೇಳ್ತಾ ಇಲ್ಲ. ಈಗ ಪ್ರೇಮಲ್ಲಿ ಒಬ್ರು ಟೀಚರ್ಸ್ ಬೇಕಿಲ್ಲ ಅವರೆಲ್ಲ ಬೇಡ ಅಂತ ಹೋಗಿದ್ದಾರೆ. ಯಾರೆಲ್ಲ ಎಲ್ಲ ಅವರೇ ಇವರೇ ಮನೆ ಭೇಟಿ ಹೋದಾಗ ಪ್ರತಿಯೊಬ್ಬರು ಹೇಳಿದ್ದಾರೆ. ಹೌದಾ ಸರ್? ಪ್ರತಿಯೊಬ್ಬರು ಹೇಳಿದ್ರು. ಇವರು ಹೇಳಿದ್ರು. ಇಲ್ಲ ಸರ್ ಒಬ್ರು ಸರ್ ಸಭೆಗಳು ಮಾಡ್ತಿರ್ಲಿ ಈಗ ಒತ್ತಡ ಬಿಡಿ ಬರ್ತದೆ ಎಲ್ಲ ಇರುತ್ತೆ. ಆಮೇಲೆ ಈ ಹೆಡ್ ಮಾಸ್ಟರ್ಗೂ ಕಾಂಪಿಟೇಷನ್ ಮಾಡೋ ಮಾಸ್ಟರ್ಗಳು ಇದ್ದಾರೆ. ಹೌದಾ ಸರ್? ಹೌದಾ ಸರ್? ಅಂಥದ್ದೆಲ್ಲ ಇದೆ. ನೆಕ್ಸ್ಟ್ ಈ ವರೆಗೆ ಸಂಬಂಧಪಟ್ಟಂತೆ ಏನಾದ್ರು ಇದ್ರೆ ಮಾತಾಡಿ ಸಮಸ್ಯೆ ತುಂಬಾ ಇದೆ. ಇವ್ರಿಗೆ ಬಂದು ಹೇಳ್ತೀನಿ ಶೌಚಾಲಯ ವಾಶ್ರೂಮ್ ಅಲ್ಲ ಮೇಡಮ್ ನೀವು ವಾಷಿಂಗ್ ಅಲ್ಲ, ಒಳ್ಳೆ ಅಲ್ಲ. 5-6 ದಿನ ಈಗ ಮಾಡ್ಲೇಬೇಕು. ಯಾರು ಇಲ್ಲ ಮಾಡಕ್ಕೆ ಮಾಡ್ಲೇಬೇಕು. ಮಕ್ಕಳು ಒಪ್ಕೊಂತೀವಿ ಮೇಡಮ್. ಅದು ಸ್ವಲ್ಪ ದಿನದ ಯೋಜನೆ ಏನ್ ಗೊತ್ತಾ ನಮ್ಮ ನೀರಿನ ಆದ್ರೆ ಬರ್ತಾ ಇರೋ ಕಾಯಿಲೆಗಳು ನೋಡಿದ್ರೆ ಹೆದರಿಕೆ ಆಗುತ್ತೆ. ಮಕ್ಕಳು ನೀಟ್ನೆಸ್ ಮೇಂಟೈನ್ ಮಾಡಲ್ಲ, ತೊಳಿತಾರೆ ಕ್ಲೀನಾಗಿ ಕೈ ತೊಳಿಯಲ್ಲ ಅವರೆಲ್ಲ. ಹಾಗಾಗಿ ಹೇಳಿರೋದು ಮೇಡಮ್ ಅಷ್ಟೇ ನೋಡ್ರಿ. ನಾನು ಹೇಳ್ತಾ ಇದ್ರೆ ನೀವು ಮಾಡೋದು ಅಲ್ಲ ಇಲ್ಲ ಏನ್ ಗೊತ್ತಾ ನಾವು ನಲ್ಲಿ ಕಲ್ಲಿನ ಎಲ್ಲೂ ಬಳಸ್ಕೊಳ್ತಾ ಇಲ್ಲ. ಆಗ್ತಾ ಇಲ್ಲ. ಅಲ್ಲಿರೋ ವಾಶ್ ಮಾಡ್ಕೊಂಡು ಅಲ್ಲ 5-6 ಇರೋರು ಕಮ್ಮಿ ಹೆಣ್ಮಕ್ಳ ಅವ್ರಷ್ಟೇ 3-4 ಒಂದು ಹೆಲ್ಪಿಗೆ ಜೊತೆ ಕಲಿಬೇಕು ಅನ್ನೋ ಉದ್ದೇಶ. ನಾನೇ ಬಂದು ನೋಡಿ ನೀರು ಹಾಕಿ ಅವ್ರು ಆಮೇಲೆ ಆ ಮಕ್ಕಳು ಕೆಲಸ ಕಲಿ ಅಂತ ನಾವೇ ಜೊತೆಗೆ ಸಪೋರ್ಟ್ ಆಗಿ ಅಂತ ಕಳಿಸ್ತೀವಿ. ನೀವು ಟೀಚರ್ ಇದ್ದೀರಾ, ನೀವೆಲ್ಲ ಸಪೋರ್ಟ್ ಮಾಡಬೇಕು. ಅವ್ರು ಅದನ್ನೇ ಹೇಳ್ತಿದ್ದಾರೆ. ನಾನು ನಮ್ಮ ಕೈಯಲ್ಲಿ ಸರ್ ನಾನು ಬಂದು 20 ವರ್ಷ ಆಯಿತು. ಏನು ಹೇಳ್ತಾರೆ ಅದ್ರ ಕೆಲಸ ನಾನು ನಿಭಾಯಿಸ್ತೀನಿ. ಎಲ್ಲರೂ ಮಾಡ್ಕೊಂಡು ಹೋದ್ರೆ ಎಲ್ಲರೂ ಈಗ ಹಳಬರಾಗಿರ್ತವ್ರೆ ಅದರಲ್ಲೂ ಈಗ ಹೆಚ್ಚುವರಿ ಬಂದ್ರೆ ನಾವು ಈಗ ಇದ್ದೀವಿ. ಪ್ರವಚನಗಳನ್ನ ಎಲ್ಲರೂ ಮಾಡೋದು. ನಾನು ಅದೇ ಸರಿಗೆ ನಾನೀಗ ಯಾಕೆ ಹೇಳ್ತಾ ಇದ್ದೀನಿ ಸರ್, ನನ್ನ ಕೊಟ್ಟು ನಾನು 8-9 ಮಾಡ್ತೇನೆ. 10 ಕ್ಲಾಸಿನ ಅಷ್ಟು ಇದೆ ಸರ್. ನೀವು ಇದ್ದೀರಾ, ನಿಮಗೂ ಗೊತ್ತಲ್ಲ ಸರ್. ಈಗ ಕೊಟ್ಟರು ಇನ್ನು ಅರ್ಧ ಗಂಟೆಗೆ ಆನ್ಲೈನು. ಹಾಗಾಗಿ ಸರ್ ಪಾಠ ಪ್ರವಚನನೇ ಮಾಡಲಿಲ್ಲ ಅಂದ್ರೆ ಪಾಪ ಇವರು, ಯಾಕೆಂದ್ರೆ ನಾವು ಪಾಠ ಪ್ರವಚನ ಮಾಡ್ಕೊಂಡು ಬಂದ ಇನ್ವಾಲ್ವ್ಮೆಂಟ್ ಆ ಕಡೆ ಜಾಸ್ತಿ ಸರ್. ಅಡ್ಮಿನಿಸ್ಟ್ರೇಷನ್ ನಮ್ಗೆ ಅನಿವಾರ್ಯ ಆಗಿದೆ. ಈಗ ಏನಾಗಿದೆ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಇಂಪಾರ್ಟೆಂಟು, ಪಾಠ ಪ್ರವಚನ ಎಲ್ಲೋ ಒಂದು ಕಡೆ ಇಲ್ಲ ಸರ್. ಈಗ ಯಾವುದೋ ಮಗು ಎಲ್ಲದೂ ಓದತ್ತೆ, ನಂದು ಓದಲ್ಲ ಅಂತ ನನಗೆ ಬೇಜಾರಾಗತ್ತೆ. ಯಾರೋ ಪೇರೆಂಟ್ಸ್ ಮೇಡಮ್ ನಿಮ್ಮ ಸಬ್ಜೆಕ್ಟ್ ಮಗು ಓದಲ್ಲ ಅಂದಾಗ ನಾನು ಎಲ್ಲೋ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ನನಗೆ ಫೀಲ್ ಆಗತ್ತಲ್ವ. ಯಾಕೆ ಅಂತ ಹೇಳಿದ್ರೆ ನಾನು ಪಾಠ ಪ್ರವಚನಗಳ ಕಡೆನೇ ಹೆಚ್ಚು ಒಲವು ಇದ್ದರೆ ನನಗೆ ಈ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಅನಿವಾರ್ಯವಾಗಿ. ಆದರೆ ನಾವು ಮೇಲೆ ಇನ್ನೂ ಜಾಸ್ತಿ 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 ಕೆಲಸಗಳು ಒತ್ತಡಗಳು ಆಗ್ತಾ ಇದ್ದಾವೆ. ಈಗ ಯಾಕೆ ಅಂತ ಹೇಳಿದ್ರೆ ಸರ್ ಬಿಸಿ ಊಟ ಇದೆಯಲ್ಲ ಸರ್, ಅದು ನಿಭಾಯಿಸೋದಿದೆಯಲ್ಲ ಸರ್, ನಾವು ನೀವು ಹೇಳಿದಷ್ಟು ಸುಲಭವಿಲ್ಲ. ಪ್ರತಿದಿನ ನೀವು ಸರಿ ನಾವು ಮನೆ ಹೇಳಿದೆ ಸರ್, ಏನಾದ್ರು ಲೇಟು ಅರ್ಧ ಗಂಟೆ 1 ಗಂಟೆ ಯಾರು ನೋಡಿರ್ತಾರೆ. ಲೇಟು ಅಂತ ನಾನೇ ಸರ್, ನಾನು ಹೊರಟು ಒಂದು ಅರ್ಧದಾರಿ ಬಂದಿರ್ತೀನಿ, ಮೇಡಮ್ ಸಕ್ಕರೆ ಇಲ್ಲ, ನಾನು ತರಲೇಬೇಕು. ಅಥವಾ ಯಾವುದೋ ವಸ್ತುಗಳಿಲ್ಲ ಮೇಡಮ್ ತರಲೇಬೇಕು ಸರ್. ನೀವು ಹೆಚ್ಚು ಸಮಯ ನಾವೇನಾಗಿದೆ ಅಂದ್ರೆ ಗಂಡ್ಮಕ್ಳಾದ್ರೆ ಪ್ರೇಯರ್ ಮಾಡಿ ಹೋಗುತ್ತಾರೆ, ಮತ್ತೆ ಬರೋದಿಲ್ಲ. ನಾವು ಹಂಗಲ್ಲ, ಬರೋದು 5 ನಿಮಿಷ ಲೇಟು, ಮತ್ತೆ ಹೋಗಲ್ಲ, ಮತ್ತೆ ಹೋಗೋದೇ ಇಲ್ಲ. ಅವತ್ತಿನ ದಿನ ಅಡುಗೆ ಮಾಡಿ ಹೋಗಿರ್ತಾರೆ, ಇಂಥ ಐಟಮ್ ಇಲ್ಲ ಅಂತ ಅದನ್ನ ಹೇಳಾಗಿದೆ. ಆ ಸಮಯದಲ್ಲಿ ದಿನ ಅಂತ ಹೇಳಿದ್ರೆ ಅವರು ಸಂಜೆ ಏನಾಗಿದೆ ಅಂದ್ರೆ ಸರ್ ಕಡಿಮೆ ಸಂಬಳ ಆಗಿರೋದ್ರಿಂದ ಕಾಂಪಿಟೇಷನ್ ಸರ್. ನಾವೀಗ ಅವ್ರೀಗ ಬಿಟ್ಟು ಹೋಗ್ತೀವಿ ಅಂದ್ರೆ ನಮ್ಮಿಂದ ಯಾರು ಸಡನ್ ಆಗಿ ಬರುವಂಥವ್ರು ಇದ್ದಾರೆ ಸರ್. ಬರುವಂಥವ್ರು ಇದ್ದಾಗ ನಾವು ಈ ಸಂಸ್ಥೆಗೆ ಬೇಡ ನೀವು ಬಿಟ್ಟು ಹೋಗ್ಬಿಡ್ತೀವಿ ಅಂತ ಹೇಳ್ಬೋದು.
ಅವರು ಹುಡುಕಿ ತಯಾರು. ನಾನು ಮಾರ್ಚ್ ಏಪ್ರಿಲ್ ಮೀಟಿಂಗ್ನೆಲ್ಲ ಹೇಳಿದ್ದೆ ಸರಿ ನೋಡಿ ಸಮಸ್ಯೆ ಆಗೋದು ಬೇಡ, ಯಾರು ಹೊಸದಿದ್ದು ನೀವು ಆಯ್ಕೆ ಮಾಡ್ಕೊಳ್ಳಿ. ನಾವೇನು ಇವರೇ ಇರಬೇಕು ಅಥವಾ ಶಾಲೆ ಅಂದಮೇಲೆ ನಾನೇ ಇರಬೇಕು ಅಂತಿಲ್ಲ. ಸರ್ಕಾರದ ನಿಯಮ ಏನು ಬರುತ್ತೋ ಅದು ನಮ್ಮ ಚೀಲ ನಾವು ಹಾಕ್ಕೊಂಡು ಹೊರಡೋದಕ್ಕೂ ಕೂಡ ತಯಾರಿರ್ತೀವಿ. ಒಡಗೆರೆಯೇ ನಾನು ಇರಬೇಕು ಅಂತ ಏನಿರಲ್ಲ ಅಲ್ವಾ? ಹಾಗೆ ಅವರು ಕೂಡ ಇಲ್ಲಿ ಸಂಖ್ಯೆ ಇರುತ್ತೆ, ಮಕ್ಕಳು ಇಲ್ಲಿರೋ ನಿಯಮಾನುಸಾರ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗತ್ತಾ ಇರಬೇಕು. ಹೋಗ್ಲೇಬೇಕಲ್ಲ, ನಾವು ಯಾರೇ ಆಗ್ತೀವಿ. ಹಾಗಾಗಿ ಕುಣಿಮೊರೆ ಇದು ಹೇಳಿದಲ್ಲ, ಅದು ನೀರಿನ ವ್ಯವಸ್ಥೆ ಆದಮೇಲೆ ಅದಕ್ಕೆ ಆಯ್ಕೆ ಯಾರನ್ನು ಮಾಡ್ತೀವಿ ಗೊತ್ತಿಲ್ಲ, ನೀವೇ ಸರಿ ಆಯ್ಕೆ ಮಾಡ್ಕೊಡ್ಬೇಕೇನೋ. ಯಾಕೆಂದರೆ ಈಗ ನಾವು ಒಂಚೂರು ಯೋಚನೆ ಮಾಡ್ತೀವಿ, ಇವರು 4ನೇ ಕ್ಲಾಸ್ ಮುಗಿದಿದೆ, ನಮ್ಮವರು ಕರ್ಕೊಂಡು ಅಂತ. ಈಗ 5, 6ನೇ ಕ್ಲಾಸ್ 6, 7 ಮಕ್ಕಳನ್ನೇ ಪ್ರತಿದಿನ ಮಾಡ್ತಾರೆ. ಎಂದೋ ಒಂದಿನ ನೀವುಗಳು ಹೇಳ್ತೀವಿ ಏನು ಮೇಡಮ್ ನಮ್ಮ ಮಕ್ಕಳೇ ಇರಲ್ಲ ಕಾರಣ ಹೇಳ್ತಾರೆ ಅಂತ. ಹಾಗಾಗಿ ದೊಡ್ಡವ್ರ ಜೊತೆಗೆ ಸಣ್ಣವ್ರನ್ನ ಕಳಿಸ್ತಾ ಇದ್ದೇವೆ. ಬರೀ ನೀರು ಹಾಕೋದು, ಬೇರೆ ಏನೂ ಇಲ್ಲ ಅಲ್ಲಿ. ನೀರು ಹಾಕೋದು ವಿನಾಯಿತಿ ಬರೋದು. ನಾವು ಬೇಕಾದ್ರೆ ಇನ್ನೊಮ್ಮೆ ಮಕ್ಕಳಿಗೆ ಹೇಳ್ತೀವಿ, 5ನೇ ಕ್ಲಾಸ್ ಅವ್ರಿಗೆ ಅದನ್ನು ಹಾಕಪ್ಪ, ಇವರು ನೀರು ಹಾಕಕ್ಕೆ ಈಗ ಒಂಚೂರು ಏನೋ ತೊಳಿತಿರ್ತಾರಪ್ಪ, ಮರಳಲ್ಲ ಈಗ ಹೆಚ್ಚು ಮರಳೆ ಹೋಗುತ್ತೆ, ಸ್ವಲ್ಪ ತೊಳೆಯುವಾಗ ನೀರು ಹಾಕೋದಕ್ಕೆ ಸಹಾಯ ಇರ್ತದೆ ಆಯ್ತಾ. ಇನ್ನೇನು ಇಲ್ಲ, ಎಲ್ಲ ಅದು ಪೈಪು ಬಹಳ ಸಣ್ಣದಿದೆ, ಅಬ್ಸರ್ವ್ ಮಾಡಿ. ಮರಳು ಎಲ್ಲವೂ ಹೋಗೋ ಲೆವೆಲ್ಗೆ ಇಲ್ಲ, ಆದ್ರೂ ಪೈಪು ಸಹ ಇದೆ ಹಾಕಿ ಅಲ್ಲಿಗೆ ಕಲೆಕ್ಷನ್ ಕೊಡೋಕೆ 2 ಕಡೆಗೂ ಒಂದೇ ಒಟ್ಟಾಗಿದೆ. ಇದೇನಾಗಿದೆ ಅಂತ ಹೇಳಿದ್ರೆ ನಾವು ಅದನ್ನ ಬಿಟ್ಟು ಮತ್ತೆ ಕ್ಲಾಸ್ ರೂಮಿಗೆ ತಂದು ಇಟ್ಕೊಡಕ್ಕಾಗಲ್ಲ. ಯಾಕೆಂದ್ರೆ ನಮ್ಗೆ ಅನ್ಸುತ್ತೆ ಎಲೆಕ್ಟ್ ರೂಮಲ್ಲಿ ಕ್ಲಾಸ್ ರೂಮ್ ಇಟ್ಟಲ್ವಲ್ಲ, ಇದೆಲ್ಲ ಇದೆ, ಅದೇನು ಮಾಡೋಕ್ಕಾಗಲ್ಲ. ಅನಿವಾರ್ಯ ಇಟ್ಟು ಕ್ಲಾಸ್ ರೂಮಿಗೆ ಅದು ಬರುತ್ತೆ ಮಿಷನ್. ಅದೇ ಬಹಳ ವೆಯ್ಟ್ ಇದೆ. ಆಮೇಲೆ ನಮ್ಮದು ಈ ವಿದ್ಯುತ್ತಲ್ಲೂ ಸ್ವಲ್ಪ ವ್ಯತ್ಯಯ ಇದೆ ಅಂತ ಹೇಳಿ ಚೆಕ್ ಮಾಡಿ ಹೇಳಿದ್ದಾರೆ. ಹಾಗಾಗಿ ನಾವು ಮತ್ತೊಂದು ಮೀಟ್ರ್ ಬೋರ್ಡ್ ಹಾಕಿ ಆ ಮಷೀನನ್ನು ಫಿಕ್ಸ್ ಮಾಡಬೇಕು. ಹಾಗಾಗಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಆಗ್ಬೋದಾ ಎಲ್ರಿಗೂ? ಅದು ಬಂದಮೇಲೆ ಮಕ್ಕಳು ಬನ್ನಿ ಹೇಳ್ತೇವೆ, ಯಾರೋ ಒಬ್ಬರು ಟೀಚರ್ ಜೊತೆ ಹೋಗ್ಬೇಕು. ಯಾಕೆಂದರೆ ಎಲ್ಲರೂ ಬಿದ್ದರೆ ಅದು ಫೋರ್ಸ್ ಆಗತ್ತೆ. ಯಾಕೆಂದರೆ ಸರ್ಗೆಲ್ಲ ಒಂದು ಕಾರು ವಾಶ್ ಮಾಡುವಾಗ ಬರುತ್ತಲ್ಲ ಸರ್, ಅದೇ ಮೆಷಿನ್. ಅದ್ರ ಜೊತೆ ನಾವು ಹೋಗ್ತೀವೋ ಅಥವಾ ಮಕ್ಕಳು ತರಗತಿಲ್ಲ ಅಂತ ಒಬ್ರು ಆಧಾರಕ್ಕೆ ಬೇಕಲ್ಲ, ಜೊತೆಗೆ ಮಕ್ಕಳು ಕರ್ಕೊಂಡು ಹೋಗ್ತೀವಿ. ಅದು ಹೋಗೋದಿಲ್ಲ ಅಂತ ನಾವು ಸುಮ್ಮನೆ ಭರವಸೆಗಳನ್ನು ಕೇಳೋದಿಲ್ಲ ಸರ್. ನಾನೇ ಬಹಳ ಹೊತ್ತು ಸುದೀರ್ಘವಾದ ಚರ್ಚೆಯನ್ನು ಮಾಡಿದ್ದೇನೆ. ಅವತ್ತು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ಹಾಗಂತ ಹೇಳಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದಲ್ಲ ಸರ್? ಸರ್ ಅವರವರ ಅಭಿಪ್ರಾಯಗಳನ್ನು ಹೇಳ್ಬೋದು. ಕಲಿಕೆಯಲ್ಲಿ ಅಥವಾ ಶಾಲೆಯ ವ್ಯವಸ್ಥೆಯಲ್ಲಿ ನ್ಯೂನತೆಗಳಿದ್ರೆ ನೀವು ಹೇಳ್ಬೋದಲ್ಲ ಸರ್? ಹೌದು ಸರ್, ಮನೆ ಭೇಟಿಯಾಗಿದೆ, ಮಕ್ಕಳೊಂದಿಗೆ ಅವರೊಬ್ಬರೇ ಸಂವಾದ ಮಾಡಿದ್ದಾರೆ, ನಾವ್ಯಾರು ಅಲ್ಲ, ನಾವ್ಯಾರು ಮಕ್ಕಳು ಭೇಟಿಯಾಗಿಲ್ಲ. ಈಗ ನೀವು ಹೇಳಿದ್ರೆ ಒಂದು ಸತ್ಯ ಹೊರಗೆ ನಮಗೆ ಜೆಂಟ್ಸ್ ಬೇಕಿತ್ತು ಒಂದು ಸರ್. ಅದಾದ್ರೂ ಇನ್ನೊಂದು ರೀತಿ ಆಗುತ್ತೆ, ಅದಾದ್ರಿಗೆ ಹೋಗಿದ್ದಾರೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ನಾವು ಬರೋದು ಯಾರು ಬೇಡ ಅನ್ನಲ್ಲ ಸರ್, ಯಾರು ಬೇಕು ಅವರವರ ಅವಶ್ಯಕತೆ, ಅವರವರ ಆಯ್ಕೆ. ಅವರೆಲ್ಲ ಹಾಗೆ ಮಾಡ್ತಾರಲ್ಲ, ಅಲ್ಲ ನಾವು ನನಗೊಂದು ಪ್ರಶ್ನೆ, ಯಾವುದರಲ್ಲಿ ಕೊರತೆ ಆಯಿತು ಅಂತ ಗೊತ್ತಾಗಿಲ್ಲ. ವ್ಯವಸ್ಥಿತವಾಗಿ ಶಾಲೆ ನಡೆಸಿಕೊಂಡು ಅದೇ ಪಾಠ ಪ್ರವಚನಗಳು ಏನಾದ್ರು ತಿರುಗಾಟದಲ್ಲಿ ಕೊರತೆ, ಶಾಲೆ ಮಕ್ಕಳಲ್ಲಿ ಅಲ್ಲಿ ಯಾರು ಹೋಗಲ್ಲ, ತಿರುಗಾಟದಲ್ಲಿ ಕೊರತೆ. ನಾನು ಬಂದ್ರೆ ಬೆಳಿಗ್ಗೆ 10 ಗಂಟೆಗೆ ಬಂದು ಹೆಣ್ಮಕ್ಳು ಸಂಜೆ 4:30 ತನಕ ಏನು ಅದು ಉಂಟಾಗಿ ಹೇಳಿ ಇದೆ. ಪೋಷಕರು ಮತ್ತು ಸಾರ್ವಜನಿಕರಿಂದ ಚರ್ಚೆ ಈ ವಿಷಯಗಳ ಬಗ್ಗೆ ನೀವ್ಯಾರಾದ್ರೂ ಮಾತಾಡಿ ಅಲ್ಲ ಸರ್? ಯಾರಾದ್ರೂ ಒಬ್ಬರು ಮಾತಾಡಿ ಹೇಳಿ. ರಾಷ್ಟ್ರಗೀತೆ ಬೇಡವಾ? ಊಟ ಮಾಡಿ ಸರಿ, ನೀವು ಯಾರೋ ಹೇಳೋದ ಅಂತ ಈಗ ಸಭೆ ಅಧ್ಯಕ್ಷರು ಮಾತಾಡ್ತಾರೆ. ಹೇಳಿ
ಸಹ ಶಿಕ್ಷಕರು ಮತ್ತು ನನ್ನ ಅಭಿಪ್ರಾಯ ಹೇಳಿ ಆಯ್ತಲ್ಲ ಸರ್. ಹಾ. ಅವರು ಸಹ ಶಿಕ್ಷಕರು ಯಾರಾದರೂ ಹೇಳಿ ಇದೆ. ನೀವು STMC ಅಧ್ಯಕ್ಷ ಉಪಾಧ್ಯಕ್ಷರಿದೆ ಹೇಳಿ ಮಾಹಿತಿ ಅಧ್ಯಕ್ಷರು ಯಾರಾದರೂ ಒಬ್ಬರಲ್ಲ ನೀವು ಮಾತಾಡಿ ಕೇಳಿ ನಿಮ್ದಿನ ಅಧ್ಯಕ್ಷರ ಸಮಸ್ಯೆ ಇದ್ದರೆ ಹೇಳ್ಬೋದು ಶಾಲೆ ಬಗ್ಗೆ. ಅಧ್ಯಕ್ಷ ಒಬ್ಬರದೇ ಬರಲ್ಲ, ಪೇರೆಂಟ್ಸ್ ಅಂತೂ ನೀವು ಸುಮ್ಮನೆ ಕೂತಿದ್ರಿ, ಈಗ ನೀವು ಕೇಳಿದ್ರಿ. ನಾನು ಮಾತಾಡಿದ್ದೀನಿ, ನಾನು ಕೇಳಿದ್ದೀನಿ. ನಾನು ನೀರಿನ ತೊಟ್ಟಿ ಅದು ಹಿಂದ್ಗಡೆ ಆಯಿತು ಶಾಲೆಯಿಂದ ಹಿಂಗಾಸ್ ಹೋಗ್ಬೇಕಂತ ಇವತ್ತು ನಾನು ಮಾತಾಡೋಕ್ಕಿಂತ ತಾಲೂಕು ಆಫೀಸಿಗೆ ಒಂದು ಅರ್ಜಿ, ಗ್ರಾಮ ಪಂಚಾಯತಿ ಒಂದು ಅರ್ಜಿ ಕೊಡಿ, ಎದುರುಗಡೆ ಮಾಡ್ಕೊತಾರೆ ಅಂತಲೇ ಹೇಳ್ತಾರೆ. ಅದು ಒಂದು ಅನುದಾನ ಇದೆ. ಮಕ್ಕಳಿಗೆ ಮಳೆ ಗಿಳೆ ಬರ್ತಾ ಇರ್ಬೇಕಾದ್ರೆ ಅಲ್ಲಿಂದ ಹೋಗ್ತಿರ್ತಾರೆ, ಮಂಗಳೂರೇ ಬರ್ತಿರ್ತಾರೆ. ತಾಲೂಕ್ ಪಂಚಾಯತಿಯಲ್ಲಿ ಶೌಚಾಲಯ ಶಿಕ್ಷಣಕ್ಕೆ ಇಷ್ಟು ಅಂತ ಇದೆ ಅಮೌಂಟ್ ಇಡ್ಲೇಬೇಕು. 15% ಶಿಕ್ಷಣಕ್ಕೆ ಚಾರ್ಜ್ ಮಾಡಬೇಕು. ಯಾವುದೋ ಒಂದು ಶಾಲೆಗೆ ಮಾಡಿದ್ದೇ ಮಾಡ್ತಾ ಇದ್ದಾರೆ. ಈಗ ಯಾವ್ದು ಕೇಳಿದ್ರೆ ಕೊಡ್ತಾ ಇದ್ದಾರೆ. ಈ ಸರಿ ಆದ್ರೆ ಮುಂದಿನ ಸರಿ ಮಾಡಿಕೊಡ್ತಾರೆ. ಕೆಲವು ಶಾಲೆಯಲ್ಲಿ 3 ಶೌಚಾಲಯಗಳಾಗಿದೆ. 3 ಇದ್ದಾವೆ. ಹಲವು ಹಾಗೇ ಇದ್ದಾವೆ. ಅವರು ಯಾಕಂದ್ರೆ ಇಲ್ಲ ಹೋಗ್ತಾರೆ, ನುಗ್ತಾರೆ, ಎಲ್ಲ ತಗೊಬರ್ತಾರೆ, ಮಾಡ್ಕೊಳ್ತಾರೆ. ಇಲ್ಲಿ ಕೇಳೋದೇ ನಾವು ಶಾಲೆಗಳನ್ನು ನೋಡಿರ್ತಕ್ಕಂಥದ್ದು. ನಾವು ಅದೊಂದು ಅರ್ಜಿಯನ್ನು ಮಾಡ್ಕೊಂಡಿದ್ದೀವಿ. ಯಾವುದಕ್ಕೆ ನೀರಿನ ತೊಟ್ಟಿಗೆ ಗ್ರಾಮ ಪಂಚಾಯತಿ ತಾಲೂಕು ಆಫೀಸಿಗೆ. ಇದಕ್ಕಿಂತ ಮೊದಲು ನೀವೆಲ್ಲ ಗಮನಿಸಿರ್ಬೋದು, ಇನ್ನೊಂದು ಅದರ ಲೇವಾದಿ ಅಂದರೆ ನಮಗೊಂದಿಷ್ಟು ಜಾಗ ಆಗುತ್ತೆ. ನಾವು ಅಡುಗೆ ಮನೆ ಬರಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಬಹಳ ಹಳೇದು, ಅದನ್ನು ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನು ಉಪಯೋಗಿಸ್ಕೊಳ್ಳೋದು ಬರಲ್ಲ. ನಮಗೆ ಜಾಗದ ಅಭಾವ ಕಡಿಮೆ ಇರೋದ್ರಿಂದ ಈಗ ಯಾವ ನೀರಿನ ತೊಟ್ಟಿ ಮಾಡ್ಕೊಡ್ತೀವಿ ಅಂತಿದ್ದಾರೆ ಅಧ್ಯಕ್ಷರು. ನೀರಿನ ತೊಟ್ಟಿ ಯಾವುದು? ನೀವು ಆ ಲೆಕ್ಕದಲ್ಲಿ ಪ್ಲಾಸ್ಟಿಕ್ ಸಿಂಟೆಕ್ಸ್ ಹಾಂ ಸರ್, ಯಾಕೆಂದ್ರೆ ಮಕ್ಕಳು ಸಣ್ಣವಲ್ಲ ಸರ್. ನಾವು ಎಲ್ಲಾ ಟೈಮು ನೋಡ್ತಾ ಮಾಡಿ ಇಳಿಯೋದು ಅದ್ರ ಮೇಲೆ ಏನಾದ್ರು ಒಂದು ಸಿಮೆಂಟಿನ ಇದು ಪ್ಲಾಸ್ಟಿಕ್ ಹಾಕಿ ಇಡ್ಬೋದು. ಇಲ್ಲಿ ಸಿಂಟೆಕ್ಸ್ ಮೇಲೆ ಇದ್ದಿತ್ತು ಸರ್. ದೊಡ್ಡ ಟ್ಯಾಂಕ್ ಅಂತ ಇದು ಮಾಡಿ ಅದು ಲಿಫ್ಟ್ ಮಾಡಬೇಕು. ನೀವು 1,000 ಲೀಟರ್ ಟ್ಯಾಂಕ್ ಇದ್ದೀರಲ್ಲ, ಅದು ನೆಲದೊಳಗೆ ಸೇರಿಸಿ ಇದನ್ನು ಬೇರೆ ಲಿಫ್ಟ್ ಮಾಡಿ. ಎಲ್ಲ 500 ಲೀಟರ್ ಡಿಫ್ರೆನ್ಸ್ ಅದ್ರ ಮೇಲ್ಗಡೆ ಒಂದು ಇದು ಮಾಡಿಸಿ ಇಡ್ಬೋದು. ಈ ಬಾವಿಗೆ ಮೋಟರ್ ಇಟ್ಟು ಎತ್ತಿ ಆ ಥರ ಸಮಸ್ಯೆ ಬರುತ್ತೆ ಅಂತ ಒಂದು ಭಯ ನಮಗೆ. 2-3 ಸರಿ ಮೋಟ್ಬೇಕು ಹಂಗಾಗಿ ಕೆಳಗೆ ಇಳಿಸಿದ್ದೆ. ಈಗ ನಮ್ಗೆ ಏನಾಗಿದೆ ಅಂದ್ರೆ ನಮ್ಗೆ ಒಂದೇ ಯೋಜನೆ ಅಂದ್ರೆ ಕೆಳಗಡೆ ತೋರಿಸಿ ಸಿಂಟೆಕ್ಸ್ ಹೋಗಿಸಿ ಸರ್, ಒಂದು ಮೋಟ್ರ್ ಇಡೋದೊಂದು ಪ್ರಯತ್ನ ಮಾಡ್ಬೋದು ಸರ್. ಬೇಸಿಗೆ ನೀರು ಇರಲ್ಲ ಸರ್, ಅದೇ ನಮ್ದು. ಅದೇ ಸರ್ ಮೊನ್ನೆ ಅದೇ ಸರ್ ಮೀಟಿಂಗ್ ಅಲ್ಲಿ ಮೊನ್ನೆ ಸಿಂಟೆಕ್ಸ್ ಮತ್ತೆ ಸಂಪು 2 ಮತ್ತೆ ಪೈಪ್ 3 ಬಸ್ ಬಂದಿದೆ ಸರ್. ನೀವು ಗ್ರಾಮ ಸಭೆ ಇರುತ್ತೆ, ಮತ್ತೆ KDP ಸಭೆ ಮೆಂಬರ್ ಇದ್ರು ಸಾಕಿತ್ತು. ಸಾಕಿತ್ತು. ಅದೇ ಸರ್, ಆಮೇಲೆ ತೋರಿಸ್ತೀವಿ ಸರ್. ಸಾಕಷ್ಟು ಮಾಹಿತಿ ಅರ್ಜಿಗಳನ್ನ ಕೊಟ್ಟಿದ್ದೀವಿ. ಹೋದ ವರ್ಷದಿಂದ ಬಿಟ್ಟಿದ್ದೀವಿ ಸರ್. ನಮ್ಮ ಅರ್ಜಿಗಳು ಅಲ್ಲಲ್ಲೇ ಇರತ್ತೆ ಅಂತ ಹೇಳಿ ಬಿಟ್ಟಿದ್ದೀವಿ. ಅದೇ ಸರ್, ಏನಂದ್ರೆ ನಾನು ಅರ್ಜಿಗಳನ್ನ ಕೊಡ್ಬೋದು ಸರ್, ಸೈನ್ ಹಾಕ್ಸಿ. ಅದ್ರ ಮುಂದಿನ ಪ್ರೋಸೆಸ್ಸು STMC ಅವರು ಜನಪ್ರತಿನಿಧಿಗಳು ಮಾಡ್ತಾರೆ ಅಂತ ಹೇಳಿ ಕೇಳಕ್ ಬರೋದಿಲ್ಲ ಸರ್. ನಮ್ಗೆ ಬೇಕು ಅಂತ ಹೇಳ್ಬೋದು ಸರ್. ಅದು ಮುಂದಿನ ಕೇಳಲಿಲ್ಲ ಸರ್. ನಾವೇನಿದ್ರು ರಿಕ್ವೆಸ್ಟ್ ಸರ್, ನಮ್ಗೆ ಇದನ್ನ ಮಾಡಿಕೊಡಿ ಸರ್ ಅಂತ ಹೇಳಿ ನೀವೆಲ್ಲ ಕಂಡಾಗ ರಿಕ್ವೆಸ್ಟ್ ಮಾಡ್ಬೋದು. ಕಂಡಲ್ಲ ಸರ್, ನಮ್ಗೆ ಇದನ್ನು ಮಾಡ್ಕೊಡಿ ಅನ್ನೋದಿದ್ರೆ ಮತ್ತೆ ಬೇರೆ ಯಾವ್ದು ಆಪ್ಷನ್ ನಮಗೆ ಇಲ್ಲ ಸರಿ. ಆಯ್ತಾ ಈಗ? ಸರಿ. ಅಧ್ಯಕ್ಷರು ಅವರು ಸಮಾರಂಭದ ಅಧ್ಯಕ್ಷರು, ಅವ್ರು ಮಾತಾಡಿದ್ರು ಅಂದ್ರೆ ಮುಗಿತು. ನೀವು ಮಾತಾಡ್ತೀರಾ ಮೇಡಮ್?
ಅಲ್ವಾ? ಆದವರು ಶಿಕ್ಷಕರು ಯಾರು ಮಾತಾಡ್ತಾರಾ? ಆಯ್ತು. ಇಂದಿನ ಈ ಸಭೆಗೆ ಆಗಮಿಸಿ ನಮ್ಮ ಸರ್ ಅವರ ಸುದೀರ್ಘವಾದ ಪರಿಶೋಧನೆ ಮತ್ತು ಅಲ್ಲಿರುವಂತಹ ನ್ಯೂನತೆಗಳನ್ನು ಕಂಡುಹಿಡಿದು ಏನೆಲ್ಲ ಬದಲಾವಣೆಗಳನ್ನ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿದ್ದಾರೆ. ಈಗ ಕಾರ್ಯಕ್ರಮದ ಅಂತಿಮವಾಗಿ ನಮ್ಮ ಈ ಸಭೆಗೆ ಆಗಮಿಸಿ ನಮ್ಮೆಲ್ಲರ ಕುಂದುಕೊರತೆಗಳನ್ನು ಸಮಸ್ಯೆಗಳನ್ನು ಬಹಳ ಶಾಂತ ರೀತಿಯಿಂದ ಆಲಿಸಿದ್ದಾರೆ. ಅವರು ಇಂದಿನ ಈ ಸಭೆ ಮತ್ತು ಈ ಕಾರ್ಯಕ್ರಮದ ಉದ್ದೇಶಗಳು, ಹಾಗೆ ನಾವು ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಸರ್ಕಾರದ ಸವಲತ್ತುಗಳು ಮತ್ತು ಯೋಜನೆಗಳ ಸುವ್ಯವಸ್ಥಿತವಾದಂತಹ ಅನುಷ್ಠಾನದಲ್ಲಿ ನಮ್ಮ ಪಾತ್ರ, ಜೊತೆಗೆ ಅಧಿಕಾರಿಗಳು ಯಾವ ರೀತಿಯೆಲ್ಲ ಸಹಕಾರ ನೀಡಬಹುದು, ಮತ್ತು ಅವರ ಕಡೆ ಅವರ ತಾಲೂಕು ಪಂಚಾಯತಿ ಏನೆಲ್ಲ ಸೌಲಭ್ಯಗಳಿದ್ದಾವೆ ನಮಗೆ, ಅಂದರೆ ಶಾಲೆಗಾಗಿ, ನಮಗೆ ಅಂದರೆ ನಮ್ಮ ಶಾಲೆಗೆ ಅಲ್ಲ, ಒಟ್ಟಾರೆ ನಮ್ಮ ಶಾಲೆಗೆ ಅದರಲ್ಲಿ ಬರುವಂತಹ ಒಂದಿಷ್ಟು ಸೌಲಭ್ಯಗಳು ಮತ್ತು ಅಗತ್ಯತೆಗಳು, ಇಂತಹ ಸಾಮಾಜಿಕ ಪರಿಶೋಧನೆಯಿಂದ ಆಗುವಂತಹ ಅನುಕೂಲತೆಗಳು, ಇವುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಮೆಲ್ಲರ ಪರವಾಗಿ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊರಗಿದೆ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಪಾಲ್ಗೊಂಡಂಥ ಮುಖ್ಯೋಪಾಧ್ಯಾಯರೇ ಹಾಗೂ ಸಹ ಶಿಕ್ಷಕರೇ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಇದುವರೆಗೆ 3 ದಿವಸಗಳ ಕಾಲ ಮಾಡಿರ್ತಕ್ಕಂಥ ದೇವೇಂದ್ರಪ್ಪನವರೇ ಹಾಗೂ STMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ತಾಲೂಕು ಸಾಮಾಜಿಕ ಪರಿಶೋಧನೆಯ ಸಂಯೋಜಕರಾದಂಥ ನಾಗೇಶ್ ಅವರೇ ಹಾಗೂ ಗ್ರಾಮಸ್ಥರೇ ಹಾಗೂ ಮಕ್ಕಳೇ, ನಾವು ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದನ್ನು ನರೇಗಾ ಯೋಜನೆಗೆ, ಅಂದರೆ ಮೊದಲೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಸೀಮಿತವಾಗಿತ್ತು. ಹಾಗೆಯೇ 15ನೇ ಹಣಕಾಸು ಯೋಜನೆ ಕೂಡ ಈಗ ಆಗ್ತಾ ಇದೆ. ಈಗ ಹಾಗೆ ಮುಂದುವರಿದ ಶಾಲೆಗಳಲ್ಲೂ ಕೂಡ ಕೆಲವೊಂದು ಅನುದಾನ ಸರ್ಕಾರದಿಂದ ಏನು ಬರುತ್ತೆ ಆ ಅನುದಾನಗಳು ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆಯೇ, ಮಕ್ಕಳಿಗೆ ಅದು ಸಿಗ್ತಾ ಇದೆಯೇ, ಹಾಗೂ ಪೋಷಕರ ಸ್ಪಂದನೆ ಹೇಗಿದೆ, ಕಲಿಕೆ ಗುಣಮಟ್ಟ ಹೇಗಿದೆ, ಆ ಕಲಿಕೆಯ ಜೊತೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಅಂದಾಗ ಕಲಿಕೆ ಒಂದೇ ಬರಲ್ಲ. ದೇವೇಂದ್ರಪ್ಪನವರು ವಿಸ್ತಾರವಾಗಿ ಹೇಳಿದ್ದಾರೆ. ಕಲಿಕೆ ಜೊತೆಯಲ್ಲಿ ಆಟ ಉಪಕರಣಗಳಿರ್ಬೋದು, ಪ್ರಯೋಗಾಲಯಗಳಿರ್ಬೋದು, ಗ್ರಂಥಾಲಯ, ಪ್ರತಿಯೊಂದನ್ನು ಸಮಗ್ರವಾಗಿ ಅವರು ನಿಜವಾಗ್ಲೂ ಯಾವ ವಿಷಯವನ್ನು ಬಿಟ್ಟಿಲ್ಲ. ಅವರು ಸೂಕ್ಷ್ಮ ವಿಷಯಗಳನ್ನು ಕೂಡ ಗ್ರಹಿಸಿ ಹೇಳಿದ್ದಾರೆ. ಮುಖ್ಯವಾಗಿ ಶೌಚಾಲಯ ಇದು ಅಂತ ಹೇಳಿದ್ರು. ಇದನ್ನು ನೀವು ಗ್ರಾಮ ಸಭೆಯ ಮುಖಾಂತರ ಗ್ರಾಮ ಪಂಚಾಯತಿನ ಸಂಪರ್ಕ ಮಾಡಿದ್ರೆ ಹಾಗೂ ತಾಲೂಕು ಪಂಚಾಯತಿಗಳಲ್ಲೂ ಕೂಡ ಅನುದಾನ ಲಭ್ಯ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಹೋದರೆ STMC ಅಧ್ಯಕ್ಷರು ಹೋಗಬೇಕು. ಈಗ ಇವರೊಂದು ರಿಕ್ವೆಸ್ಟ್ ಕೊಡ್ಬೋದು, ಅಷ್ಟು ಬಿಟ್ಟರೆ ಪೂರ್ತಿ ಅವರೇ ಮಾಡ್ಕೊಬರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಹೋದರೆ ಖಂಡಿತವಾಗಿ ಮಾಡ್ಕೋಬೋದು, ಅನುದಾನ ತಗೋಬರ್ಬೋದು. ಈಗ ಸರ್ ಹೇಳ್ದಂಗೆ ತಗೊಂಡಿರೋ ಶಾಲೆಗಳಿಗೆ ಮತ್ತೆ ರಿಪೀಟ್ ತಗೊಳ್ತಾ ಇದ್ದಾರೆ, ಮತ್ತೆ ಅದನ್ನೇ ನವೀಕರಣ ಅಂತಾನು ಕೆಲವು ಆಗ್ತಾ ಇದೆ ಅಂತ ಇದನ್ನ ಇಂಥಲ್ಲಿ ಬಳಕೆ ಮಾಡ್ಕೋಬಹುದು. ಹಾಗೇನೆ ನೀವು ಒಂದು ಸಂಪ್ ಮಾಡ್ಕೊಂಡು ಒಂದು ಸಣ್ಣ ಮೋಟ್ರ್ ಇಟ್ಕೊಂಡು ನೀರಿನ ವ್ಯವಸ್ಥೆ ಆದರೆ, ನೇರವಾಗಿ ನೀರು ಬರೋ ಥರ ವ್ಯವಸ್ಥೆ ಆದರೆ ಒಳ್ಳೆಯದು. ಮತ್ತೆ ಶೌಚಾಲಯಕ್ಕೆ ಸುತ್ತಾಕಿ ಹೋಗ್ಬೇಕು ಅಂತಲೂ ಕೂಡ ಹೇಳಿದ್ರು, ಅದು ಕೂಡ ಇದು. ಮತ್ತೆ ಶುಚಿತ್ವ ಇಂಪಾರ್ಟೆಂಟು. ಈಗ ಅಡುಗೆ ಕೋಣೆ ಅಂದಾಗ ಈಗ ನಮ್ಮ ಮನೆಯಲ್ಲೂ ನಾವು ಶೌಚಾಲಯನ ಹೇಗೆ ಇಟ್ಕೋತೀವಿ, ಹಾಗೆ ಅಡುಗೆ ಕೋಣೆ ಹೇಗೆ ಇಟ್ಕೋತೀವಿ, ಅದೇ ಥರ ನಮ್ಮ ಮನೆಯದು ಅಂತ ಭಾವಿಸ್ಬಿಟ್ಟು ಚೆನ್ನಾಗಿ ಇಟ್ಕೋಬೇಕು, ನೀಟಾಗಿ ಇಟ್ಕೊಂಡು. ಯಾಕಂದರೆ ನಾವೆಲ್ಲರೂ ಕೂಡ ಊಟ ಮಾಡ್ತಿರ್ತೀವಿ, ಹಾಗೆ ಉಪಯೋಗಿಸಬೇಕು. ಹಾಗೆ ನಮ್ಮ ಇಲಾಖೆಯಿಂದ ಅಂತಂದ್ರೆ ಕೃಷಿ ಪೌಷ್ಟಿಕ ತೋಟ ಅಂತ ಹೇಳಿ ನರೇಗಾ ಯೋಜನೆಯಲ್ಲಿ ಮಾಡ್ಕೋಬೇಕಾಗುತ್ತೆ. ಬಟ್ ಅದಕ್ಕೆ ಆದಂಥ ಸೂಕ್ತ ಜಾಗ ಇರಬೇಕು, ಮತ್ತೆ ನೀರಿನ ಸೌಲಭ್ಯ ಇರಬೇಕು, ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಇದು ಇರಬೇಕು. ಅಂದರೆ ಅದು ಶಾಲಾ ಶಿಕ್ಷಕರು ಅಥವಾ STMC ಅವರು ಅದರ ಜವಾಬ್ದಾರಿ ತಗೊಂಡ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಅದು ಬಿಟ್ಟು ಬೇರೆ ಥರದ ಯೋಜನೆಯನ್ನು ಇಲಾಖೆಯಿಂದ ಇರೋದಿಲ್ಲ. ಹಾಗೆ ಎಲ್ಲ ಇಲಾಖೆಗಳಲ್ಲೂ ನಾವು ಸಾಕಷ್ಟು ಸಿಬ್ಬಂದಿ ಕೊರತೆ ಅದು ಮಾಮೂಲಿ ಇದ್ದೇ ಇರುತ್ತೆ. ಎಲ್ಲ ಕಡೆನೂ ಏನು ಪೂರ್ತಿ ಸಿಬ್ಬಂದಿಗಳು ಇರೋದಿಲ್ಲ. ನಾವು ಇರೋ ಕೆಲಸಗಳನ್ನೇ ಅನುಸರಿಸ್ಕೊಂಡು ಮಾಡಲೇಬೇಕಾಗತ್ತೆ. ಯಾಕಂದರೆ ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಇರೋದ್ರಿಂದ ನಾವು ಸಿಬ್ಬಂದಿಗಳಿಲ್ಲ ಅಂತ ಹೇಳಿ ಕಾರಣನ ಕೊಡ್ಲಿಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ನಾನು ಈಗ ಕೆಲಸ ಮಾಡ್ತಾ ಇರೋದ್ರಿಂದ ಹೇಳ್ತಿರೋದು. ಹಾಗಾಗಿ ಕಾರ್ಯ ಒತ್ತಡ ಅನ್ಕೋಬಾರ್ದು. ಯಾಕಂದ್ರೆ ಅದು ನಮ್ಮ ಕರ್ತವ್ಯ. ನಾವೊಂದು ವ್ಯವಸ್ಥೆಗೆ ಬಂದಾಗ ಅದನ್ನು ಮಾಡಲೇಬೇಕಾಗತ್ತೆ. ಇದನ್ನ ಹೊರತುಪಡಿಸಿ ಮಕ್ಕಳ ಶಿಕ್ಷಣಕ್ಕೆ ಬಂದರೆ, ಈಗ ನೋಡಿ 5ನೇ ಕ್ಲಾಸಿಗೆ ಸೇರ್ತಕ್ಕಂಥ ಮಕ್ಕಳು ನೆಕ್ಸ್ಟ್ 6ಕ್ಕೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಇದ್ದಾವೆ, ನವೋದಯ ಶಾಲೆಗಳು ಇದ್ದಾವೆ. ನಿಮ್ಮ ಶಾಲೆಯಿಂದ ಎಷ್ಟು ಜನ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೋ ಗೊತ್ತಿಲ್ಲ, ಹೋಗಿದ್ದಾರ? ಆ ಥರ ಇದರಲ್ಲಿ ನೀವು ಪ್ರೋತ್ಸಾಹ ಕೊಟ್ಟರೆ ಪೋಷಕರು ಕೂಡ ಸ್ಪಂದನೆ ಇರುತ್ತೆ.
ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಉಳಿಯೋದೇ ಕಷ್ಟ ಆಗಿದೆ. ಯಾಕಂದ್ರೆ ನೋಡಿ, ಕಳೆದ ಸಾರಿ ಇದ್ದಷ್ಟೇ ಅಂತ ಈ ಸರಿ ಇಲ್ಲ. ಈ ಕೆಲವೇ ವರ್ಷಗಳಲ್ಲಿ ಫುಲ್ ಕಡಿಮೆ ಆದ್ರೂ ಆಗ್ಬೋದು. ಯಾಕಂದ್ರೆ ಎಲ್ಲ ಇಂಗ್ಲಿಷ್ ಮೀಡಿಯಂ ಅಂತ ಸೇರಿಸಿದ್ದಾರೆ. ತಪ್ಪು ಅಂತ ಹೇಳಲಿಕ್ಕೂ ಆಗೋದಿಲ್ಲ ನಾವು. ಯಾಕಂದ್ರೆ ಅವರವರ ಸ್ವಂತ ಅಭಿಪ್ರಾಯ ಇರುತ್ತೆ. ಈ ಪ್ರಜಾಪ್ರಭುತ್ವ ರಾಷ್ಟ್ರ, ಎಲ್ಲರಿಗೂ ಸ್ವಂತ ವಿವೇಚನೆ ಅಂತಕ್ಕಂಥದ್ದು ಇರುತ್ತೆ. ಈಗ ನೀವು ಅಲ್ಲಿ ಶಾಲೆಗೆ ಕಳಿಸ್ಬೇಡಿ ಅಂತ ಹೇಳಲಿಕ್ಕಾಗಲ್ಲ. ನಾವು ಗುಣಮಟ್ಟದ ಶಿಕ್ಷಕರಿದ್ದೀವಿ. TET ಆಗಿದೆ, CET ಆಗಿದೆ. ನಾವು ಪ್ರೈವೇಟ್ ಸ್ಕೂಲಿಗೆ ಕಳಿಸೋದ್ಕಿಂತ ಇಲ್ಲಿ ಒಳ್ಳೆ ಕ್ವಾಲಿಟಿ ಟೀಚರ್ ಇದ್ದಾರೆ. ನಾವು ಉತ್ತಮವಾದ ಶಿಕ್ಷಣವನ್ನು ಕೊಟ್ಟರೆ ಅವ್ರನ್ನ ಇಲ್ಲಿಗೆ ತರಿಸುವಂಥ ವ್ಯವಸ್ಥೆಯನ್ನು ಮಾಡ್ಬೋದು. ಹಾಗೆಯೇ ಸಮಗ್ರವಾಗಿ ಎಲ್ಲರೂ ಕೂಡ ಶಿಕ್ಷಣದಿಂದ ಹೊರಗುಳಿಬಾರದು. ಎಲ್ಲರೂ ಕೂಡ ಆ ಥರದ್ದೇನು ಇಲ್ಲಿ ಸಮಸ್ಯೆ ಕಂಡು ಬಂದಿಲ್ಲ. ಎಲ್ಲ ಮಕ್ಕಳು ಇದ್ದಾರೆ. ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಕೆಲಸ ಅಂತಕ್ಕಂಥದ್ದು ಇರದೆ ಎಲ್ಲರೂ ಸಹಭಾಗಿತ್ವದಲ್ಲಿ ಮಾಡಿದರೆ ನಿಜವಾಗೂ ಶಾಲೆಗೂ ಒಳ್ಳೆಯದು. ನೀವು STMCಯರು ಕೂಡ ಸಹಕಾರ ಕೊಟ್ಟರೆ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತನಾಡ್ತೀನಿ. ಬಹಳ ನಾವುಗಳೆಲ್ಲ ಮಾತಾಡಿದ್ವಿ ಅಂತ ಹೇಳಿ ಸರ್ ಚಿಕ್ಕದಾಗಿ ಚೊಕ್ಕದಾಗಿ ಆಮೇಲೆ ಹೇಳಲೇಬೇಕಾದಂಥ ವಿಷಯಗಳನ್ನ ನಮ್ಮೊಂದಿಗೆ ಮಂಡನೆ ಮಾಡಿದ್ದಾರೆ ಸರ್. ನರೇಗಾ ನಮ್ಮ ಸ್ಕೂಲು ಈಗ 23-24 ಸೆಲೆಕ್ಷನ್ ಆಗಿತ್ತು ಸರ್. ಜಾಗದ ಇಲ್ಲ ಅಂತ ಹೇಳಿ ನಾನು ತಾಲೂಕು ಪಂಚಾಯತ್ ಮೀಟಿಂಗಿಗೆ ಬಂದಿದ್ದೆ ಸರ್. ಕಾಂಪೌಂಡ್ ಇದೆ, ಬಟ್ ಜಾಗ ಕಡಿಮೆ ಇದೆ ನಮಗೆ ಅಂತ ಹೇಳಿ ಅದನ್ನ ಕಾಳೇಶ್ವರ ಶಾಲೆಗೆ ಮಾಡಿದ್ರು ಸರ್ ನಮ್ಮ ಸೆಂಟ್ರಿಂದ. ತರಕಾರಿ ಬೀಜ ಹಾಕಿ ಇನ್ನೇನು ಬರೋಷ್ಟೊತ್ತಿಗೆ ನಾವು ನೋಡಿದ್ವಿ ಎಲ್ಲ ಹಾಗಾಗಿ ಅದು ಆ ಯೋಜನೆ ನಮಗೆ ಕಷ್ಟ ಸಾಧ್ಯ ಸರ್ ಪಡ್ಕೊಳ್ಳೋದು. ಆದರೂ ಅಂತ ಒಂದು ಯೋಜನೆ ಬಗ್ಗೆ ನಮಗೆ ಮಾಹಿತಿ ನೀಡಿಲ್ಲ. ಹಾಗಾಗಿ STMC ಪರವಾಗಿ ನನ್ನ ವೃತ್ತಿ ಬಾಂಧವರ ಪರವಾಗಿ ಹಾಗೂ ಪೋಷಕರೆಲ್ಲರ ಪರವಾಗಿ ಪುಟಾಣಿ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ವಂದನಾ ಅರ್ಪಣೆ ಯಾರು ಬನ್ನಿ ಸರ್. ವಂದನಾರ್ಪಣೆ ಆಗಬೇಕು ಮಾಡಲಿಕ್ಕಿಲ್ಲ. ಸೋಮವಾರ 7ನೇ ಜುಲೈಯಿಂದ ಇಲ್ಲಿಯವರೆಗೆ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಾರ್ಯಕ್ರಮ ದೇವೇಂದ್ರಪ್ಪ ಸರ್ ಬಂದುಬಿಟ್ಟು ಸೋಮವಾರ ಮತ್ತು ನಿನ್ನೆ ಇವತ್ತಿನವರೆಗೂ ಆ ಕಾರ್ಯವನ್ನು ಸಮಗ್ರವಾಗಿ ಮುಗಿಸ್ಬಿಟ್ಟು ಕೊನೆಗೆ ನಾವು ಪೋಷಕರ ಸಭೆ ಮತ್ತು ಅವರ ಅಭಿಪ್ರಾಯವನ್ನು ಪಡೆಯುವ ಹಂತಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಚಂದ್ರಶೇಖರ್ ಸರ್ ಕಾರ್ಯಕ್ರಮದ ಉದ್ಘಾಟನೆಯ ಮೂಲಕ ಮತ್ತು ಎಲ್ಲ ಪೋಷಕರಿಗೆ ಆಗಮಿಸಿರ್ತಕ್ಕಂಥ SDMC ಅವರಿಗೆ ನಮಗೆ ಏನು ಅನುಕೂಲಗಳು ಸಿಗೋದಿದೆ, ಸೌಲಭ್ಯಗಳು ಸಿಗೋದಿದೆ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾರೆ. ಸಾಮಾಜಿಕ ಪರಿಶೋಧನೆಯ ನೋಡಲಾಗಿರ್ತಕ್ಕಂಥ ನಾಗೇಶ್ KV ಹೋಗಿ ಪ್ರಾಸ್ತಾವಿಕ ನುಡಿಯ ಮೂಲಕ ಈ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಸಿಕೊಟ್ಟು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ವಂದನೆಗಳನ್ನು. 3 ದಿನಗಳ ಕಾಲ ಈ ಸಾಮಾಜಿಕ ಪರಿಶೋಧನೆಯ ಲೆಕ್ಕ ಪರಿಶೋಧನೆಯನ್ನು ಸಮಗ್ರವಾಗಿ ಮುಗಿಸಿಕೊಟ್ಟಿರ್ತಕ್ಕಂಥ ದೇವೇಂದ್ರ ಸರ್ಗೂ ಸಹ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾರೆ. ಈ 3 ದಿನಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಪರಿಶೋಧನೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂಥವರು ನಮ್ಮ ಶಾಲೆ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವೀಂದ್ರ ಅವರು. ಅವರಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಕ್ಕಾಗಿ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾರೆ. ಹಾಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪೂರ್ಣಿಮಾ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸೋದ್ರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಈ 3 ದಿನಗಳ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಶಾಲೆ ಶುರುವಾದಾಗಿಂದನೂ ಅದರ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರ ವರದಿಯನ್ನೆಲ್ಲ ಕೊಟ್ಟು ಇಲ್ಲಿಯವರೆಗೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಗುರುಮಾತೆ ಶ್ರೀಮತಿ ವಂಜಾಕ್ಷಿ ಮೇಡಮ್ ಅವ್ರಿಗೂ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಮಾಡ್ತೀವಿ. ಹಾಗೆ ನೀವೆಲ್ಲರೂ STMCಯ ಸದಸ್ಯರಿದ್ದೀರ, ಅಧ್ಯಕ್ಷರು ಉಪಾಧ್ಯಕ್ಷರ ಜೊತೆಗೆ ಪೋಷಕರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಶಾಲೆಯ ಬಗ್ಗೆ ಮತ್ತು ಏನಾಗಬೇಕು, ಏನು ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀರಾ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು. ಹಾಗೆ ನನ್ನ
ಶ್ರುತಿ ಬಾಂಧವರಾಗಿರ್ಬೋದು ಸುಮಿತ್ರಾ ಮೇಡಮ್ ಹಾಗೂ ಶೋಭಾ ಮೇಡಮ್ ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ನಾಡಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಇಲ್ಲಿ ಸ್ಥಳದ ಅಭಾವ ಇರೋದ್ರಿಂದ ನಾವು ಬೇರೆ ಕ್ಲಾಸ್ ಮಕ್ಕಳನ್ನ ಹೊರಗಡೆ ಇಡಬೇಕಾಯ್ತು. ಆ ಎಲ್ಲ ಮುಗ್ಧ ಮಕ್ಕಳಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಎಲ್ಲರಿಗೂ ಧನ್ಯವಾದ. ಮುಖ್ಯವಾಗಿ ಅಡುಗೆ ಸಿಬ್ಬಂದಿ ನಮಗೆಲ್ಲ ಊಟವನ್ನು ರೆಡಿ ಮಾಡಿದ್ದಾರೆ, ಮತ್ತೆ ಕಾಫಿ ಟೀ ಬಿಸ್ಕೆಟ್ ಸಪ್ಲೈ ಮಾಡಿದ್ದಾರೆ. ಅವರಿಗೆ ಸಿಕ್ಕಾಪಟ್ಟೆ ಕೋಪ ಮಾಡಿದ್ದಾರೆ. ಅಲ್ಲೇ ಒಬ್ಬರು ಕ್ವಶನ್ ಕೊಡಿ. ಹೇಳ್ತೀವಿ ಇಲ್ಲಿ ನಾವು ಎಲ್ಲರೂ ಹೇಳೋದು ಆಯ್ತಾ? ಅಲ್ಲಿ ಹೇಳ್ತೀರಾ? ಎಲ್ಲರೂ ಊಟ ಮಾಡಿದ್ರಲ್ಲ, ಒಂಚೂರು ನಿಧಾನ ಹೇಳಿ, ಹಂಚಿದವ್ ಮೇಲ್ಗಡೆ. एक साथ राष्ट्रगीते शुरू कर. जय हे भारत भाग्य विधाता, पंजाब सिंधु गुजरात मराठा द्राविड उत्कल गंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे, तव शुभाशिष मागे, गाहे तव जय गाथा, जनगण मंगलदायक जय हे भारत भाग्य विधाता. जय हे जय हे जय हे जय 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 हे. Sonia Dow. Jari. ಊಟಕ್ಕಿಲ್ಲೇ ವ್ಯವಸ್ಥೆ